ಓಕೆ, ತಾವು ನೋಡ್ತಕ್ಕಂಥದ್ದು ಒಂದು ಶ್ರೇಷ್ಠ ತಳಿ ರೆಡ್ ಗ್ಲೋಬ್ ಅಂತಂದು ಹೇಳ್ತೀವಿ. ವಿಶ್ವದ ಅತಿ ಹೆಚ್ಚಿನ ಬೇಡಿಕೆ ಇರತಕ್ಕಂಥ ತಳಿ ಅಂತ ಹೇಳಿದರೂ ತಪ್ಪಾಗಲಾರ್ದು. ಇದು ಕ್ಯಾಲಿಫೋರ್ನಿಯಾ ರಿಸರ್ಚ್ ಇನ್ಸ್ಟಿಟ್ಯೂಟಿಂದ ಬಿಡುಗಡೆಗೊಂಡಂಥ ತಳಿ. ನೋಡಲಿಕ್ಕೆ ಭಾಳ ದಪ್ಪಾಗಿರುತ್ತೆ. ಹೆಚ್ಚು ಕಡಿಮೆ ಒಂದೊಂದು ಫ್ರೂಟು ನಿಮಗೆ ಒಂದು 8ರಿಂದ 10 ಗ್ರಾಮುವರೆಗೂ ಅದು ವೆಯ್ಟ್ ಬರುತ್ತೆ. ಒಳಗಡೆ ಬೀಜ ಇದ್ದರೂ ಕೂಡ ಜನರು ಇದನ್ನು ಲೈಕ್ ಮಾಡ್ತಾರೆ. ಯಾಕೆ ಲೈಕ್ ಮಾಡ್ತಾರೆ? ಅದರಲ್ಲಿರ್ತಕ್ಕಂಥ ಪಲ್ಪ್, ಕ್ರಿಸ್ಪ್ರಿ ಪಲ್ಪ್ ಅಂತೀವಿ ನಾವು, ತಿಂದರೆ ಕ್ರಂಚಿನೆಸ್ ಬರಬೇಕು. ಆ ಒಂದು ಪಲ್ಪನ್ನು ಹೊಂದಿರೋದ್ರಿಂದ ಇದು ಬಹಳ ಬೇಡಿಕೆ ಇರ್ತಕ್ಕಂಥ ಮಾರುಕಟ್ಟೆಯಲ್ಲಿ ಬರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಪ್ರಾಬ್ಲಿ ನನಗಿಷ್ಟ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಒಂದು ಕ್ಷೇತ್ರದಲ್ಲಿ ವ್ಯಾಪರಿಸುವಂಥ ಸಾಧ್ಯತೆಯನ್ನು ಇರತಕ್ಕಂಥ ಒಂದು ಏಕೈಕ ತಳಿ ಅಂತಂದರೆ ತಪ್ಪಾಗಲಾರದು. ಇವತ್ತು ದಿವಸ ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ ಆ ಏರಿಯಾದಲ್ಲೆಲ್ಲ ನಾವು ಸುಮಾರು 1,000-1,500 ಎಕರೆ ಪ್ರದೇಶದಲ್ಲಿ ಇವತ್ತಿನ ದಿವಸ ರೈತರು ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಇವತ್ತು ಬೆಳೀತಾ ಇದ್ದಾರೆ. ಅದು ಅಲ್ಲದೆ ಮಾರುಕಟ್ಟೆಗೆ ಸ್ವಲ್ಪ ಇದ್ರದ್ದು ಏನಪ್ಪ ಅಂದರೆ ಸ್ವಲ್ಪ ಲೇಟಾಗಿ ಬರುತ್ತೆ. ಯಾವಾಗಲೂ ಬೇರೆ ತಳಿಗಳೆಲ್ಲ ನಮಗೆ 130 ದಿವಸ ತೊಗೊಂಡ್ರೆ ಇದು 145ರಿಂದ 150 ದಿವಸಗಳವರೆಗೆ ಬರುತ್ತೆ. ಕಲರ್ ಸ್ವಲ್ಪ ಡಲ್, ಕಲರ್ ಸ್ವಲ್ಪ ನಮ್ಮಲ್ಲಿ ಪ್ರಾಬ್ಲಮ್ ಅಂದರೆ ಸ್ವಲ್ಪ ಕಲರ್ ಲೇಟಾಗಿ ಬರೋದ್ರಿಂದ, ಸಮ್ಮರ್ಗೆ ಕೋಯಿನ್ಸೈಡ್ ಆಗೋದ್ರಿಂದ ಕಲರಲ್ಲಿ ಸ್ವಲ್ಪ ಫೇಡ್ ಆಗ್ತಾಯಿದೆ. ಬಟ್ ಆದರೂ ಕೂಡ ಇದಕ್ಕೆ ಬಹಳ ಒಳ್ಳೆಯ ಮಾರುಕಟ್ಟೆ ಇರತಕ್ಕಂಥ ಒಂದು ಶ್ರೇಷ್ಠವನ್ನು ತಳಿ. ಒಂದೊಂದು ಗೊನೆಗಳು ನಿಮಗೆ ಹೆಚ್ಚು ಕಡಿಮೆ ಒಂದೊಂದು ನಿಯರ್ ಅಬೌಟ್ 1 kgವರೆಗೂ ಬರುವಂಥ ಸಾಧ್ಯತೆ ಕೂಡ ಇರತಕ್ಕಂಥ ತಳಿ ಇದು. ನೆಕ್ಸ್ಟು ನಮಗೆಲ್ಲ ಗೊತ್ತಿದ್ದಂಗೆ ನೋಡಿ, ನಾನೆಲ್ಲ ಹೇಳ್ತಾ ಇದ್ದೀವಿ ಕಲರ್ ತಳಿಗಳು, ಇವೆಲ್ಲ ಕಲರ್ ತಳಿಗಳು. ನಾವು ಈ ಕಡೆ ಎಲ್ಲ ಬೆಳ್ತಕ್ಕಂಥ ರೆಡ್ ಗ್ಲೋಬ್ ಇರ್ಬೋದು. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಕ್ರಿಮ್ಸನ್ ಸೀಡ್ಲೆಸ್ ಅಂತ, ಇದು ಇನ್ನೊಂದು ಕಲರ್ ತಳಿ. ಇದೊಂದು ರೆಡ್ ಕ್ರಿಮ್ಸನ್ ಕಲರ್ ಇರ್ತಕ್ಕಂಥದ್ದು. ಸ್ವಲ್ಪ ರೆಡ್ ರೋಸ್ ಕಲರ್ನ ಒಂದು ಕೊನೆಗೆ ಹಣ್ಣು ಆಗುವಂಥ ಹಂತದಲ್ಲಿ ಸ್ವಲ್ಪ ಬ್ಲ್ಯಾಕಿಶ್ ಪರ್ಪಲ್ ಕಲರ್ ಹೇಳ್ತೀವಿ ನೋಡಿ, ನೀಲಿ ಪರ್ಪಲ್ ಅಥವಾ ಕಲರ್, ಆ ಕಲರ್ನ ಟರ್ನ್ ಆಗ್ತಕ್ಕಂಥದ್ದು. ಇದು ಕೂಡ ಒಂದು ಶ್ರೇಷ್ಠವಂತ ತಳಿ. ಒಂದು ಏನಪ್ಪ ಅಂತಂದ್ರೆ ನಮ್ಮ ಭಾಗದಲ್ಲಿ ಇದರದ ಒಂದು ಪ್ರಾಬ್ಲಮ್ ಅಂದರೆ ಯೂನಿಫಾರ್ಮ್ ರೈಪನಿಂಗ್ ಆಗೋದಿಲ್ಲ. ಹೀಗಾಗಿ ಅದರ ಸಂಬಂಧವಾಗಿ ಕೂಡ ಕೆಲವೊಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಕೂಡ ನಡೀತಾ ಇದ್ದಾವೆ. ಸ್ವಲ್ಪ ಏನಂದರೆ ಕೆಲವು ಗೊನೆಗಳಲ್ಲಿ ಕೆಲವೊಂದು ಹಣ್ಣಾಗೋದು, ಕೆಲವೊಂದು ಕಲರ್ನು ಡಲ್ ಇರೋದು, ಈ ಕಲರ್ ಟರ್ನ್ ಆಗದೆ ಇರ್ತಕ್ಕಂಥ ಅದು ಸ್ವಲ್ಪ ತೊಂದರೆ ಇದರಲ್ಲಿ ಕಂಡು ಬರ್ತಾಯಿದೆ. ಅದಕ್ಕಾಗಿ ಕೆಲವೊಂದು ಸಂಶೋಧನೆಗಳ ಮುಖಾಂತರ ನಾವು ಕೂಡ ಸಿಂಪರಣೆಗಳನ್ನು ತೆಗೆದುಕೊಂಡು ಅದರ ಒಂದು ಹೋಗಲಾಡಿಸುವಂಥ ಪ್ರಯತ್ನ ಕೂಡ ನಾವು ಮಾಡಿದ್ವಿ. ಅದ್ರ ಮಾರುಕಟ್ಟೆಯಲ್ಲಿ ಭಾಳ ಬೇಡಿಕೆ ಇರ್ತಕ್ಕಂಥದ್ದು. ಭಾಳ ದಿನ ಅದಕ್ಕೆ ಪೋಸ್ಟ್ ಹಾರ್ವೆಸ್ಟ್ ಲೈಫ್ ಅಂತೀವಿ ನಾವು. ಪೋಸ್ಟ್ ಹಾರ್ವೆಸ್ಟ್ ಭಾಳ ದಿನಗಳು ಕೆಡದೇ ಇರ್ತಕ್ಕಂಥ ಒಂದು ಶ್ರೇಷ್ಠವಾದಂಥ ತಳಿ ಅಂತಂದು ಹೇಳಿದ್ರು ತೊಂದರೆ ಇಲ್ಲ. ಇನ್ನು ಹಾಗೆ ಮುಂದೆ ಹೋಗ್ತಾ ನೋಡಿದ್ರೆ ನೀವು ಕಲರ್ ವೆರೈಟಿನ ಹೇಳ್ತಾ ಇದ್ದೆ. ಅದರಲ್ಲಿ ಕೂಡ ಇದು ಒಂದು ಕೂಡ ಭಾಳ ಶ್ರೇಷ್ಠವಾದಂಥ ತಳಿ ಹೇಳ್ತೀನಿ, ಫ್ಯಾಂಟಸಿ ಸೀಡ್ಲೆಸ್ ಅಂತೇಳಿ. ಭಾಳ ಎಲ್ರಿಗೂ ಲೈಕ್ ಆಗ್ತಕ್ಕಂಥ ತಳಿ ಇದು. ಫ್ಯಾಂಟಸಿ ಸೀಡ್ಲೆಸ್ ಕಪ್ಪು ವರ್ಣ ಇರ್ತಕ್ಕಂಥದ್ದು. ಆದರೆ ಇದ್ರದ್ದು ಒಂದು ತೊಂದರೆ ಏನಪ್ಪ ಅಂತಂದರೆ ಇದಕ್ಕೆ ಕಡಿಮೆ ತೆಗೆದುಕೊಳುತ್ತೆ. ಆದರೆ ನಮ್ಮ ಭಾಗದಲ್ಲಿ ಅಷ್ಟೊಂದು ಸೂಕ್ತವಾಗಿ ಇದು ಬರ್ತಾಯಿಲ್ಲ. ಯಾಕೆ ಇಳುವರಿ ನಾವು ವರ್ಷ ನಾವು ಇದನ್ನು ಅಬ್ಸರ್ವ್ ಮಾಡ್ತಾಯಿದ್ದೀವಿ. ಕೇವಲ ಗೊನೆಗಳು ಸರಿಸುಮಾರು ಒಂದು ಗಿಡದಲ್ಲಿ 8 ಗೊನೆ, 10 ಗೊನೆ, 15 ಗೊನೆ ಇಷ್ಟು ಬಿಟ್ಟರೆ ನಮಗೆ ಜಾಸ್ತಿ ಗೊನೆಗಳು ಸಿಗ್ತಾ ಇಲ್ಲ. ಅದರದ್ದೇ ಆದ ಕೆಲವೊಂದು ರಿಕ್ವೈರ್ಮೆಂಟ್, ಕ್ಲೈಮೆಟಿಕ್ ರಿಕ್ವೈರ್ಮೆಂಟು ಇಲ್ಲಿ ಸೂಕ್ತ ಅನ್ನಿಸ್ತಾ ಇಲ್ಲ. ಯಾಕಂದರೆ ಇದು ಕೆಲವೊಂದು ಈ ತಳಿಗಳು ಹೆಚ್ಚಾಗಿ ನಾವು ಟೆಂಪ್ರೇಟ್ ಕ್ಲೈಮೇಟಲ್ಲಿ ಜಾಸ್ತಿ ಚೆನ್ನಾಗಿ ಬರ್ತಕ್ಕಂಥ ತಳಿಗಳು. ಮತ್ತು ಅವೆಲ್ಲ ಕೆಲವೊಂದು ಪ್ರೂನಿಂಗ್ ಸಿಸ್ಟಮ್ ಕೂಡ ಅಲ್ಲಿ ಬೇರೆ ಥರ ಇರುತ್ತೆ. ಅಲ್ಲಿ ಸ್ಪರ್ ಪ್ರೂನಿಂಗ್ ಅಂತಂದು ಮಾಡ್ತೀವಿ ನಾವು, ಕೆಲ ಲೋ ಲೆವೆಲ್ ಪ್ರೂನಿಂಗ್ ಮಾಡ್ತಕ್ಕಂಥದ್ದು. ಬಟ್ ಇಲ್ಲಿಲ್ಲ. ಈ ಭಾಗದಲ್ಲಿ ಈ ತಳಿಗಳು ಯಾಕೋ ಸ್ವಲ್ಪ ಅಷ್ಟೊಂದು ಸಮಂಜಸವಾಗಿ ಬರ್ತಾಯಿಲ್ಲ. ಆದರೂ ಕೂಡ ಒಂದು ತಿನ್ನಲಿಕ್ಕೆ ಮಾತ್ರ ಭಾಳ ಶ್ರೇಷ್ಠವಾದಂಥ ತಳಿ ಅಂತ ಹೇಳಿದರೆ ತಪ್ಪಾಗಲ್ದು. ಇನ್ನು ಹಾಗೆ ಮುಂದೆ ಹೋಗ್ತಾ ನೋಡ್ತಾ ಇದ್ದೀವಿ ನಾವು. ಇದು ಕೃಷ್ಣ ಶರದ್, ನಮಗೆಲ್ಲ ಗೊತ್ತಿದೆ, ಅತಿ ಶ್ರೇಷ್ಠವಾದ ಒಂದು ಪರ್ಪಲ್ ಕಲರ್ ಇರ್ತಕ್ಕಂಥ ಹಣ್ಣಿನ ಒಂದು ತಳಿ. ಸೊ ಈ ತಳಿಯನ್ನು ಕೂಡ ನಾವು ಒಂದು ಜ್ಯೂಸ್ ಮಾಡಲಿಕ್ಕೆ ಕೂಡ ಉಪಯೋಗಿಸ್ಬೋದು. ಹಾಗೆ ಆ್ಯಸ್ ಇಟ್ ಈಸ್ ಮಾರುಕಟ್ಟೆಯಲ್ಲಿ ತಾವೆಲ್ಲ ನೋಡಿದರೆ ಥಾಮ್ಸನ್ ಸೀಡ್ಲೆಸ್ಸು ಮತ್ತು ಈ ತಳಿಗಳನ್ನು ನೋಡಿದಾಗ ಈ ತಳಿಗಳು ಬೇಗ ಅಟ್ರಾಕ್ಟ್ ಆಗ್ತವೆ. ಯಾಕಂದರೆ ಕಲರ್ ಕೂಡ ಮತ್ತು ಎಣ್ಣೆದ್ದು ಅದರ ಕ್ರಂಚಿನೆಸ್ ಇರೋದ್ರಿಂದ ಕೂಡ ಅದು ತಿನ್ನಲಿಕ್ಕೆ ಕೂಡ ಭಾಳ ಯೋಗ್ಯವಾದದ್ದು. ಸ್ವೀಟ್ನೆಸ್ಸು ಚೆನ್ನಾಗಿರುತ್ತೆ. ಹೆಚ್ಚು ಕಡಿಮೆ ಒಂದು 22-23 ಡಿಗ್ರಿ ಬ್ರಿಕ್ಸ್ವರೆಗೂ ಬರುತ್ತೆ. ಈ ತಳಿಗನ್ನು ಕೂಡ ಇವತ್ತಿನ ದಿವಸ ಮಾರುಕಟ್ಟೆಯಲ್ಲಿ ತಾವೆಲ್ಲ ನೋಡಿದಿರ. ಮಣುಕ, ಈಗ ಕಪ್ಪು ಕಲರ್ದ ಮಣುಕ ಕೂಡ ಬರ್ತಾಯಿದ್ದಾವೆ. ಅದರದ ಒಂದು ಮೆಡಿಸಿನಲ್ ಪ್ರಾಪರ್ಟಿ ಕೂಡ ಜಾಸ್ತಿ ಇರುತ್ತೆ. ಹೀಗಾಗಿ ಆ ದೃಷ್ಟಿಯಲ್ಲಿ ಇದನ್ನು ತಾಜಾ ಹಣ್ಣಿಗೋಸ್ಕರವಾಗಿ ಮತ್ತು ಅದು ಅಲ್ಲದೆ ನಾವು ಮಣುಕ ಮಾಡಲಿಕ್ಕೆ ಕೂಡ ಈ ತಳಿನ ಉಪಯೋಗಿಸಲಾಗ್ತಾಯಿದೆ. ಇನ್ನು ಅದೇ ರೀತಿಯಾಗಿ ಶರದ್ ಸೀಡ್ಲೆಸ್ ಅಂತಂದು ಹೇಳ್ತೀವಿ ನಾವು. ಮುಂದೆ ಆ ಕೃಷ್ಣ ಶರದ್ದು ಮತ್ತು ಶರದ್ ಎರಡು ಒಂಥರ ಅಣ್ಣ ತಮ್ಮ ಇದ್ದಂಗೆ. ಸೊ ಇದು ಕೂಡ ಸೇಮ್ ಏನು ನಾವು ಕೃಷ್ಣ ಶರದಲ್ಲಿ ಗುಣಗಳನ್ನು ನೋಡಿದ್ವಿ, ಅದೇ ಥರ ಇದನ್ನು ಕೂಡ ನಾವು ಶರದ್ ಸೀಡ್ಲೆಸ್ಸನ್ನು ತಾಜಾ ಹಣ್ಣಿಗೋಸ್ಕರವಾಗಿ ನಾವು ಇವತ್ತು ಬೆಳೆಯಲಾಗ್ತದೆ. ಇದನ್ನ ಮಣುಕ ಕೂಡ ನಾವು ಮಾಡ್ಬೋದು. ಕಪ್ಪು ಕಲರ್ದ ಮಣುಕ ತಾವೆಲ್ಲ ನೋಡಿದ್ರಿ ಮಾರುಕಟ್ಟೆಯಲ್ಲಿ ಇವತ್ತಿನ ದಿವಸ 800 ರೂಪಾಯಿಂದ ₹1,000 kgವರೆಗೂ ಕೆಲವೊಂದು ಕಪ್ಪು ಕಲರ್ದ ಮಣುಕಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅದು
ಈ ತಳಿಯಿಂದ ಇದು ಮತ್ತು ಕೃಷ್ಣ ಶರದಿಂದ ನಾವು ಮಣಕನ್ನು ತಯಾರು ಮಾಡ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿದಾಗ ಭಾಳ ಬ್ಯೂಟಿಫುಲ್ ಅಂತ ಹೇಳ್ಬೋದು ಫ್ಲೇಮ್ ಸೀಡ್ಲೆಸ್ ಅಂತ ಹೇಳಿ, ಭಾಳ ಚೆನ್ನಾಗಿರ್ತದೆ. ಅದರ ಸ್ವಲ್ಪ ಏನಪ್ಪ ಅಂದರೆ ಇದ್ರ ಕೀಪಿಂಗ್ ಕ್ವಾಲಿಟಿ ಕಡಿಮೆ, ಆದರೆ ಇಳುವರಿ ಮಾತ್ರ ಭಾಳ ಸಖತ್ತಾಗಿರುತ್ತೆ. ಒಂದು ಹೆಚ್ಚು ಕಡಿಮೆ ಒಂದು ಗಿಡಕ್ಕೆ ನಾವೇನಂದ್ರೂ 15ರಿಂದ 20 kg ನಾವು ಇಳುವರಿನ ಇವತ್ತು ತೆಗೆದುಕೊಳ್ಬೋದು ಸಲೀಸಾಗಿ. ಬೇಗ ಮಾರುಕಟ್ಟೆಗೆ ಬರ್ತಕ್ಕಂಥ ತಳಿ. ಸೊ ಭಾಳ 110 ಡೇಸಲ್ಲಿ ಇದು ಮಾರುಕಟ್ಟೆಗೆ ಬರ್ತಾ ಇರುತ್ತೆ. ಸೊ ಇನ್ನು ಹಾಗೆ ನಾವು ಮುಂದೆ ಹೋದಂಗೆಲ್ಲ ನಿಮಗೆ ಇವೆಲ್ಲ ತಳಿಗಳು ಇವೆಲ್ಲ ನೋಡಿ ಎಷ್ಟೊಂದು ಇಳುವರಿನ ಕೊಡ್ತಾಯಿದೆ, ಎಷ್ಟೊಂದು ಗೊನೆಗಳು ಕೂಡ ಕಾಣಿಸ್ತಾ ಇದೆ. ಇವೆಲ್ಲ ನಾವು ತಳಿಗಳು ಯಾವ ಅಂದರೆ ವೈನ್ ತಳಿಗಳಿಗಾಗಿ, ವೈನಿಗಾಗಿ ನಾವು ಉಪಯೋಗಿಸ್ತಕ್ಕಂಥ ತಳಿ. ಅದರಲ್ಲಿ ಭಾಳ ಶ್ರೇಷ್ಠವಾದ ವೈನಲ್ಲಿ ಕೂಡ ತಾವು ನೋಡಿದ್ರೆ ಕೆಂಪು ವೈನು, ಬಿಳಿ ವೈನು, ಈ ಥರ ಆಗಿ ಬೇರೆ ಸ್ಪಾರ್ಕ್ಲಿಂಗ್ ವೈನು, ಈ ಥರ ಆಗಿ ಬೇರೆ ಬೇರೆ ಥರದ ವೈನ್ಗಳನ್ನ ಇವತ್ತು ಪ್ರಿಪೇರ್ ಮಾಡ್ತಾಯಿದ್ವಿ. ಅದು ಬಿಕಾಸ್ ಆಫ್ ಯಾವಾಗ ನಾವು ಕಲರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇವೆಲ್ಲ ರೆಡ್ ವೈನ್ಸ್ ಅಂತಂದು ಹೇಳ್ತೀವಿ ನಾವು, ಕ್ಯಾಬರೆಟ್ ಸವಿನಾನದಲ್ಲಿ ಭಾಳ ಶ್ರೇಷ್ಠವಂತೇಳಿ. ಸೊ ಗೊನೆಗಳ ಸೈಜು ನಾವು ಭಾಳ ಚಿಕ್ಕ ಇರುತ್ತೆ, ಯಾವಾಗಲೂ 75 ಗ್ರಾಮ್ 100 ಗ್ರಾಮ್ ಒಂದು ಗೊನೆ. ಬಟ್ ಒಂದು ಗಿಡಕ್ಕೆ ಹೆಚ್ಚು ಕಡಿಮೆ ನಾವು ಗೊನೆಗಳು ಜಾಸ್ತಿ ಇದ್ದರೂ ಕೂಡ ನಾವು ಒಂದು 5 kg 6 kg ಅಥವಾ ಒಂದು 7 kgವರೆಗೂ ನಾವು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಎಷ್ಟು ಕಡಿಮೆ ಗೊನೆಗಳು ಕಡಿಮೆ ಇಳುವರಿ ತೆಗೆದುಕೊಂಡಷ್ಟು ನಮಗೆ ಇದರಲ್ಲಿ ವೈನ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಸೊ ಆ ದೃಷ್ಟಿಯಲ್ಲಿ ಈ ವೈನ್ ತಳಿಗಳನ್ನ ಕೂಡ ನಾವು ಒಂದು ಎಕ್ಸ್ಪೆರಿಮೆಂಟಲ್ ರೂಪದಲ್ಲಿ, ನಾವು ಸಂಶೋಧನೆ ರೂಪದಲ್ಲಿ ನಾವು ಇಲ್ಲಿ ಬೇರೆ ಬೇರೆ ಥರದ ವೈನ್ ತಳಿಗಳನ್ನ ನಾವು ಇಲ್ಲಿ ಹಾಕ್ಕೊಂಡಿದ್ದೀವಿ. ಅದೇ ಥರ ಗ್ರೀನಿಚ್ ನಾಯರ್ ಅಂತಂದು ಹೇಳ್ಬಿಟ್ಟು ಅದು ಒಂದು ಕೂಡ ಇದು ದ್ರಾಕ್ಷಾರಸ ತಳಿ. ಸೊ ನೋಡಿ ಚಿಕ್ಕ ಇವೆಲ್ಲ ಪ್ರತಿಯೊಂದು ವೈನ್ ತಳಿಗಳಲ್ಲಿ ಕೂಡ ಇಳುವರಿ ಚೆನ್ನಾಗಿರುತ್ತೆ, ಸಣ್ಣ ಇದಾಗಿರುತ್ತೆ, ಸಣ್ಣ ಗೊನೆಗಳನ್ನು ನಾವು ಇಲ್ಲಿ ಕಾಣ್ಬೋದು. ಇನ್ನು ಹಾಗೆ ನಾವು ಮುಂದೆ ಹೋಗ್ತಾ ನೋಡಿದಾಗ ಸಿಮ್ಲಾನ್ಸ್ಕಿ ಚೆರ್ನಿ ಅಂತ ಇದು ಕೂಡ ಒಂದು ವೈನ್ ತಯಾರು ಮಾಡಲಿಕ್ಕೆ ಮತ್ತು ದ್ರಾಕ್ಷಾರಸ ತಯಾರು ಮಾಡಲಿಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಶ್ರೇಷ್ಠವಂತ ತಳಿ ಅಂತಂದು ಹೇಳಿದರೆ ತಪ್ಪಾಗಲ್ಲ. ಅದೇ ರೀತಿ ಸಾವಿನಾನ್ ಬ್ಲಾಂಕ್, ನಾವು ಅದೇ ಹೇಳಿದ್ರೆ ಬಿಳಿ ವೈನ್ ಅಂತ, ವೈಟ್ ವೈನ್ ರೂಪದಲ್ಲಿ ಕೆಲವೊಂದು ಬ್ಲಾಂಕ್ ಅಂತ ಒಂದು ಏನಿದೆ ಸವಿನಾನ್ ಬ್ಲಾಂಕ್ ಅಂತ ಹೇಳಿ, ಇದು ವೈಟ್ ಹಣ್ಣಾದರೂ ಕೂಡ ಕೊನೆಯವರೆಗೂ ಇದು ಹಸಿರಾಗೇ ಇರುತ್ತೆ. ಸೊ ಈ ತಳಿ ಕೂಡ ಇವತ್ತು ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನ ರೈತರು ಈ ಭಾಗದಲ್ಲಿ ಇವತ್ತು ಈ ತಳಿನ ಬೆಳೀತಾ ಇದ್ದಾರೆ. ಸೊ ಸರಿಸುಮಾರು ನಾವು ಒಂದು ಗಿಡಕ್ಕೆ ನಾನು ಹೇಳ್ದಂಗೆ ಒಂದು 7-8 kgವರೆಗೂ ನಾವು ಇಳುವರಿನ ತೆಗೆದುಕೊಳ್ತಾ ಇದ್ವಿ. ಅದೇ ರೀತಿಯಾಗಿ ಬಿಯಾಂಕಾ ಅಂತೇಳಿ ಇದು ಕೂಡ ಒಂದು ವೈಟ್ ವೈನ್ ತಯಾರು ಮಾಡಲಿಕ್ಕೆ ಉಪಯೋಗಿಸ್ತಕ್ಕಂಥ ಭಾಳ ಶ್ರೇಷ್ಠ ಅಂತೇಳಿ, ಭಾಳ ಸ್ವೀಟ್ ಇರುತ್ತೆ. ನಿಮಗೆ ಕೊಯ್ಲು ಮಾಡೋ ಹಂತದಲ್ಲಿ ಹೆಚ್ಚು ಕಡಿಮೆ ನಮಗೆ 24 ಡಿಗ್ರಿವರೆಗೂ ಇದು ಸ್ವೀಟ್ನೆಸ್ ಬರುತ್ತೆ, ಡಿಗ್ರಿ ಬ್ರಿಕ್ಸ್ವರೆಗೂ. ಸೊ ಹೀಗಾಗಿ ಅದೇ ರೀತಿಯಾಗಿ ನಾವು ಇಲ್ಲೇ ಮುಂದೆ ಮತ್ತೆ ನೋಡಿದಾಗ ಗ್ರೀನಿಚ್ ಬ್ಲಾಂಕ್ ಅಂತಂದು ಹೇಳ್ತೀವಿ. ಇದು ಕೂಡ ಗ್ರೀನಿಚ್ ಬ್ಲಾಂಕ್ ಅಂತೇಳಿ ಇದು ಕೂಡ ಒಂದು ಶ್ರೇಷ್ಠವಂತ ತಳಿ. ಇವುಗಳು ಕೂಡ ನಾವು ಇಲ್ಲಿ ಅಧ್ಯಯನನ ತೆಗೆದುಕೊಳ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿದ್ದಂಗೆ ಇಲ್ಲೆಲ್ಲ ತಳಿಗಳ ಇವೇನು ವೈನ್ ತಳಿಗಳಿದ್ದಾವೆ, ಈ ವೈನ್ ತಳಿಗಳನ್ನ ಒಂದು ಇಳುವರಿಗೋಸ್ಕರವಾಗಿರ್ಬೋದು ಅದ್ರ ಜೊತೆಗೆ ಈ ವೈನ್ ತಳಿ ಬೇರೆ ಬೇರೆ ವೈನ್ಗಳನ್ನು ಬ್ಲೆಂಡ್ ಮಾಡೋದ್ರ ಮುಖಾಂತರ ಆಗಲಿ ಅಥವಾ ಸಪ್ರೇಟಾಗಿ ಮಾಡೋ ಮುಖಾಂತರವಾಗಿ ವೈನ್ ಕ್ವಾಲಿಟಿ ಯಾವ ರೀತಿಯಾಗಿ ಬರ್ತಾಯಿದೆ ಮತ್ತು ಅದ್ರ ಜೊತೆಗೆ ಯಾವ ಥರದಂಥ ಪೋಷಕಾಂಶಗಳನ್ನು ಕೊಡೋದ್ರ ಮುಖಾಂತರ ನಾವು ಇನ್ನೂ ಹೆಚ್ಚಿನ ಒಂದು ಕ್ವಾಲಿಟಿಯನ್ನು ತೆಗೆದುಕೊಳ್ಬೋದು. ಅದೇ ರೀತಿಯಾಗಿ ಕೆಲವೊಮ್ಮೆ ಈ ತಳಿಗಳನ್ನ ಎಷ್ಟು ಪ್ರಮಾಣದಲ್ಲಿ ನಾವು ಇಳುವರಿನ ತೆಗೆದುಕೊಂಡ್ರೆ, ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಇಳುವರಿನ ತೆಗೆದುಕೊಂಡಾಗ ನಮಗೆ ವೈನ್ ಕ್ವಾಲಿಟಿ ಜಾಸ್ತಿ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೀಗಾಗಿ ಆ ಥರದಂಥ ಕೆಲವೊಂದು ಸಂಶೋಧನೆಗಳನ್ನು ಕೂಡ ನಾವು ಇಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಇಲ್ಲಿ ಕೆಲವೊಂದು ಟೇಬಲ್ ವೆರೈಟೀಸ್ ಹೇಳಿದೆ ನಿಮಗೆ, ತಾಜಾ ಹಣ್ಣಿಗೋಸ್ಕರ ಬೆಳೀತಕ್ಕಂಥ ಈ ಹಲವಾರು ತಳಿಗಳಲ್ಲಿ ನಮಗೆ ಇವತ್ತಿನ ದಿವಸ ಸಂಶೋಧನೆಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಈ ತಳಿಗಳ ಸೂಕ್ತತೆ, ಈ ತಳಿಗಳು ಬೇರೆ, ಯಾಕಂದರೆ ನಾವು ಹೆಚ್ಚು ಥಾಮ್ಸನ್ ತಳಿಗಳನ್ನು ನಾವು ಥಾಮ್ಸನ್ ತಳಿಗಳನ್ನ ಜಾಸ್ತಿ ಬೆಳೀತಾ ಇರ್ತೀವಿ. ಆ ತಳಿಗಳಿಗೆ ಹೊರತಾಗಿ ಏನಾದರೂ ಇನ್ನೂ ಹೆಚ್ಚಿನ ಒಂದು ಇಳುವರಿ ಕೊಡ್ತಕ್ಕಂಥ ತಳಿಗಳು ಏನಾದರೂ ನಮ್ಮಲ್ಲಿ ಸಾಧ್ಯತೆ ಇದೆಯಾ, ಮತ್ತು ಆ ರೀತಿಯಾಗಿ ಯಾವುದಾದ್ರು ತಳಿಗಳಿದಾವ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ಸಂಶೋಧನೆಗಳು ನಡೀತಾ ಇದ್ದಾವೆ. ಅದೇ ರೀತಿಯಾಗಿ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಇದೆ ದ್ರಾಕ್ಷಿಲಿ ಅಂತಂದಾಗ ಗೊನೆಗಳು ಚೆನ್ನಾಗಿರಬೇಕು, ಕಾಳುಗಳು ದಪ್ಪಾಗಿರಬೇಕು. ಯಾಕಂದರೆ ಇವತ್ತಿನ ದಿವಸ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಂತಂದರೆ ಹೆಚ್ಚಾಗಿ ನಮಗೆ 18 mm ಸೈಜ್ ಇರಬೇಕಂತ ಹೇಳ್ತೀವಿ. ಬ್ಯೂಟಿಫುಲ್ ಕಲರ್ ಗೊನೆಗಳಿರಬೇಕು. ಒಂದು ಗೊನೆಯ ತೂಕ ಸರಿಸುಮಾರು 400ರಿಂದ 450 ಗ್ರಾಮ್ವರೆಗೂ ಒಂದು ಗೊನೆ ತೂಗಬೇಕು. ಈ ನಿಟ್ಟಿನಲ್ಲಿ ನಾವು ಏನು ಮಾಡ್ಬೋದು? ಸೊ ಹಾಗಾಗಿ ಆ ರೀತಿಯಲ್ಲಿ ನಾವು ಗೊನೆಗಳನ್ನು ಕಡಿಮೆ ಮಾಡಬೇಕಾಗುತ್ತೆ, ವಿರಳಗೊಳಿಸ್ಬೇಕಾಗುತ್ತೆ. ಯಾಕೆಂದರೆ ಒಂದು ಗಿಡಕ್ಕೆ ಹೆಚ್ಚು ಕಡಿಮೆ ಒಂದು 25ರಿಂದ 30 ಗೊನೆಗಳು ಅಥವಾ 35 ಗೊನೆಗಳು, ಈ ರೀತಿಯಾಗಿ ನಾವು ಗೊನೆಗಳನ್ನು ಬೇರೆ ಬೇರೆ ಪ್ರಮಾಣದಲ್ಲಿ ಗೊನೆಗಳನ್ನು ಇಟ್ಟು ಕ್ವಾಲಿಟಿನೇ ಜಾಸ್ತಿ ಮಾಡುವಂಥ ಒಂದು ಸಾಧ್ಯತೆ. ಅದೇ ರೀತಿ ಕೇನುಗಳಂತಂದು ಹೇಳ್ತೀವಿ ನಾವು. ಎಷ್ಟು ಕೇನುಗಳನ್ನು ನಾವು ಬಿಡಬೇಕು, 1 ಸ್ಕ್ವೇರ್ ಮೀಟ್ರಿಗೆ ಅಥವಾ 1 ಸ್ಕ್ವೇರ್ ಫೀಟಿಗೆ ಎಷ್ಟು ಕೇನುಗಳನ್ನ ಬಿಟ್ಟರೆ ನಮ್ಗೆ ಒಳ್ಳೆಯದು. ಒಂದು ಗಿಡಕ್ಕೆ ಸರ್ವೇಸಾಮಾನ್ಯ ನಾವು 25ರಿಂದ 30 ಕೇನುಗಳನ್ನು ಮೇಂಟೈನ್ ಮಾಡ್ತೀವಿ. ಅಂದರೆ ಒಳ್ಳೆ ಕ್ವಾಲಿಟಿ
ಬರಬೇಕಂತಂದರೆ ಆ ನಿಟ್ಟಿನಲ್ಲಿ ಕೂಡ ಕೆಲವೊಮ್ಮೆ ಕೇನ್ ರೆಗ್ಯುಲೇಷನ್ ಮಾಡಿ ಕೆಲವೊಂದು 25 ಕೇನ್ ಬಿಡ್ತೀವಿ, ಕೆಲವೊಮ್ಮೆ 33 ಕೇನು, ಕೆಲವೊಮ್ಮೆ 50 ಕೇನು, ಈ ರೀತಿಯ ಕೇನುಗಳನ್ನ ಬಿಟ್ಕೊಂಡು ಕೂಡ ನಾವು ಯಾವುದು ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಮ್ಮೆ ನೋಡಿದಾಗ ನಮಗೆ ಸರಿಸುಮಾರು ಒಂದು 30-35 ಕೇನುಗಳು ಪ್ರತಿ ಗಿಡಗಳಿಗೆ ಮತ್ತು ಒಂದು ಕೇನಿಗೆ ಒಂದು ಗೊನೆ ಅಥವಾ ಒಂದು ಕೇನಿನ ಸೈಜಿನ ಆಧಾರದ ಮೇಲೆ 2 ಗೊನೆಗಳನ್ನು ಈ ರೀತಿಯಾಗಿ ಬಿಟ್ಕೊಂಡು ನೋಡಿದಾಗ ನಮಗೆ ಹೆಚ್ಚಿನ ಒಂದು ಗುಣಮಟ್ಟ ಕೂಡ ಫಲಿತಾಂಶ ಕೂಡ ಇವತ್ತಿನ ದಿವಸ ನಮಗೆ ಬಂದಿದೆ ಅಂತಂದು ಹೇಳ್ಬೋದು. ಸೊ ಒಟ್ಟಾರೆಗೆ ತಮಗೆ ದ್ರಾಕ್ಷಿ ಬಗ್ಗೆ ಹೇಳಬೇಕಂತಂದರೆ ಇದು ಒಂದು ಕ್ರಿಟಿಕಲ್ ಆಗಿ ಇರ್ತಕ್ಕಂಥ ಬೇರೆ ಬೆಳೆಗಳಿಗೆ ನಾವು ಹೋಲಿಸಿ ನೋಡಿದಾಗ ಇದಕ್ಕೆ ಯಾವ ಸ್ಟೇಜಲ್ಲಿ ಏನು ಮಾಡಬೇಕು ಅದು ಮಾಡಲೇಬೇಕು ಆ ಹಂತಗಳಲ್ಲಿ. ಯಾಕೆಂದರೆ ಇಲ್ಲಿ ನಾವು 2 ಪ್ರೂನಿಂಗ್ಗಳನ್ನ ತೆಗೆದುಕೊಳ್ತೀವಿ, ಒಂದು ಏಪ್ರಿಲ್ ಪ್ರೂನಿಂಗ್ ತೆಗೆದುಕೊಳ್ತೀವಿ, ಒಂದು ಅಕ್ಟೋಬರ್ ಪ್ರೂನಿಂಗ್ ಅಂತ. ಈ ರೀತಿಗೆ 2 ಪ್ರೂನಿಂಗ್ಗಳನ್ನ ತೆಗೆದುಕೊಳ್ಳಿ, ಚಾಟ್ನಿ ಅಂತಂದು ಹೇಳ್ತೀವಿ. ಏಪ್ರಿಲ್ ಪ್ರೂನಿಂಗ್ ನಂತರ ಭಾಳ ಜನ ರೈತರು ಏನು ಮಾಡ್ತಾರೆ, ಏಪ್ರಿಲ್ ಪ್ರೂನಿಂಗ್ ಆದ ನಂತರ ಅಕ್ಟೋಬರ್ ಪ್ರೂನಿಂಗ್ವರೆಗೂ ಬೆಳೆಗಳನ್ನ ನೆಗ್ಲೆಕ್ಟ್ ಮಾಡುವಂಥ ಸಂದರ್ಭ. ಹೀಗಾಗಿ ಬಟ್ ವೆರಿ ಇಂಪಾರ್ಟೆಂಟ್ ರೈತರಿಗೆ ಏನು ಹೇಳಬೇಕಾಗಿದೆ ಅಂದರೆ ಏಪ್ರಿಲ್ ಪ್ರೂನಿಂಗ್ ಆದ ನಂತರ 45-60 ದಿವಸ ನಂತರ 45 ಮತ್ತು 60 ದಿವಸ ಈ ಹಂತ ಏನಿದೆ ಆ ಟೈಮಲ್ಲಿ ಯಾವಾಗಲೂ ಗಿಡಗಳಲ್ಲಿ ಗೊನೆ ಗರ್ಭ ಕಟ್ಟುತ್ತೆ, ಶೂಟ್ಗಳಲ್ಲಿ ಗರ್ಭ ಕಟ್ಟುತ್ತೆ. ಸೊ ಹೀಗಾಗಿ ಆ ಹಂತದಲ್ಲಿ ನಮಗೆ ಇಳುವರಿ ಮುಂದಿನ ಅಕ್ಟೋಬರ್ ಪ್ರೂನಿಂಗ್ ಆದ ನಂತರ ಬರ್ತಕ್ಕಂಥ ಇಳುವರಿ ನಮಗೆ ಇಲ್ಲಿ ಏಪ್ರಿಲ್ ಪ್ರೂನಿಂಗ್ ನಂತರ ನಾವು ಮಾಡ್ತಕ್ಕಂಥ ಕಾರ್ಯಗಳ ಮೇಲೆ ಅವಲಂಬಿತವಾಗಿರುತ್ತೆ. ಹೀಗಾಗಿ ಆ ಹಂತದಲ್ಲಿ ನಾವು ಕೂಡ ಭಾಳ ಇಂಪಾರ್ಟೆಂಟ್. ಏಪ್ರಿಲ್ ಪ್ರೂನಿಂಗ್ ನಂತರ ನಾವು ಎಷ್ಟು ಶೂಟ್ಗಳನ್ನ ಬಿಟ್ಕೋಬೇಕು, ಯಾಕೆ ಎಕ್ಸ್ಟ್ರಾ ಶೂಟ್ಗಳನ್ನ ತೆಗೆದು ಹಾಕುವಂಥದ್ದು, ಎಷ್ಟು ಪ್ರಮಾಣದಲ್ಲಿ ನಾವು ಶೂಟ್ಗಳನ್ನ ಬಿಟ್ಕೋಬೇಕು, ಕೇನುಗಳನ್ನ ಈ ಶೂಟ್ಗಳೇ ಮುಂದೆ ಕೇನುಗಳಾಗ್ತವೆ, ಅವನ್ನ ಎಷ್ಟು ಪ್ರಮಾಣದಲ್ಲಿ ಬಿಟ್ಕೋಬೇಕು ಅನ್ನೋದನ್ನು ಆ ಹಂತದಲ್ಲಿ ನಾವು ನಿರ್ಧಾರ ಮಾಡಿ ನಾವು ಕೇನುಗಳನ್ನ ಡೆವಲಪ್ ಮಾಡಬೇಕಾಗುತ್ತೆ. ನಾನು ಹೇಳ್ದಂಗೆ ಗರ್ಭ ಕಟ್ಟುವ ದೃಷ್ಟಿಯಲ್ಲಿ ನಾವು ಕೆಲವೊಂದು ಪ್ರಚೋದಕ ಗ್ರೋತ್ ರೆಗ್ಯುಲೇಟರ್ನೆಲ್ಲ ಯೂಸ್ ಮಾಡ್ತೀವಿ. ಆ ಹಂತದಲ್ಲಿ ಬೆಂಜಾಲಿಡಿನಿನ್ಗಳನ್ನ ಸಿಂಪಡಣೆಗಳನ್ನ ತೆಗೆದುಕೊಳ್ತೀವಿ 45ರಿಂದ 50-60 ದಿನಗಳ ಹಂತದಲ್ಲಿ. ಕೆಲವೊಂದು ಯುರಾಸಿಲ್ ಸ್ಪ್ರೇಗಳನ್ನು ನಾವು ಮಾಡ್ಕೊತೀವಿ. ಕೆಲವೊಂದು ಪೊಟ್ಯಾಷಿಕ್ ಫರ್ಟಿಲೈಸರ್ಸನ್ನು ಕೊಡೋದ್ರ ಮುಖಾಂತರ ಕಡ್ಡಿಗಳನ್ನು ಮ್ಯಾಚುರಿಟಿ ಮಾಡ್ಕೊತೀವಿ. ಸೊ ಇದು ಕೇನ್ ಮ್ಯಾಚುರಿಟಿ ಅನ್ನೋದು ಭಾಳ ಇಂಪಾರ್ಟೆಂಟ್ ನಮಗೆ. ಆ ಹಂತದಲ್ಲಿ ಏನೇ ಮಳೆ ಜಾಸ್ತಿ ಆದಾಗ ಕೆಲವೊಂದು ಅಂತ್ರಾಕ್ನೋಸು, ಬ್ಯಾಕ್ಟೀರಿಯಲ್ ಡಿಸೀಸು, ಈ ಥರ ಕೆಲವೊಂದು ಫಂಗಲ್ ಡಿಸೀಸ್ಗಳು ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೀಗಾಗಿ ನಾವು ಫಂಗಲ್ ಶಿಲೀಂಧ್ರಗಳಿಗೆ ಮೇಲೆ ಜಾಸ್ತಿ ಒತ್ತು ಕೊಟ್ಟು ಅವುಗಳ ಒಂದು ಸಿಂಪಡಣೆ ಅದಕ್ಕೆ ಸಂಬಂಧಪಟ್ಟ ಕೆಮಿಕಲ್ಸ್ಗಳನ್ನ ಸಿಂಪಡಣೆ ಮಾಡಿ ಕೇನುಗಳನ್ನ ಚೆನ್ನಾಗಿ ಡೆವಲಪ್ ಮಾಡಿ ಕೇನುಗಳನ್ನು ಮ್ಯಾಚುರಿಟಿ ಮಾಡ್ತಕ್ಕಂಥದ್ದು ನಮಗೆ ಏಪ್ರಿಲಿಂದ ಅಕ್ಟೋಬರ್ ಪ್ರೂನಿಂಗ್ವರೆಗೂ ಬರ್ತಕ್ಕಂಥದ್ದು. ಇನ್ನು ಅಕ್ಟೋಬರ್ ಪ್ರೂನಿಂಗ್ ಬಂದಾಗ ನಾವು ಗೊನೆಗಳು ಬರೋಂಥ ಹಂತ ಇರುತ್ತೆ. ಆ ಟೈಮಲ್ಲಿ ನಾವು ತೆಗೆದುಕೊಳ್ಳೋದು ಪ್ರಿಕಾಷನರಿ ಕೆಲವೊಂದು ಮೆಜರ್ಸ್ ಇರ್ತವೆ. ಅದಕ್ಕಿಂತ ಪೂರ್ವದಲ್ಲಿ ಕೆಲವೊಮ್ಮೆ ಇತ್ತೀಚಿನ ದಿನಗಳಲ್ಲಿ ಕಡ್ಡಿಗಳನ್ನು ಯಾವ ಟೈಮಲ್ಲಿ ಅಕ್ಟೋಬರ್ಗೆ ನಾವು ಸರ್ವೇ ಸಾಮಾನ್ಯವಾಗಿ 7ರಿಂದ 10 ಕಣ್ಣುಗಳಿಗೆ ನಾವು ಕಣ್ಣುಗಳನ್ನ ಚಾಟಿ ಮಾಡ್ತಕ್ಕಂಥದ್ದು ಅದು ಸರ್ವೇ ಸಾಮಾನ್ಯ. ಅದರಲ್ಲಿ ಕೂಡ ಕೆಲವೊಮ್ಮೆ ಕಡ್ಡಿಗಳನ್ನ ಪರೀಕ್ಷೆ ಮಾಡುವಂಥ ಒಂದು ಪ್ರಯೋಗ ಮಾಡುವಂಥ ಒಂದು ಸಾಧ್ಯತೆ ಕೂಡ ಇದೆ. ಈಗ ಫಾರ್ ಎಕ್ಸಾಂಪಲ್ ಸಾಂಗ್ಲಿಲಿ ಕೂಡ ಕೆಲವೊಂದು ಎಕ್ಸ್ಪೆರಿಮೆಂಟಲ್ ಸ್ಟೇಷನ್ಸ್ ಇದಾವೆ. ಅಲ್ಲಿ ಕಡ್ಡಿಗಳನ್ನು ಪರೀಕ್ಷೆ ಮಾಡಿ ಎಲ್ಲಿ ಗರ್ಭ ಎಲ್ಲಿದೆ ಸರ್ವೇ ಸಾಮಾನ್ಯವಾಗಿ ಈಗ 8ನೇ ಕಣ್ಣಲ್ಲಿ, 9ನೇ ಕಣ್ಣಲ್ಲಿ ಅಥವಾ 7ನೇ ಕಣ್ಣಲ್ಲಿ ಈ ರೀತಿಯಾಗಿ 100% ಗರ್ಭ ಇರತಕ್ಕಂಥ ಸಾಧ್ಯತೆ ಕಂಡು ಬಂದಾಗ ನಾವು ಆ ಗರ್ಭ ಪ್ರದೇಶನ ಬಿಟ್ಟು ನಾವು ಚಾಟ್ನಿನ ಮಾಡಿಕೊಂಡಾಗ ಮಾತ್ರ ನಾವು ಗೊನೆಗಳನ್ನು ಉಳಿಸ್ಕೋಬೋದು ಅಂತ ಹೇಳ್ಬೋದು. ಅದ ನಂತರ ಅದೊಂದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಅದು ತದನಂತರ ನಮಗೇನಿದೆ ಅಂತಂದರೆ ಚಾಟ್ನಿ ಮಾಡುವಂಥದ್ದು, ಸಿಸ್ಟಮೆಟಿಕ್ ಚಾಟ್ನಿ ಮಾಡಿ ಆ ಚಾಟ್ನಿ ಮಾಡಿದ ನಂತರ ಮೇನ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಡೌನಿ ಮಿಲ್ಡ್ಯೂ ಮ್ಯಾನೇಜ್ಮೆಂಟ್ ಭಾಳ ಕೇರ್ಫುಲ್ಲಾಗಿರುತ್ತೆ. ಬಿಗಿನಿಂಗಿಂದನೂ ಕೂಡ ನಾವು ಕೆಲವೊಂದು ಕೇರ್ಫುಲ್ಲಾಗಿ ಕೆಲವೊಂದು ಮೊಲೆಕ್ಯುಲ್ಗಳನ್ನು ಉಪಯೋಗಿಸ್ಕೊಂಡು ಡೌನಿ ಮಿಲ್ಡ್ಯೂನ ರೋಗವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಯಾವಾಗ ನಮಗೆ ಗೊನೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ಮತ್ತು ಗೊನೆಗಳು ಬಂದ ನಂತರದ ಚಳಿ ಜಾಸ್ತಿ ಆದಾಗ ನಮಗೆ ಪೌಡ್ರಿ ಮಿಲ್ಡ್ಯೂ ಬರುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಪೌಡ್ರಿ ಮಿಲ್ಡ್ಯೂ ಕೂಡ ಭಾಳ ನಾವು ಒಂದು 25 ದಿನದ ನಂತರ ಹಿಡಿದು ನಾವು ಅದನ್ನು ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ಇದು ಭಾಳ ಕೆಲವೊಂದು 2-3 ಪಾಯಿಂಟ್ಗಳು ಭಾಳ ಕ್ರಿಟಿಕಲ್ ಆಗಿರುತ್ತೆ. ಇನ್ನೊಂದು ನಾನು ಈ ಸಲ ಭಾಳ ಅಬ್ಸರ್ವ್ ಮಾಡಿದ್ದೇನಪ್ಪ ಅಂದರೆ ಥಿನ್ನಿಂಗ್ ಮೇಲೆ. ಯಾಕಂದರೆ ಇವತ್ತು ಥಿನ್ನರ್ಸ್ನ ಕರ್ಕೊಂಬಂದು ಬೇರೆ ಕಡೆಯಿಂದ ಕರ್ಕೊಂಬಂದು ಮಾಡೋವಂಥ ಖರ್ಚು ಭಾಳ ಇದೆ. ಹೀಗಾಗಿ ಥಿನ್ನಿಂಗ್ ಮಾಡೋ ಸಲುವಾಗಿ ನಾವು ಈಗ ಈ ಸೆಲ್ಫ್ ಥಿನ್ನಿಂಗನ್ನು ಮಾಡತಕ್ಕಂಥ ಕೆಲವೊಂದು ಮೊಲೆಕ್ಯುಲ್ಗಳನ್ನ ಉಪಯೋಗಿಸ್ಕೊಂಡು ಸೆಲ್ಫ್ ಥಿನ್ನಿಂಗ್ ಮಾಡುವಂಥ ಪ್ರಯತ್ನಗಳು ಮಾಡಿದ್ದೀವಿ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಜಿಬ್ಬರ್ಲಿನ್ ಆ್ಯಸಿಡ್ ಇರ್ಬೋದು. ಹೂವು ಆಡುವ ಹಂತದಲ್ಲಿ ಕೆಲವೊಮ್ಮೆ 2-3 ಹಂತದಲ್ಲಿ ನಾವು ಜಿಬ್ಬರ್ಲಿಕ್ ಆ್ಯಸಿಡನ್ನು ಸಿಂಪಡಣೆ ಮಾಡೋಕ್ಕೊಂದು ಮುಖಾಂತರ ಗಿಡಗಳಿಗೆ ಥಿನ್ನಿಂಗನ್ನು ಮಾಡಿದ್ದೀವಿ. ಎರಡನೇದ್ದು ಕೆಲವೊಂದು ಮೊಲೆಕ್ಯುಲ್ಸ್, ಕೆಲವೊಂದು ಸಲ್ಫರು ಮತ್ತು ಕೆರಾಟಿನ್ ಈ ಥರವಾಗಿ ನಾವು ಕೆಲವೊಂದು 70-75% ಹೂ ಇರುವ ಹಂತದಲ್ಲಿ ಸಿಂಪಡಣೆ ಮಾಡೋದಂತ ಕೂಡ ಸೆಲ್ಫ್ ಥಿನ್ನಿಂಗಾಗಿ ಆಟೋಮೆಟಿಕ್ಕಾಗಿ ಕಾಳುಗಳು ಉದುರುವಂಥ ಸಂದರ್ಭ ಇದೆ. ಸೊ ಈ ರೀತಿಯಾಗಿ ನಾವು ಮಾಡೋದ್ರಿಂದ ಕೂಡ ನಾವು ಕೆಲವೊಮ್ಮೆ ರೈತರಿಗೆ ಇದಕ್ಕೆ ಥಿನ್ನಿಂಗ್ ಮಾಡುವಂಥ ಖರ್ಚುಗಳನ್ನು ನಾವು ಇವತ್ತು ಕಡಿಮೆ ಮಾಡಬಹುದು ಅಂತಂದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೂರನೇದು ಪೋಷಕಾಂಶಗಳು ಮತ್ತು ನೀರಿನ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಪೋಷಕಾಂಶಗಳನ್ನು ಕಾಲಕ್ಕೆ ತಮಗೆಲ್ಲ ಗೊತ್ತಿದ್ದಂಗೆ ಯಾವಾಗ ಪೋಷಕಾಂಶಗಳನ್ನ 2 ಹಂತದಲ್ಲಿ ನಾವು ವಿಧವಾಗಿ ನಾವು ವರ್ಗಾಯಿಸ್ತೀವಿ. ಒಂದು ಏಪ್ರಿಲ್ ಚಾಟ್ನಿ ಆದ ನಂತರ ಪೋಷಕಾಂಶಗಳನ್ನ ಕೊಡೋದು, ಅಕ್ಟೋಬರ್ ಚಾಟ್ನಿ ಆದ ನಂತರ ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ. ತಮಗೆ ಎಲ್ಲ ಗೊತ್ತಿದ್ದಂಗೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಇವು ಭಾಳ ಇಂಪಾರ್ಟೆಂಟ್ ರೋಲ್ ಆಗಿರ್ತವೆ.
ಸಾರಜನಕ ಯಾವಾಗಲೂ ನಮಗೆ ಹೊಸ ಚಿಗುರು ಮತ್ತು ಶೂಟ್ಗಳ ಬೆಳವಣಿಗೆಗೆ ಭಾಳ ಹೆಲ್ಪ್ ಮಾಡುತ್ತೆ. ಅದೇ ರೀತಿಯಾಗಿ ಹೂ ಗರ್ಭ ಕಟ್ಟುವ ಹಂತದಲ್ಲಿ ರಂಜಕದ ಪ್ರಮಾಣ ಭಾಳ ಚೆನ್ನಾಗಿ ಬೇಕಾಗುತ್ತೆ. ಅದೇ ನಾವು ಏಪ್ರಿಲ್ ಪೂರ್ಣಿಮೆ ನಂತರ ಏನು ನಾವು 50 ದಿವಸ ಅಂತ ಹೇಳ್ತೀವಿ, ಆ ಟೈಮಲ್ಲಿ ರಂಜಕದ ಪ್ರಮಾಣ ಚೆನ್ನಾಗಿರ್ಬೇಕಾಗುತ್ತೆ. ಮತ್ತು ಪೊಟ್ಯಾಶ್ ಯಾವಾಗ ಕಡ್ಡಿ ಮ್ಯಾಚುರಿಟಿ ಆಗ್ತಾ ಹೋಗುತ್ತೆ ಆಗ ಪೊಟ್ಯಾಷಿಯಂ ಅಂಶಗಳು, ಪೊಟ್ಯಾಷ್ ಗೊಬ್ಬರಗಳನ್ನು ಜಾಸ್ತಿ ಕೊಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಾವು ಮೇನ್ ಪ್ರಮುಖವಾದ ಇವು ಸಾರಜನಕ, ರಂಜಕ, ಪೊಟ್ಯಾಷ್ ಆಯಿತು. ಮತ್ತು ಇನ್ನು ಅಕ್ಟೋಬರ್ ಪೂರ್ಣಿಮೆ ನಂತರ ಕೂಡ ಅದೇ ರೀತಿಯಾಗಿ ಸಾರಜನಕ, ರಂಜಕ, ಪೊಟ್ಯಾಷ್ ಭಾಳ ಇಂಪಾರ್ಟೆಂಟ್ ರೋಲ್ ಇರುತ್ತೆ. ಅದರ ಹೊರತಾಗಿ ಕೂಡ ಕೆಲವೊಂದು ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಕೂಡ ಬರ್ತಾಯಿದೆ. ಅದರಲ್ಲಿ ಪ್ರಮುಖವಾಗಿ ನಮಗೆ ಐರನ್ ಡೆಫಿಷಿಯನ್ಸಿ, ಜಿಂಕ್ ಡೆಫಿಷಿಯನ್ಸಿ, ಬೋರಾನ್ ಡೆಫಿಷಿಯನ್ಸಿ, ಈ ಥರದ ಕೆಲವೊಂದು ಮೈಕ್ರೋನ್ಯೂಟ್ರಿಯನ್ ಲಘು ಪೋಷಕಾಂಶಗಳು ಕೂಡ ನಮಗೆ ಅವಶ್ಯಕತೆ ಇರುತ್ತೆ. ಸೊ ಅವುಗಳನ್ನು ಕೂಡ ನಾವು ಹಂತ ಹಂತದಲ್ಲಿ ನಾವು ಲಘು ಪೋಷಕಾಂಶಗಳನ್ನು ನಾವು ಮ್ಯಾನೇಜ್ ಮಾಡುತ್ತೆ. ಅದರ ಹೊರತಾಗಿ ಕೂಡ ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ ಇವು ಕೂಡ ಭಾಳ, ಯಾಕಂದರೆ ಯಾವಾಗ ಕಾಯಿ ಕಚ್ಚುವ ಸಂದರ್ಭ ಮತ್ತು ಕಾಯ ನಂತರ ಒಂದು 70ರಿಂದ ಹಿಡಿದು 100 ದಿನವರೆಗೂ ಕ್ಯಾಲ್ಸಿಯಮ್ಮು, ಮ್ಯಾಗ್ನೀಷಿಯಮ್ಮು ಒಂದು ಸ್ವಲ್ಪ ನಾವು ಯಥೇಚ್ಛವಾಗಿ ಕೊಡಬೇಕಾಗುತ್ತೆ. ಆ ಹಂತದಲ್ಲಿ ಕೂಡ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಮ್ ಬಗ್ಗೆ ನಾವು ಜಾಸ್ತಿ ಗಮನ ಕೊಡಬೇಕಾಗುತ್ತೆ. ಸೊ ಇದು ಏನಪ್ಪ ಪೋಷಕಾಂಶಗಳು ನೀಡ್ ಬೇಯಿಸಿರ್ತಾವೆ. ಆ ಪೋಷಕಾಂಶಗಳ ಸಲುವಾಗಿ ನಾವೇನು ಮಾಡ್ತೀವಿ, 2-3 ಹಂತದಲ್ಲಿ ಕೆಲವೊಮ್ಮೆ ತೊಟ್ಟುಗಳ ಪರೀಕ್ಷೆ ಮಾಡೋದ್ರ ಮುಖಾಂತರ ಕೂಡ, ಈಗ ಎಲೆ ತೊಟ್ಟು ಅಂತಂದು ಹೇಳಿ ನಾವು ಏಪ್ರಿಲ್ ಪೂರ್ಣಿಮೆ ಆದ ನಂತರ ಒಂದು 45 ದಿವಸ ಆದ ನಂತರ ಎಲೆ ತೊಟ್ಟುಗಳನ್ನು ತೆಗೆದುಕೊಂಡೋಗಿ ಇಡೀ ತೋಟಕ್ಕೆ ಒಂದು 200 ಎಲೆ ತೊಟ್ಟುಗಳನ್ನು ರ್ಯಾಂಡಮಾಗಿ ಕಲೆಕ್ಟ್ ಮಾಡಿ ಅವುಗಳನ್ನು ಪರೀಕ್ಷೆಗೆ ಒಳಪಡಿಸುವಂಥದ್ದು. ಆ ಎಲೆ ತೊಟ್ಟಲ್ಲಿ ಇರ್ತಕ್ಕಂಥ ಕೆಲವೊಂದು ಪೋಷಕಾಂಶಗಳ ಪ್ರಮಾಣದ ಪ್ರಕಾರ ಈ ಕೆಲವೊಮ್ಮೆ ನಾವು ಅದರಲ್ಲಿ ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ಫಾಸ್ಫರಸ್ ರಂಜಕ ಪೋಷಕಾಂಶ, ಅದರಲ್ಲಿ 0.38% ರಂಜಕ ಪೋಷಕಾಂಶ ಇರಬೇಕಂತ ಹೇಳ್ತೀವಿ. ಈಗ ಇದ್ದರೆ ನಮಗೆ ಒಳ್ಳೆ ಚೆನ್ನಾಗಿ ಗೊನೆಗಳು ಬರ್ತಾವಂತಂದು ಒಂದು ವಾಡಿಕೆ. ಸೊ ಹೀಗಾಗಿ ಒಂದು ತೊಟ್ಟಿನ ಪೋಷಕಾಂಶಗಳ ವಿಶ್ಲೇಷಣೆ ಮುಖಾಂತರ ಕೂಡ ನಾವು ಇವತ್ತು ನಮಗೆ ಬೇಕಾಗ್ತಕ್ಕಂಥ ಕೆಲವೊಂದು ಪೋಷಕಾಂಶಗಳನ್ನ ಇವತ್ತು ಒದಗಿಸ್ಬೋದು. ಸೊ ಒಟ್ಟಾರೆಯಾಗಿ ಇದೊಂದು ದ್ರಾಕ್ಷಿ ಅನ್ನೋದು ಭಾಳ ಕೇರ್ಫುಲ್ಲಾಗಿ ಮ್ಯಾನೇಜ್ ಮಾಡತಕ್ಕಂಥ ಬೆಳೆ. ಬಟ್ ನೀವು ಯಾವಾಗ ಕೇರ್ಫುಲ್ಲಾಗಿ, ಸಿಸ್ಟಮೆಟಿಕ್ಕಾಗಿ, ಟೈಮ್ ಟು ಟೈಮ್ ಏನು ಆಪ್ರೇಷನ್ಗಳು ಮಾಡಬೇಕು ಅವನ್ನೆಲ್ಲ ಮಾಡ್ಕೊಂಡು ಹೋದಾಗ ನೀವು ಸಕ್ಸಸ್ಫುಲ್ಲಾಗಿ ನೀವು ದ್ರಾಕ್ಷಿನ ಬೆಳಿಬೋದು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನಾವೀಗ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದ ಒಂದು ಸಂಶೋಧನಾ ಕೇಂದ್ರವಾದಂಥ ಮುಖ್ಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಾಗಲಕೋಟ, ಇದಕ್ಕೆ ನಾವು ಕೂಡ ಸೆಕ್ಟರ್ ನಂಬರ್ 70 ಮತ್ತು ಆರ್ಚರ್ಡ್ ಆಫೀಸ್ ಅಂತ ಕೂಡ ಹೇಳ್ತಾ ಇದ್ದೀವಿ. ಈ ದಿವಸ ತಾವು ಇಲ್ಲಿ ಕಂಡು ಬರ್ತದೆ ಅಂದರೆ ಒಟ್ಟು ಟೋಟಲ್ 23 ವಿವಿಧ ದ್ರಾಕ್ಷಿ ತಳಿಗಳನ್ನು ಕಂಡು ಬರ್ತಾಯಿದೆ. ಈ 23 ತಳಿಗಳಲ್ಲಿ 12 ತಳಿಗಳು ಈಗ ನಾವು ತಾಜಾ ಹಣ್ಣಿಗೋಸ್ಕರ ಏನು ಉಪಯೋಗಿಸ್ತಾ ಇದ್ದೀವಿ, 12 ತಳಿಗಳು ಟೇಬಲ್ ವೆರೈಟಿ ಅಂತ ನಾವೇನು ಹೇಳ್ತೀವಿ, ಆ ಟೇಬಲ್ ವೆರೈಟಿಗಳನ್ನ ಬೆಳೆಯಲಾಗ್ತಾಯಿದೆ. ಅದರ ಜೊತೆಗೆ ಇನ್ನುಳಿದ 11 ತಳಿಗಳು ವೈನ್ ತಳಿಗಳಾಗಿದ್ದಾವೆ. ಇದರಲ್ಲಿ ಟೇಬಲ್ ತಳಿಗಳಲ್ಲಿ ಕೂಡ ಅದರಲ್ಲಿ ಕಲರ್ ತಳಿಗಳಿದ್ದಾವೆ, ಕೆಲವೊಂದು ವೈಟ್ ತಳಿಗಳು ಕೂಡ ಇದ್ದಾವೆ. ಅದೇ ರೀತಿಯಾಗಿ ವೈನ್ ತಳಿಯಲ್ಲಿ ಕೂಡ ಬಣ್ಣದ ತಳಿಗಳು ಕೂಡ ಇದೆ ಅಂತಂದು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ತಳಿಗಳನ್ನು ನಾವು ಮದರ್ ಬ್ಲಾಕ್ ಆಗಿ ಯೂಸ್ ಮಾಡ್ತೀವಿ, ತಾಯಿ ಗಿಡಗಳ ತಾಕುಗಳಾಗಿ ನಾವನ್ನ ಯೂಸ್ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಇಲ್ಲಿ ಕೂಡ ರಿಸರ್ಚ್ ಕೂಡ, ಸಂಶೋಧನೆ ಕೂಡ ನಡೆಸಲಾಗ್ತಾ ಇದೆ. ಈ ತಳಿಗಳನ್ನು ನಾವು 2011ರಲ್ಲಿ ಇಲ್ಲಿ 1.5 ಎಕರೆ ಪ್ರದೇಶದ ಕ್ಷೇತ್ರದಲ್ಲಿ ನಾವು ನಾಟಿಯನ್ನು ಮಾಡಲಾಗಿದೆ. ಇವತ್ತು ಸರಿಸುಮಾರು ಇವತ್ತಿನ ದಿವಸ 13 ವರ್ಷದ ಗಿಡಗಳ ಇವಾಗಿದ್ದಾವೆ. 13 ವರ್ಷಗಳಿಂದ ನಾವು ಇಳುವರಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದೀವಿ. ಇಲ್ಲಿ ಪ್ರಮುಖವಾಗಿ ಯಾಕೆ ಈ ತಳಿಗಳನ್ನು ನಾವು ಅಧ್ಯಯನ ಮಾಡ್ತಾಯಿದ್ದೀವಿ ಅಂದರೆ, ಈ ಭಾಗದಲ್ಲಿ, ಈ ಉತ್ತರ ಕರ್ನಾಟಕದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ದ್ರಾಕ್ಷಿ ಕೂಡ ಉತ್ತರ ಕರ್ನಾಟಕದ ಒಂದು ಮುಖ್ಯ ಹಣ್ಣಿನದು ಬೆಳೆ ಅಂತಂದು ಹೇಳ್ಬೋದು. ಸೊ ಹೀಗಾಗಿ ಈ ಭಾಗದಲ್ಲಿ ಯಾವ ತಳಿಗಳು ಕೂಡ ಈ ಭಾಗಕ್ಕೆ ಯಾವ ತಳಿಗಳು ಸೂಕ್ತ, ಈ ತಳಿಗಳ ಒಂದು ಅಧ್ಯಯನವನ್ನು ಮಾಡಿ ನಾವು ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ರೈತರಿಗೆ ಯಾವ ತಳಿಗಳು ಒಂದು ಒಳ್ಳೆಯ ಇಳುವರಿಯನ್ನು ಕೊಡ್ತಾ ಇದ್ದೀವಿ ಅನ್ನೋ ಒಂದು ಮಾರ್ಗದಲ್ಲಿ ನಾವು ಸಂಶೋಧನೆ ತೆಗೆದುಕೊಂಡು ರೈತರಿಗೆ ಒಂದು ಹೇಳುವಂಥ ಕಾರ್ಯವನ್ನು ನಾವಿಲ್ಲಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಈ ತಳಿಗಳಲ್ಲಿ ಬೇರೆ ಬೇರೆ ವಿಷಯದ ಮೇಲೆ, ಈಗ ಬಂಚ್ ರೆಗ್ಯುಲೇಷನ್ಸ್ ಇರ್ಬೋದು, ಕೇನ್ ರೆಗ್ಯುಲೇಷನ್ ಇರ್ಬೋದು, ಮತ್ತು ಕೆಲವೊಂದು ಬರ್ತಕ್ಕಂಥ ಹೊಸ ಮೊಲೆಕುಳುಗಳಿರ್ಬೋದು, ರೋಗಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೇರೆ ಹೊಸ ಮೊಲೆಕುಳುಗಳು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯಗಳಿದ್ದಾವೆ. ಅವುಗಳ ಮೇಲೆ ಕೂಡ ಕೆಲವೊಂದು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಇವತ್ತೊಂದು ದಿವಸ ಅಧ್ಯಯನ ಕೂಡ ಈ ಒಂದು ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಸೊ ನಮಗೆ ಒಂದೊಂದೇ ತಳಿ ಬಗ್ಗೆ ನಾನು ಈ ಸದ್ಯಕ್ಕೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಬೇಕು, ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಥಾಮ್ಸನ್ ಸೀಡ್ಲೆಸ್. ನಮಗೆಲ್ಲ ಗೊತ್ತಿದ್ದಂಗೆ ವಿಶ್ವದ ಪ್ರಮುಖ ಒಂದು ಹಣ್ಣಿನ ತಳಿ ಅಂತಂದು ಹೇಳಬೇಕು ಥಾಮ್ಸನ್ ಸೀಡ್ಲೆಸ್ ಅಂತಂದು. ಇದನ್ನು ನಾವು ತಾಜಾ ಹಣ್ಣಿಗೋಸ್ಕರ ಕೂಡ ಉಪಯೋಗಿಸ್ಬೋದು, ಮನುಕ ಮಾಡಲಿಕ್ಕೆ ಕೂಡ ಉಪಯೋಗಿಸ್ಬೋದು, ಜ್ಯೂಸ್ ಮಾಡಲಿಕ್ಕೆ ಕೂಡ ಉಪಯೋಗಿಸ್ಬೋದು, ವೈನ್ ಮಾಡಲಿಕ್ಕೆ ಕೂಡ ಉಪಯೋಗಿಸ್ಬೋದು. ಅಂಥ ಒಂದು ಶ್ರೇಷ್ಠ ಒಂದು ತಳಿ ಕೂಡ ಇಲ್ಲಿ ಥಾಮ್ಸನ್ ಸೀಡ್ಲೆಸ್ಸು. ಅತಿ ಹೆಚ್ಚಿನ ರೈತರು ಇತ್ತೀಚಿನ ದಿನದಲ್ಲಿ ಹೆಚ್ಚಿನ ಕ್ಷೇತ್ರದಲ್ಲಿ ಈ ಥಾಮ್ಸನ್ ತಳಿಯನ್ನು ಇವತ್ತು ಬೆಳೆಯಲಾಗ್ತಾಯಿದೆ. ಸೊ ಇನ್ನು ಎರಡನೇದ್ದು ಅದೇ ಥರ ನೋಡ್ಕೊತ ಬಂದಾಗ ಪ್ರಮುಖವಾಗಿ ಬರ್ತಕ್ಕಂಥ ಅಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡಿ, ಮುಂದೆ ಸೋನಾಕ ಅಂಥೇಳಿ, ಇದು ಕೂಡ ಒಂದು ಥಾಮ್ಸನ್ ಸೀಡ್ಲೆಸ್ಸಿನ
ಒಂದು ಮುಟೆಂಟ್ ಅಂತ ಹೇಳ್ತೀವಿ. ಥಾಮ್ಸನ್ ಸೀಡ್ಲೆಸ್ಸಿಂದ ವೆರೈಟಿನೇ ಡೆವಲಪ್ ಆಗಿದ್ದು. ಒಂದು ವಿಶೇಷತೆ ಏನಪ್ಪ ಥಾಮ್ಸನ್ ಸೀಡ್ಲೆಸ್ಗೆ ಅಂದರೆ, ಥಾಮ್ಸನ್ ಸೀಡ್ಲೆಸ್ಸು ರೌಂಡ್ ಟು ಓವಲ್ ಶೇಪ್ ಬರುತ್ತೆ. ಬಟ್ ಇದರಲ್ಲಿ ಏನಂದರೆ ಮಣುಕ ಉದ್ದ ಬರುತ್ತೆ, ಪಾಯಿಂಟೆಡ್ ಅಂತೀವಿ. ಇತ್ತೀಚಿನ ದಿನಗಳ ತಾವೆಲ್ಲ ನೋಡಿದರೆ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಪಾಯಿಂಟೆಡ್ ಇರ್ತಕ್ಕಂಥ ತಳಿಗಳು ಹೆಚ್ಚಿನ ಒಂದು ಬೇಡಿಕೆ ಇರೋದ್ರಿಂದ ಥಾಮ್ಸನ್ ಸೀಡ್ಲೆಸ್ಗೆ ಕಂಪೇರ್ ಮಾಡಿದ್ರೆ ಇದು ಪಾಯಿಂಟೆಡ್ ಆಗಿ ಬರುತ್ತೆ. ಸೊ ಹೀಗಾಗಿ ಭಾಳ ಬೇಡಿಕೆ, ಮಾರುಕಟ್ಟೆಯಲ್ಲಿ ಬೇಡಿಕೆನ ಇದು ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಅನ್ನೋದೇ. ಅದೇ ರೀತಿ ಈ ಸೋನಾಕನ್ನು ಕೂಡ ನಾವು ಮಣುಕ ಮಾಡಲಿಕ್ಕೆ ಒಂದು ಶ್ರೇಷ್ಠವಾದ ತಳಿ ಅಂತಂದು ಕೂಡ ಹೇಳ್ಬೋದು. ಅದೇ ರೀತಿ ಇಲ್ಲಿ ಇನ್ನೊಂದು ಥಾಮ್ಸನ್ ಸೀಡ್ಲೆಸ್ಸಿಂದನೇ ಬಿಡುಗಡೆಗೊಂಡಂಥ ಇನ್ನೊಂದು ಇಂಪಾರ್ಟೆಂಟ್ ತಳಿ ಅಂತಂದು ಹೇಳಿದರೆ ಮಾಣಿಕ್ ಚಮನ್ ಅಂತ ಹೇಳ್ತೀವಿ. ಅತಿ ಹೆಚ್ಚಿನ ಇತ್ತೀಚೆಗಳಲ್ಲಿ ಏನಾದರೂ ನಾವು ಥಾಮ್ಸನ್ ಸೀಡ್ಲೆಸ್ಸಲ್ಲಿ ನೆಕ್ಸ್ಟ್ ಏನಾದರೂ ನಾವು ಥಾಮ್ಸನ್ ಸೀಡ್ಲೆಸ್ ಆದಮೇಲೆ ಯಾವುದು ತಳಿ ಬೆಳಿಬೇಕು ಅನ್ನೋದೊಂದು ವಿಚಾರ ಮಾಡಿದಾಗ ಮಾಣಿಕ್ ಚಮನ್ ಅಂತಂದು ಹೇಳ್ಬೋದು. ಯಾಕಂದರೆ ಇದು ರೆಗ್ಯುಲರಾಗಿ ಬರುತ್ತೆ, ಯಾವುದೇ ತೊಂದರೆ ಇಲ್ಲ, ವರ್ಷವಿಡೀ ಬರ್ತಾನೆ ಐತೆ, ಯಾವ ಪ್ರಾಬ್ಲಮ್ ಇಲ್ಲದೆ. ಮತ್ತು ಇನ್ನೊಂದು ಏನಪ್ಪ ಅಂತ ಒಳ್ಳೆಯ ವಿಶೇಷತೆ ಅಂತಂದರೆ ಇದು ಮಣುಕ ಕೂಡ ಬಹಳ ಯೋಗ್ಯವಾದ್ದು. ಅದ್ರ ಜೊತೆಗೆ ಪಾಯಿಂಟೆಡ್ ಇರುತ್ತೆ, ಉದ್ದಕ್ಕೆ ಬರುತ್ತೆ. ಹೀಗಾಗಿ ಇದನ್ನು ಭಾಳ ಪ್ರಿಫರ್ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ. ಒಳ್ಳೆ ಇಳುವರಿ ಕೊಡೋದು, ಈ ಥಾಮ್ಸನ್ ಸೀಡ್ಲೆಸ್ಗಿಂತ ಜಾಸ್ತಿ ಇಳುವರಿ ಕೊಡ್ತಕ್ಕಂಥ ಒಂದು ತಳಿ ಅಂತಂದು ಹೇಳಿದ್ರು ತಪ್ಪಾಗಲಾರ್ದು. ಇನ್ನು ಮುಂದೆ ನೋಡ್ತಾ ಹೋಗ್ತಾ ಇದ್ರಿ, ಇಲ್ಲೊಂದು ನೋಡ್ತಾರೆ, ಕಿಸ್ಮಿಸ್ ರೋಸಾವಿಸ್ ವೈಟ್ ಅಂತ ಹೇಳಿ. ತಾವೆಲ್ಲ ಗೊತ್ತಿದೆ, ರೋಸಾವಿಸ್ ವೈಟ್ ಅಂತಂದು ಒಂದು ತಳಿ ಇದೆಯಲ್ಲ, ಅದರಿಂದ ಬಿಡುಗಡೆಗೊಂಡಂಥ, ಅದು ರೋಸಾವಿಸ್ ಏನು ಕೆಂಪು ಇತ್ತು, ಅದರಿಂದ ಬಿಡುಗಡೆಗೊಂಡಂಥ ಒಂದು ಬಿಳಿ ತಳಿ ಅಂತಂದು ಹೇಳಿದರೆ ತಪ್ಪಾಗದು. ಕಿಸ್ಮಿಸ್ KR ವೈಟ್ ಅಂತೀವಿ. ಇತ್ತೀಚಿನ ದಿನಗಳಲ್ಲಿ ಈಗ ಥಾಮ್ಸನ್ ಸೀಡ್ಲೆಸ್ಸನ್ನು ಬದಲಾಗಿ ಸುಮಾರು ಸುಮಾರು ಈ ನಾಶಿಕ್ ಭಾಗದಲ್ಲಿ, ಮಹಾರಾಷ್ಟ್ರದಲ್ಲಿ 1000 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತಿನ ದಿವಸ ಈ KR ವೈಟನ್ನು ಬೆಳೆಯಲಾಗ್ತಿದೆ. ಗೊನೆಗಳು ಒಂದು ಒಳ್ಳೆಯ ಸಿಲಿಂಡ್ರಿಕ್ ಆಕಾರದಲ್ಲಿ ಬೆಳುತ್ತವೆ. ನಮಗೆ ಮಣುಕ ಮಾಡಲಿಕ್ಕೆ ಕೂಡ ಬಹಳ ಯೋಗ್ಯವಾದಂಥ ತಳಿ ಇದು. ರೈತರಲ್ಲಿ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಕೂಡ ಇದನ್ನು ಬೆಳೀತಾ ಇದ್ದಾರೆ. ಸೊ ಇನ್ನು ಮುಂದೆ ನೋಡ್ತಾ ಹೋದಂಗೆ ಇನ್ನೂ ಒಂದು ತಳಿ ಅಂತಂದು ಹೇಳ್ಬೋದು, 2A ಕ್ಲೋನ್ ಅಂತಂದು ಹೇಳಿ. ಇದು ಕೂಡ ಥಾಮ್ಸನ್ ಸೀಡ್ಲೆಸ್ಸಿಂದ ಬಿಡುಗಡೆಗೊಂಡಂಥ ಇನ್ನೊಂದು ಮುಟೆಂಟ್ ಅಂತಂದರೂ ಕೂಡ ತಪ್ಪಾಲಾರ್ದು. ಇದನ್ನು ಕೂಡ ಇತ್ತೀಚೆಗೆ ಇದು ಏನು ನಾನು ಈಗ ಹೇಳಿದೆ KR ವೈಟ್ ಅಂತ ಹೇಳಿದೆ, ಅದೇ ರೀತಿಯಾಗಿ ಇದು 2A ಕ್ಲೋನ್ ಕೂಡ ಸುಮಾರು ನಾಶಿಕ್ ಮತ್ತು ಕೆಲವೊಂದು ಮಹಾರಾಷ್ಟ್ರ ಭಾಗದಲ್ಲಿ 1000 ಹೆಕ್ಟೇರ್ ಪ್ರದೇಶದಲ್ಲಿ ಇದರ ಒಂದು ಏರಿಯಾ ಕಲ್ಟಿವೇಷನ್ ಕೂಡ ಇವತ್ತಿನ ದಿವಸ ಆಗ್ತಾಯಿದೆ. ಇದನ್ನು ಕೂಡ ನಾವು ಟೇಬಲ್ ಪರ್ಪಸ್ಸು ಮತ್ತು ಮಣುಕ ಮಾಡಲಿಕ್ಕೆ ಭಾಳ ಶ್ರೇಷ್ಠವಾದಂಥ ತಳಿ ಅಂತಂದು ಹೇಳಿದರೆ ತಪ್ಪಾಗಲಾರ್ದು. ಇನ್ನು ಇಳುವರಿ ಕೂಡ ಈಗ ನಾವು ಲಾಸ್ಟ್ ಟೈಮ್ ನಾವು ಕೆಲವೊಂದು ಅಧ್ಯಯನಗಳನ್ನು ತೆಗೆದುಕೊಂಡಾಗ ಇಳುವರಿ ಕೂಡ ಈ 2A ಕ್ಲೋನು ಮತ್ತು KR ವೈಟು ಥಾಮ್ಸನ್ ಸೀಡ್ಲೆಸ್ಗಿಂತ ಜಾಸ್ತಿ ನಾವು ರೆಕಾರ್ಡ್ ಕೂಡ ಮಾಡಿದ್ವಿ. ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾದಂಥ ತಳಿ ಅಂತಂದು ಹೇಳ್ಬೇಕು, ಮಾಂಜ್ರಿ ನವೀನ್ ಅಂತಂದು ಹೇಳ್ತೀವಿ ನಾವು. ಇದು ನಮ್ಮ ಸೋಲಾಪುರಿನ ನ್ಯಾಷನಲ್ ರಿಸರ್ಚ್ ಸೆಂಟ್ರ್ ಇದೆ, ನಮ್ಮ ಪೂಣಾ ಏನಿದೆ ನ್ಯಾಷನಲ್ ರಿಸರ್ಚ್ ಸೆಂಟ್ರ್ ಪೂಣಾ, ಅಲ್ಲಿಂದ ಬಿಡುಗಡೆಗೊಂಡಂಥ ಒಂದು ಒಳ್ಳೆಯ ಶ್ರೇಷ್ಠವಾದಂಥ ತಳಿ ಅಂತ ಹೇಳ್ತೀವಿ. ಇದರ ಒಂದು ಇಂಪಾರ್ಟೆನ್ಸ್ ಏನಪ್ಪ ಅಂದರೆ ಸೆಲ್ಫ್ ಥಿನ್ನಿಂಗ್ ಮೆಕ್ಯಾನಿಸಮ್ ಅಂತೀವಿ. ಇದಕ್ಕೆ ನಮಗೆ ಥಿನ್ನಿಂಗಿನ ಅವಶ್ಯಕತೆ ಇರೋದು. ಯಾಕಂದರೆ ರೈತರು ತಮಗೆಲ್ಲ ಗೊತ್ತಿದೆ, ಥಿನ್ನಿಂಗ್ ಮಾಡಲಿಕ್ಕೆ ನಾವು ಸುಮಾರು ಎಷ್ಟೋ ದುಡ್ಡುಗಳನ್ನ ಖರ್ಚು ಮಾಡ್ಬೇಕಾಗೈತೆ. ಇವತ್ತಿನ ದಿವಸ ಲೇಬರ್ ಹಚ್ಬೇಕಾಗುತ್ತೆ, ಒಂದು ಗಡಿಗೆ 10 ರೂಪಾಯಿ 11 ರೂಪಾಯಿ ಈ ರೀತಿಯಾಗಿ ಲೇಬರ್ ತೊಗೊತಾರೆ. ಆದರೆ ಆ ತೊಂದರೆ ಈ ತಳೀಲಿ ಇರೋದಿಲ್ಲ. ಯಾಕಂದರೆ ಸೆಲ್ಫ್ ಥಿನ್ನಿಂಗ್ ಆಟೋಮೆಟಿಕ್ ತಾನೇ ತಿನ್ನೌಟ್ ಆಗಿಬಿಡುತ್ತೆ. ಮತ್ತು ಅದಕ್ಕೆ ಜಾಸ್ತಿ ಜಿಯನ್ನು ಕೂಡ ತೆಗೆದುಕೊಳ್ಳೋದಿಲ್ಲ. ಈ ಜಿಎ ಭಾಳ ಕಡಿಮೆ ಪ್ರಮಾಣದಲ್ಲಿ ನಾವು ಇವತ್ತು ಜಿಯನ್ನು ಡಿಪ್ ಮಾಡೋದಾಗಲಿ ಮತ್ತು ಸಿಂಪಡಣೆ ಮಾಡೋದಾಗಲಿ ನಾವು ಇವತ್ತಿನ ದಿವಸ ಮಾಡ್ತಾಯಿದ್ದೀವಿ. ಹೀಗಾಗಿ ಇದು ಭಾಳ ಶ್ರೇಷ್ಠ ತಳಿ ಮತ್ತು ಬೇಗ ಮಾರುಕಟ್ಟೆಗೆ ಬರ್ತಕ್ಕಂಥದ್ದು. ಕೇವಲ 90-100 ದಿವಸದಲ್ಲಿ ಇದು ಮಾರುಕಟ್ಟೆಗೆ ರೆಡಿ ಆಗಿಬಿಡುತ್ತೆ. ಹೀಗಾಗಿ ಇದು ಕೂಡ ಒಂದು ಒಳ್ಳೆಯ ತಳಿ ಅಂತಂದು ಕೂಡ ಹೇಳಿದ್ರೆ ತಪ್ಪಾಗಲಾರ್ದು. ಇನ್ನು ನೆಕ್ಸ್ಟ್ ನೋಡೋಣ, ಆ ಭಾಗದಲ್ಲಿ ಹೋದಾಗ ನಮಗೆ ಇನ್ನು ಬೇರೆ ಕಲರ್ ತಳಿಗಳು ಇದುವರೆಗೆ ನೋಡಿದ್ದು ಎಲ್ಲ ವೈಟ್ ತಳಿ ಅಂತೀವಿ ನಾವು, ವೈಟ್ ತಳಿ ಅಥವಾ ಗ್ರೀನ್ ತಳಿಗಳಂತ ಹೇಳ್ತೀವಿ. ಆ ಭಾಗದಲ್ಲಿ ಬಂದಾಗ ಕಲರ್ ತಳಿಗಳನ್ನು ನಾವು ನೋಡ್ತೀವಿ. ಥಿನ್ನಿಂಗ್ ಮಾಡೋ ಆಪ್ರೇಷನ್ ಬಗ್ಗೆ ಹೇಳ್ತಾ ಇದ್ದೆ ನೋಡಿ, ಎಷ್ಟೊಂದು ಲೇಬೋರಿಯಸ್ ಆಗಿರುತ್ತೆ. ಇದಕ್ಕೆಲ್ಲ ಸ್ವಲ್ಪ ನಾಲೆಜ್ ಬೇಕಾಗುತ್ತೆ. ಯಾಕಂದರೆ ಥಿನ್ನಿಂಗ್ ಯಾಕೆ ಮಾಡ್ಬೇಕಂದ್ರೆ ನಾವು ಸುಮಾರು ಒಂದು ಗೊನೆಯಲ್ಲಿ ಸರಿಸುಮಾರು 250-300 ಕಾಳುಗಳಿರ್ತವೆ. ಈಗ ನಾವು ಅಷ್ಟು ಕಾಳುಗಳನ್ನ ಬಿಟ್ಟಾಗ ಅವು ಬೆಳೀಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಸೊ ಹೀಗಾಗಿ ಅವನ್ನ ತಿನ್ನೌಟ್ ಮಾಡಬೇಕಾಗುತ್ತೆ. ಸರಿಸುಮಾರು ನಾವು ಒಂದು ಗೊನೆಯಲ್ಲಿ ಒಂದು 120ರಿಂದ 150 ಕಾಳುಗಳು. 120 ಆದರೆ ನಾವು ಎಕ್ಸ್ಪೋರ್ಟ್ಗೆಲ್ಲ ನಾವು ಈಗ 18 mm ಸೈಜ್ ಬರ್ಬೇಕಂತಂದರೆ ನಾವು ಒಂದು 120 ಕಾಳುಗಳನ್ನ ಬಿಟ್ಕೊಂಡ್ರೆ ಒಂದು ಒಳ್ಳೆ ಸೈಜ್ ಬರಲಿಕ್ಕೆ ಸಾಧ್ಯ ಇದೆ. ಸೊ ಹೀಗಾಗಿ ಅದನ್ನು ಥಿನ್ನಿಂಗ್ ಮಾಡೋದ್ರಿಂದ ಕೂಡ ನಮಗೇನೈತೆ ಒಂದಕ್ಕೊಂದು ಕಾಂಪಿಟೇಷನ್ ಕಡಿಮೆ ಆಗುತ್ತೆ. ಎರಡು ಕಾಳುಗಳ ಬಗ್ಗೆ ನೋಡಿ, ಈಗ ಇನ್ನೂ ಸ್ವಲ್ಪ ಆಗ್ಬೇಕಂತ ನೋಡಿ. ಈಗ ಇಲ್ಲಿ ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ಥಿನ್ನಿಂಗ್ ಆದಾಗ ಮಾತ್ರ ನಾವು ಇನ್ನೂ ಒಂದು ಹೆಚ್ಚಿನ ಒಂದು ಈ ಬಿಡಿ ಕಾಂತ ನೋಡಿ. ಈಗ ಸರಿ ಸುಮಾರಾಗಿ ಇಡೀ ಗೊನೆಯಲ್ಲಿ ಬಿಡಿ ಆಗಿರೋದ್ರಿಂದ ನಾವು ಒಳ್ಳೆ ಸೈಜ್ ಬರಲಿಕ್ಕೆ ಸಾಧ್ಯತೆ ಇದೆ. ಎಕ್ಸ್ಪೋರ್ಟಿಗೆ ಓಕೆ. ತಾವು ನೋಡ್ತಕ್ಕಂಥದ್ದು ಒಂದು ಶ್ರೇಷ್ಠ ತಳಿ ರೆಡ್ ಗ್ಲೋಬ್ ಅಂತಂದು ಹೇಳ್ತೀವಿ. ವಿಶ್ವದ ಅತಿ ಹೆಚ್ಚಿನ ಬೇಡಿಕೆ ಇರ್ತಕ್ಕಂಥ ತಳಿ ಅಂತ ಹೇಳಿದರೂ ತಪ್ಪಾಗಲಾರ್ದು. ಇದು ಕ್ಯಾಲಿಫೋರ್ನಿಯಾ ರಿಸರ್ಚ್ ಇನ್ಸ್ಟಿಟ್ಯೂಟಿಂದ
ಬಿಡುಗಡೆಗೊಂಡಂಥ ತಳಿ. ನೋಡಲಿಕ್ಕೆ ಭಾಳ ದಪ್ಪಾಗಿರುತ್ತೆ, ಹೆಚ್ಚು ಕಡಿಮೆ ಒಂದೊಂದು ಫ್ರೂಟು ನಿಮಗೆ ಒಂದು 8ರಿಂದ 10 ಗ್ರಾಮುವರೆಗೂ ಅದು ವೆಯ್ಟ್ ಬರುತ್ತೆ. ಒಳಗಡೆ ಬೀಜ ಇದ್ದರೂ ಕೂಡ ಜನರು ಇದನ್ನು ಲೈಕ್ ಮಾಡ್ತಾರೆ. ಯಾಕೆ ಲೈಕ್ ಮಾಡ್ತಾರೆ ಅಂದರೆ ಅದರಲ್ಲಿರ್ತಕ್ಕಂಥ ಪಲ್ಪ್, ಕ್ರಿಸ್ಪ್ರಿ ಪಲ್ಪ್ ಅಂತೀವಿ ನಾವು, ತಿಂದರೆ ಕ್ರಂಚಿನೆಸ್ ಬರಬೇಕು. ಆ ಒಂದು ಪಲ್ಪನ್ನು ಹೊಂದಿರೋದ್ರಿಂದ ಇದು ಬಹಳ ಬೇಡಿಕೆ ಇರ್ತಕ್ಕಂಥ ಮಾರುಕಟ್ಟೆಯಲ್ಲಿ ಬೇರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಪ್ರಾಬ್ಲಿ ನನಗಿಷ್ಟ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಒಂದು ಕ್ಷೇತ್ರದಲ್ಲಿ ವ್ಯಾಪರಿಸುವಂಥ ಸಾಧ್ಯತೆಯನ್ನು ಇರತಕ್ಕಂಥ ಒಂದು ಏಕೈಕ ತಳಿ ಅಂತಂದರೆ ತಪ್ಪಾಗಲಾರದು. ಇವತ್ತು ದಿವಸ ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ ಆ ಏರಿಯಾದಲ್ಲೆಲ್ಲ ನಾವು ಸುಮಾರು 1,000-1,500 ಎಕರೆ ಪ್ರದೇಶದಲ್ಲಿ ಇವತ್ತಿನ ದಿವಸ ರೈತರು ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಇವತ್ತು ಬೆಳೀತಾ ಇದ್ದಾರೆ. ಅದು ಅಲ್ಲದೆ ಮಾರುಕಟ್ಟೆಗೆ ಸ್ವಲ್ಪ ಇದ್ರದ್ದು ಏನಪ್ಪ ಅಂದರೆ ಸ್ವಲ್ಪ ಲೇಟಾಗಿ ಬರುತ್ತೆ. ಯಾವಾಗಲೂ ಬೇರೆ ತಳಿಗಳೆಲ್ಲ ನಮಗೆ 130 ದಿವಸ ತೊಗೊಂಡ್ರೆ ಇದು 145ರಿಂದ 150 ದಿವಸಗಳವರೆಗೆ ಬರುತ್ತೆ. ಕಲರ್ ಸ್ವಲ್ಪ ಡಲ್, ಕಲರ್ ಸ್ವಲ್ಪ ನಮ್ಮಲ್ಲಿ ಪ್ರಾಬ್ಲಮ್ ಅಂದರೆ ಸ್ವಲ್ಪ ಕಲರ್ ಲೇಟಾಗಿ ಬರೋದ್ರಿಂದ ಸಮ್ಮರ್ಗೆ ಕೋಯಿನ್ಸೈಡ್ ಆಗೋದ್ರಿಂದ ಕಲರಲ್ಲಿ ಸ್ವಲ್ಪ ಫೇಡ್ ಆಗ್ತಾ ಇದೆ. ಬಟ್ ಆದರೂ ಕೂಡ ಇದಕ್ಕೆ ಬಹಳ ಒಳ್ಳೆಯ ಮಾರುಕಟ್ಟೆ ಇರ್ತಕ್ಕಂಥ ಒಂದು ಶ್ರೇಷ್ಠವಾದ ತಳಿ. ಒಂದೊಂದು ಗೊನೆಗಳು ನಿಮಗೆ ಹೆಚ್ಚು ಕಡಿಮೆ ಒಂದೊಂದು ನಿಯರ್ ಅಬೌಟ್ 1 kgವರೆಗೂ ಬರುವಂಥ ಸಾಧ್ಯತೆ ಕೂಡ ಇರತಕ್ಕಂಥ ತಳಿ ಇದು. ನೆಕ್ಸ್ಟು ನಮಗೆಲ್ಲ ಗೊತ್ತಿದ್ದಂಗೆ ನೋಡಿ, ನಾವೆಲ್ಲ ಹೇಳ್ತಾ ಇದ್ದೀವಿ ಕಲರ್ ತಳಿಗಳು, ಇವೆಲ್ಲ ಕಲರ್ ತಳಿಗಳು. ನಾವು ಈ ಕಡೆ ಎಲ್ಲ ಬೆಳ್ತಕ್ಕಂಥದ್ದು ರೆಡ್ ಗ್ಲೋಬ್ ಇರ್ಬೋದು. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಕ್ರಿಮ್ಸನ್ ಸೀಡ್ಲೆಸ್ ಅಂತ, ಇದು ಇನ್ನೊಂದು ಕಲರ್ ತಳಿ. ಇದೊಂದು ರೆಡ್ ಕ್ರಿಮ್ಸನ್ ಕಲರ್ ಇರ್ತಕ್ಕಂಥದ್ದು, ಸ್ವಲ್ಪ ರೆಡ್ ರೋಸ್ ಕಲರ್ನ ಒಂದು ಕೊನೆಗೆ ಹಣ್ಣು ಆಗುವಂಥ ಹಂತದಲ್ಲಿ ಸ್ವಲ್ಪ ಬ್ಲ್ಯಾಕಿಶ್ ಪರ್ಪಲ್ ಕಲರ್ ಅಂತ ಹೇಳ್ತೀನಿ ನೋಡಿ, ಇಲ್ಲಿ ಪರ್ಪಲ್ ಅಥವಾ ಕಲರ್ ಆ ಕಲರ್ನ ಟರ್ನ್ ಆಗ್ತಕ್ಕಂಥದ್ದು. ಇದು ಕೂಡ ಒಂದು ಶ್ರೇಷ್ಠವಾದಂಥ ತಳಿ. ಒಂದು ಏನಪ್ಪ ಅಂತಂದ್ರೆ ನಮ್ಮ ಭಾಗದಲ್ಲಿ ಇದರದ ಒಂದು ಪ್ರಾಬ್ಲಮ್ ಅಂದರೆ ಯೂನಿಫಾರ್ಮ್ ರೈಪನಿಂಗ್ ಆಗೋದಿಲ್ಲ. ಹೀಗಾಗಿ ಅದರ ಸಂಬಂಧವಾಗಿ ಕೂಡ ಕೆಲವೊಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಕೂಡ ನಡೀತಾ ಇದ್ದಾವೆ. ಸ್ವಲ್ಪ ಏನಂದರೆ ಕೆಲವು ಗೊನೆಗಳಲ್ಲಿ ಕೆಲವೊಂದು ಹಣ್ಣಾಗೋದು, ಕೆಲವೊಂದು ಕಲರ್ನು ಡಲ್ ಇರೋದು, ಈ ಕಲರ್ ಟರ್ನ್ ಆಗದೆ ಇರ್ತಕ್ಕಂಥ ಅದು ಸ್ವಲ್ಪ ತೊಂದರೆ ಇದರಲ್ಲಿ ಕಂಡು ಬರ್ತಾ ಇದೆ. ಅದಕ್ಕಾಗಿ ಕೆಲವೊಂದು ಸಂಶೋಧನೆಗಳ ಮುಖಾಂತರ ನಾವು ಕೂಡ ಸಿಂಪರಣೆಗಳನ್ನು ತೆಗೆದುಕೊಂಡು ಅದರ ಒಂದು ಹೋಗಲಾಡಿಸುವಂಥ ಪ್ರಯತ್ನ ಕೂಡ ನಾವು ಮಾಡಿದ್ವಿ. ಅದ್ರ ಮಾರುಕಟ್ಟೆಯಲ್ಲಿ ಭಾಳ ಬೇಡಿಕೆ ಇರ್ತಕ್ಕಂಥದ್ದು. ಭಾಳ ದಿನ ಅದಕ್ಕೆ ಪೋಸ್ಟ್ ಹಾರ್ವೆಸ್ಟ್ ಲೈಫ್ ಅಂತೀವಿ ನಾವು. ಪೋಸ್ಟ್ ಹಾರ್ವೆಸ್ಟ್ ಭಾಳ ದಿನಗಳು ಕೆಡದೇ ಇರ್ತಕ್ಕಂಥ ಒಂದು ಶ್ರೇಷ್ಠವಾದಂಥ ತಳಿ ಅಂತಂದು ಹೇಳಿದ್ರು ತೊಂದರೆ ಇಲ್ಲ. ಇನ್ನು ಹಾಗೆ ಮುಂದೆ ಹೋಗ್ತಾ ನೋಡಿದ್ರೆ ನೀವು ಕಲರ್ ವೆರೈಟಿನ ಹೇಳ್ತಾ ಇದ್ದೆ, ಅದರಲ್ಲಿ ಕೂಡ ಇದು ಒಂದು ಕೂಡ ಭಾಳ ಶ್ರೇಷ್ಠವಾದಂಥ ತಳಿ ಹೇಳ್ತೀನಿ, ಫ್ಯಾಂಟಸಿ ಸೀಡ್ಲೆಸ್ ಅಂತೇಳಿ. ಭಾಳ ಎಲ್ರಿಗೂ ಲೈಕ್ ಆಗ್ತಕ್ಕಂಥ ತಳಿ ಇದು. ಫ್ಯಾಂಟಸಿ ಸೀಡ್ಲೆಸ್ ಕಪ್ಪು ಬಣ್ಣ ಇರ್ತಕ್ಕಂಥದ್ದು. ಆದರೆ ಇದ್ರದ್ದು ಒಂದು ತೊಂದರೆ ಏನಪ್ಪ ಅಂತಂದರೆ ಇದಕ್ಕೆ ಕಡಿಮೆ ತೆಗೆದುಕೊಳುತ್ತೆ. ಆದರೆ ನಮ್ಮ ಭಾಗದಲ್ಲಿ ಅಷ್ಟೊಂದು ಸೂಕ್ತವಾಗಿ ಇದು ಬರ್ತಾಯಿಲ್ಲ. ಯಾಕೆ ಇಳುವರಿ ನಾವು ವರ್ಷ ನಾವು ಇದನ್ನು ಅಬ್ಸರ್ವ್ ಮಾಡ್ತಾಯಿದ್ದೀವಿ. ಕೇವಲ ಗೊನೆಗಳು ಸರಿಸುಮಾರು ಒಂದು ಗಿಡದಲ್ಲಿ ಒಂದು 8 ಗೊನೆ, 10 ಗೊನೆ, 15 ಗೊನೆ ಇಷ್ಟು ಬಿಟ್ಟರೆ ನಮಗೆ ಜಾಸ್ತಿ ಗೊನೆಗಳು ಸಿಗ್ತಾ ಇಲ್ಲ. ಅದರದ್ದೇ ಆದ ಕೆಲವೊಂದು ರಿಕ್ವೈರ್ಮೆಂಟ್, ಕ್ಲೈಮೆಟಿಕ್ ರಿಕ್ವೈರ್ಮೆಂಟು ಇಲ್ಲಿ ಸೂಕ್ತ ಅನ್ನಿಸ್ತಾ ಇಲ್ಲ. ಯಾಕಂದರೆ ಇದು ಕೆಲವೊಂದು ಈ ತಳಿಗಳು ಹೆಚ್ಚಾಗಿ ನಾವು ಟೆಂಪ್ರೇಟ್ ಕ್ಲೈಮೇಟಲ್ಲಿ ಜಾಸ್ತಿ ಚೆನ್ನಾಗಿ ಬರ್ತಕ್ಕಂಥ ತಳಿಗಳು. ಮತ್ತು ಅವೆಲ್ಲ ಕೆಲವೊಂದು ಪ್ರೂನಿಂಗ್ ಸಿಸ್ಟಮ್ ಕೂಡ ಅಲ್ಲಿ ಬೇರೆ ಥರ ಇರುತ್ತೆ. ಅಲ್ಲಿ ಸ್ಪರ್ ಪ್ರೂನಿಂಗ್ ಅಂತಂದು ಮಾಡ್ತೀವಿ ನಾವು, ಇವಕ್ಕೆಲ್ಲ ಲೋ ಲೆವೆಲ್ ಪ್ರೂನಿಂಗ್ ಮಾಡ್ತಕ್ಕಂಥದ್ದು. ಬಟ್ ಇಲ್ಲಿಲ್ಲ. ಈ ಭಾಗದಲ್ಲಿ ಈ ತಳಿಗಳು ಯಾಕೋ ಸ್ವಲ್ಪ ಅಷ್ಟೊಂದು ಸಮಂಜಸವಾಗಿ ಬರ್ತಾಯಿಲ್ಲ. ಆದರೂ ಕೂಡ ಒಂದು ತಿನ್ನಲಿಕ್ಕೆ ಮಾತ್ರ ಭಾಳ ಶ್ರೇಷ್ಠವಾದಂಥ ತಳಿ ಅಂತ ಹೇಳಿದರೆ ತಪ್ಪಾಗಲ್ದು. ಇನ್ನು ಹಾಗೆ ಮುಂದೆ ಹೋಗ್ತಾ ನೋಡ್ತಾ ಇದ್ದೀವಿ ನಾವು. ಇದು ಕೃಷ್ಣ ಶರದ್ದು, ನಮಗೆಲ್ಲ ಗೊತ್ತಿದೆ, ಅತಿ ಶ್ರೇಷ್ಠವಾದ ಒಂದು ಪರ್ಪಲ್ ಕಲರ್ ಇರ್ತಕ್ಕಂಥ ಹಣ್ಣಿನ ಒಂದು ತಳಿ. ಸೊ ಈ ತಳಿಯನ್ನು ಕೂಡ ನಾವು ಒಂದು ಜ್ಯೂಸ್ ಮಾಡಲಿಕ್ಕೆ ಕೂಡ ಉಪಯೋಗಿಸ್ಬೋದು. ಹಾಗೆ ಆ್ಯಸ್ ಇಟ್ ಈಸ್ ಮಾರುಕಟ್ಟೆಯಲ್ಲಿ ತಾವೆಲ್ಲ ನೋಡಿದರೆ ಥಾಮ್ಸನ್ ಸೀಡ್ಲೆಸ್ಸು ಮತ್ತು ಈ ತಳಿಗಳನ್ನು ನೋಡಿದಾಗ ಈ ತಳಿಗಳು ಬೇಗ ಅಟ್ರಾಕ್ಟ್ ಆಗ್ತವೆ. ಯಾಕಂದರೆ ಕಲರ್ ಕೂಡ ಮತ್ತು ಎಣ್ಣೆದ್ದು ಅದರ ಕ್ರಂಚಿನೆಸ್ ಇರೋದ್ರಿಂದ ಕೂಡ ಅದು ತಿನ್ನಲಿಕ್ಕೆ ಕೂಡ ಭಾಳ ಯೋಗ್ಯವಾದದ್ದು. ಸ್ವೀಟ್ನೆಸ್ಸು ಚೆನ್ನಾಗಿರುತ್ತೆ. ಹೆಚ್ಚು ಕಡಿಮೆ ಒಂದು 22-23 ಡಿಗ್ರಿ ಬ್ರಿಕ್ಸ್ವರೆಗೂ ಬರುತ್ತೆ. ಈ ತಳಿಗನ್ನು ಕೂಡ ಇವತ್ತಿನ ದಿವಸ ಮಾರುಕಟ್ಟೆಯಲ್ಲಿ ತಾವೆಲ್ಲ ನೋಡಿದ್ದೀರ. ಮಣುಕ, ಈಗ ಕಪ್ಪು ಕಲರ್ದ ಮಣುಕ ಕೂಡ ಬರ್ತಾ ಇದ್ದಾವೆ. ಅದರದ ಒಂದು ಮೆಡಿಸಿನಲ್ ಪ್ರಾಪರ್ಟಿ ಕೂಡ ಜಾಸ್ತಿ ಇರುತ್ತೆ. ಹೀಗಾಗಿ ಆ ದೃಷ್ಟಿಯಲ್ಲಿ ಇದನ್ನು ತಾಜಾ ಹಣ್ಣಿಗೋಸ್ಕರವಾಗಿ ಮತ್ತು ಅದಲ್ಲದೆ ನಾವು ಮಣುಕ ಮಾಡಲಿಕ್ಕೆ ಕೂಡ ಈ ತಳಿನ ಉಪಯೋಗಿಸಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಶರದ್ ಸೀಡ್ಲೆಸ್ ಅಂತಂದು ಹೇಳ್ತೀವಿ ನಾವು. ಮುಂದೆ ಆ ಕೃಷ್ಣ ಶರದ್ದು ಮತ್ತು ಶರದ್ದು ಎರಡು ಒಂಥರ ಅಣ್ಣ ತಮ್ಮ ಇದ್ದಂಗೆ. ಸೊ ಇದು ಕೂಡ ಸೇಮ್ ಏನು ನಾವು ಕೃಷ್ಣ ಶರದಲ್ಲಿ ಗುಣಗಳು ನೋಡಿದ್ವಿ, ಅದೇ ಥರ ಇದನ್ನು ಕೂಡ ನಾವು ಶರದ್ ಸೀಡ್ಲೆಸ್ಸನ್ನು ತಾಜಾ ಹಣ್ಣಿಗೋಸ್ಕರವಾಗಿ ನಾವು ಇವತ್ತು ಬೆಳೆಯಲಾಗ್ತದೆ. ಇದನ್ನ ಮಣುಕ ಕೂಡ ನಾವು ಮಾಡ್ಬೋದು. ಕಪ್ಪು ಕಲರ್ದ ಮಣುಕ ತಾವೆಲ್ಲ ನೋಡಿದ್ರಿ ಮಾರುಕಟ್ಟೆಯಲ್ಲಿ ಇವತ್ತಿನ ದಿವಸ 800 ರೂಪಾಯಿಂದ ಒಂದು 1000 ರೂಪಾಯಿ ಕೆಜಿವರೆಗೂ ಒಂದು ಕೆಲವೊಂದು ಕಪ್ಪು ಕಲರ್ದ ಮಣುಕಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅದು ಈ ತಳಿಯಿಂದ, ಇದು ಮತ್ತು ಕೃಷ್ಣ ಶರದಿಂದ ನಾವು ಮಣುಕನ್ನು ತಯಾರು ಮಾಡ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿದಾಗ ಭಾಳ ಬ್ಯೂಟಿಫುಲ್ ಅಂತ ಹೇಳ್ಬೋದು, ಫ್ಲೇಮ್ ಸೀಡ್ಲೆಸ್ ಅಂತ ಹೇಳಿ ಭಾಳ ಚೆನ್ನಾಗಿರ್ತದೆ.
ಅದರ ಸ್ವಲ್ಪ ಏನಪ್ಪ ಅಂದರೆ ಇದ್ರ ಕೀಪಿಂಗ್ ಕ್ವಾಲಿಟಿ ಕಡಿಮೆ, ಆದರೆ ಇಳುವರಿ ಮಾತ್ರ ಸಖತ್ತಾಗಿರುತ್ತೆ. ಒಂದು ಹೆಚ್ಚು ಕಡಿಮೆ ಒಂದು ಗಿಡಕ್ಕೆ ನಾವೇನಾದರೂ 15ರಿಂದ 20 kg ನಾವು ಇಳುವರಿನ ಇವತ್ತು ತೆಗೆದುಕೊಳ್ಬೋದು ಸಲೀಸಾಗಿ. ಬೇಗ ಮಾರುಕಟ್ಟೆಗೆ ಬರ್ತಕ್ಕಂಥ ತಳಿ. ಸೊ ಭಾಳ 110 ಡೇಸಲ್ಲಿ ಇದು ಮಾರುಕಟ್ಟೆಗೆ ಬರ್ತಾ ಇರುತ್ತೆ. ಸೊ ಇನ್ನು ಹಾಗೆ ನಾವು ಮುಂದೆ ಹೋದಂಗೆಲ್ಲ ನಿಮಗೆ ಇವೆಲ್ಲ ತಳಿಗಳು ಇವೆಲ್ಲ ನೋಡಿ ಎಷ್ಟೊಂದು ಇಳುವರಿನ ಕೊಡ್ತಾಯಿದೆ, ಎಷ್ಟೊಂದು ಗೊನೆಗಳು ಕೂಡ ಕಾಣಿಸ್ತಾ ಇದೆ. ಇವೆಲ್ಲ ನಾವು ತಳಿಗಳು ಯಾವುವಂದರೆ ವೈನ್ ತಳಿಗಳಿಗಾಗಿ ವೈನಿಗಾಗಿ ನಾವು ಉಪಯೋಗಿಸ್ತಕ್ಕಂಥ ತಳಿ. ಅದರಲ್ಲಿ ಭಾಳ ಶ್ರೇಷ್ಠ ವೈನಲ್ಲಿ ಕೂಡ ತಾವು ನೋಡಿದ್ರೆ ಕೆಂಪು ವೈನು, ಬಿಳಿ ವೈನು, ಈ ಥರ ಆಗಿ ಬೇರೆ ಸ್ಪಾರ್ಕ್ಲಿಂಗ್ ವೈನು, ಈ ಥರ ಆಗಿ ಬೇರೆ ಬೇರೆ ಥರದ ವೈನ್ಗಳನ್ನ ಇವತ್ತು ಪ್ರಿಪೇರ್ ಮಾಡ್ತಾಯಿದ್ವಿ. ಅದು ಬಿಕಾಸ್ ಆಫ್ ಯಾವಾಗ ನಾವು ಕಲರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇವೆಲ್ಲ ರೆಡ್ ವೈನ್ಸ್ ಅಂತಂದು ಹೇಳ್ತೀವಿ ನಾವು. ಕ್ಯಾಬರೆಟ್ ಸವಿನಾನ್ ಅದರಲ್ಲಿ ಭಾಳ ಶ್ರೇಷ್ಠ ಅಂತ ಹೇಳಿ. ಸೊ ಗೊನೆಗಳ ಸೈಜು ನಾವು ಭಾಳ ಚಿಕ್ಕ ಇರುತ್ತೆ, ಯಾವಾಗಲೂ 75 ಗ್ರಾಮ್ 100 ಗ್ರಾಮ್ ಒಂದು ಗೊನೆ. ಬಟ್ ಒಂದು ಗಿಡಕ್ಕೆ ಹೆಚ್ಚು ಕಡಿಮೆ ನಾವು ಗೊನೆಗಳು ಜಾಸ್ತಿ ಇದ್ದರೂ ಕೂಡ ನಾವು ಒಂದು 5 kg 6 kg ಅಥವಾ ಒಂದು 7 kgವರೆಗೂ ನಾವು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಎಷ್ಟು ಕಡಿಮೆ ಗೊನೆಗಳು ಕಡಿಮೆ ಇಳುವರಿ ತೆಗೆದುಕೊಂಡಷ್ಟು ನಮಗೆ ಇದರಲ್ಲಿ ವೈನ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಸೊ ಆ ದೃಷ್ಟಿಯಲ್ಲಿ ಈ ವೈನ್ ತಳಿಗಳನ್ನ ಕೂಡ ನಾವು ಒಂದು ಎಕ್ಸ್ಪೆರಿಮೆಂಟಲ್ ರೂಪದಲ್ಲಿ, ನಾವು ಸಂಶೋಧನೆ ರೂಪದಲ್ಲಿ ನಾವು ಇಲ್ಲಿ ಬೇರೆ ಬೇರೆ ಥರದ ವೈನ್ ತಳಿಗಳನ್ನ ನಾವು ಇಲ್ಲಿ ಹಾಕ್ಕೊಂಡಿದ್ದೀವಿ. ಅದೇ ಥರ ಗ್ರೀನಿಚ್ ನಾಯರ್ ಅಂತಂದು ಹೇಳ್ಬಿಟ್ಟು ಅದು ಒಂದು ಕೂಡ ಇದು ದ್ರಾಕ್ಷಾರಸ ತಳಿ. ಸೊ ನೋಡಿ ಚಿಕ್ಕ ಇವೆಲ್ಲ ಪ್ರತಿಯೊಂದು ವೈನ್ ತಳಿಗಳಲ್ಲಿ ಕೂಡ ಇಳುವರಿ ಚೆನ್ನಾಗಿರುತ್ತೆ. ಸಣ್ಣ ಏನೋ ಇದಾಗಿರುತ್ತೆ, ಸಣ್ಣ ಗೊನೆಗಳನ್ನ ನಾವು ಇಲ್ಲಿ ಕಾಣ್ಬೋದು. ಇನ್ನು ಹಾಗೆ ನಾವು ಮುಂದೆ ಹೋಗ್ತಾ ನೋಡಿದಾಗ ಸಿಮ್ಲಾನ್ಸ್ಕಿ ಚೆರ್ನಿ ಅಂತ ಇದು ಕೂಡ ಒಂದು ವೈನ್ ತಯಾರು ಮಾಡಲಿಕ್ಕೆ ಮತ್ತು ದ್ರಾಕ್ಷಾರಸ ತಯಾರು ಮಾಡಲಿಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಶ್ರೇಷ್ಠವಂತ ತಳಿ ಅಂತಂದು ಹೇಳಿದರೆ ತಪ್ಪಾಗಲ್ಲ. ಅದೇ ರೀತಿ ಸಾವಿನಾನ್ ಬ್ಲಾಂಕ್, ನಾವು ಅದೇ ಹೇಳಿದ್ರೆ ಬಿಳಿ ವೈನ್ ಅಂತ, ವೈಟ್ ವೈನ್ ರೂಪದಲ್ಲಿ ಕೆಲವೊಂದು ಬ್ಲಾಂಕ್ ಅಂತ ಒಂದು ಏನಿದೆ ಸವಿನಾನ್ ಬ್ಲಾಂಕ್ ಅಂತ ಹೇಳಿ, ಇದು ವೈಟ್ ಹಣ್ಣಾದಾಗ ಕೂಡ ಕೊನೆಯವರೆಗೂ ಇದು ಹಸಿರಾಗೇ ಇರುತ್ತೆ. ಸೊ ಈ ತಳಿ ಕೂಡ ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನ ರೈತರು ಈ ಭಾಗದಲ್ಲಿ ಇವತ್ತು ಈ ತಳಿನ ಬೆಳೀತಾ ಇದ್ದಾರೆ. ಸೊ ಸರಿಸುಮಾರು ನಾವು ಒಂದು ಗಿಡಕ್ಕೆ ನಾನು ಹೇಳ್ದಂಗೆ ಒಂದು 7-8 kgವರೆಗೂ ನಾವು ಇಳುವರಿನ ತೆಗೆದುಕೊಳ್ತಾ ಇದ್ವಿ. ಅದೇ ರೀತಿಯಾಗಿ ಬಿಯಾಂಕಾ ಅಂತೇಳಿ ಇದು ಕೂಡ ಒಂದು ವೈಟ್ ವೈನ್ ತಯಾರು ಮಾಡಲಿಕ್ಕೆ ಉಪಯೋಗಿಸ್ತಕ್ಕಂಥ ಭಾಳ ಶ್ರೇಷ್ಠ ಅಂತೇಳಿ. ಭಾಳ ಸ್ವೀಟ್ ಇರುತ್ತೆ. ನಿಮಗೆ ಕೊಯ್ಲು ಮಾಡೋ ಹಂತದಲ್ಲಿ ಹೆಚ್ಚು ಕಡಿಮೆ ನಮಗೆ 24 ಡಿಗ್ರಿವರೆಗೂ ಇದು ಸ್ವೀಟ್ನೆಸ್ ಬರುತ್ತೆ, ಡಿಗ್ರಿ ಬ್ರಿಕ್ಸ್ವರೆಗೂ. ಸೊ ಹೀಗಾಗಿ ಅದೇ ರೀತಿಯಾಗಿ ನಾವು ಇಲ್ಲೇ ಮುಂದೆ ಮತ್ತೆ ನೋಡಿದಾಗ ಗ್ರೀನಿಚ್ ಬ್ಲಾಂಕ್ ಅಂತಂದು ಹೇಳ್ತೀವಿ. ಇದು ಕೂಡ ಗ್ರೀನಿಚ್ ಬ್ಲಾಂಕ್ ಅಂತೇಳಿ ಇದು ಕೂಡ ಒಂದು ಶ್ರೇಷ್ಠವಂತ ತಳಿ. ಇವುಗಳು ಕೂಡ ನಾವು ಇಲ್ಲಿ ಅಧ್ಯಯನನ ತೆಗೆದುಕೊಳ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿದ್ದಂಗೆ ಇಲ್ಲೆಲ್ಲ ತಳಿಗಳ ಇವೇನು ವೈನ್ ತಳಿಗಳಿದ್ದಾವೆ, ಈ ವೈನ್ ತಳಿಗಳನ್ನ ಇಳುವರಿಗೋಸ್ಕರವಾಗಿರ್ಬೋದು, ಅದ್ರ ಜೊತೆಗೆ ಈ ವೈನ್ ತಳಿ ಬೇರೆ ಬೇರೆ ವೈನ್ಗಳನ್ನು ಬ್ಲೆಂಡ್ ಮಾಡೋದ್ರ ಮುಖಾಂತರ ಆಗಲಿ ಅಥವಾ ಸಪ್ರೇಟಾಗಿ ಮಾಡೋ ಮುಖಾಂತರವಾಗಿ ವೈನ್ ಕ್ವಾಲಿಟಿ ಯಾವ ರೀತಿಯಾಗಿ ಬರ್ತಾಯಿದೆ, ಮತ್ತು ಅದ್ರ ಜೊತೆಗೆ ಯಾವ ಥರದಂಥ ಪೋಷಕಾಂಶಗಳನ್ನು ಕೊಡೋದ್ರ ಮುಖಾಂತರ ನಾವು ಇನ್ನೂ ಹೆಚ್ಚಿನ ಒಂದು ಕ್ವಾಲಿಟಿಯನ್ನು ತೆಗೆದುಕೊಳ್ಬೋದು. ಅದೇ ರೀತಿಯಾಗಿ ಕೆಲವೊಮ್ಮೆ ಈ ತಳಿಗಳನ್ನ ಎಷ್ಟು ಪ್ರಮಾಣದಲ್ಲಿ ನಾವು ಇಳುವರಿನ ತೆಗೆದುಕೊಂಡ್ರೆ, ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಇಳುವರಿನ ತೆಗೆದುಕೊಂಡಾಗ ನಮಗೆ ವೈನ್ ಕ್ವಾಲಿಟಿ ಜಾಸ್ತಿ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೀಗಾಗಿ ಆ ಥರದಂಥ ಕೆಲವೊಂದು ಸಂಶೋಧನೆಗಳನ್ನು ಕೂಡ ನಾವು ಇಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಇಲ್ಲಿ ಕೆಲವೊಂದು ಟೇಬಲ್ ವೆರೈಟೀಸ್ ಹೇಳಿದೆ ನಿಮಗೆ, ತಾಜಾ ಹಣ್ಣಿಗೋಸ್ಕರ ಬೆಳೀತಕ್ಕಂಥ ಈ ಹಲವಾರು ತಳಿಗಳಲ್ಲಿ ನಮಗೆ ಇವತ್ತಿನ ದಿವಸ ಸಂಶೋಧನೆಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಈ ತಳಿಗಳ ಸೂಕ್ತತೆ, ಈ ತಳಿಗಳು ಬೇರೆ, ಯಾಕಂದರೆ ನಾವು ಹೆಚ್ಚು ಥಾಮ್ಸನ್ ತಳಿಗಳನ್ನು ನಾವು ಥಾಮ್ಸನ್ ತಳಿಗಳನ್ನ ಜಾಸ್ತಿ ಬೆಳೀತಾ ಇರ್ತೀವಿ. ಆ ತಳಿಗಳಿಗೆ ಹೊರತಾಗಿ ಏನಾದರೂ ಇನ್ನೂ ಹೆಚ್ಚಿನ ಒಂದು ಇಳುವರಿ ಕೊಡ್ತಕ್ಕಂಥ ತಳಿಗಳು ಏನಾದರೂ ನಮ್ಮಲ್ಲಿ ಸಾಧ್ಯತೆ ಇದೆಯಾ, ಮತ್ತು ಆ ರೀತಿಯಾಗಿ ಯಾವುದಾದ್ರು ತಳಿಗಳು ಇದ್ದಾವ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ಸಂಶೋಧನೆಗಳು ನಡೀತಾ ಇದ್ದಾವೆ. ಅದೇ ರೀತಿಯಾಗಿ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಇದೆ ದ್ರಾಕ್ಷಿಲಿ ಅಂತಂದಾಗ ಗೊನೆಗಳು ಚೆನ್ನಾಗಿರಬೇಕು, ಕಾಳುಗಳು ದಪ್ಪಾಗಿರಬೇಕು. ಯಾಕಂದರೆ ಇವತ್ತಿನ ದಿವಸ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಂತಂದರೆ ಹೆಚ್ಚಾಗಿ ನಮಗೆ 18 mm ಸೈಜ್ ಇರಬೇಕಂತ ಹೇಳ್ತೀವಿ. ಬ್ಯೂಟಿಫುಲ್ ಕಲರ್ ಗೊನೆಗಳಿರಬೇಕು. ಒಂದು ಗೊನೆಯ ತೂಕ ಸರಿಸುಮಾರು 400ರಿಂದ 450 ಗ್ರಾಮ್ವರೆಗೂ ಒಂದು ಗೊನೆ ತೂಗಬೇಕು. ಈ ನಿಟ್ಟಿನಲ್ಲಿ ನಾವು ಏನು ಮಾಡ್ಬೋದು? ಸೊ ಹಾಗಾಗಿ ಆ ರೀತಿಯಲ್ಲಿ ನಾವು ಗೊನೆಗಳನ್ನು ಕಡಿಮೆ ಮಾಡಬೇಕಾಗುತ್ತೆ, ವಿರಳಗೊಳಿಸ್ಬೇಕಾಗುತ್ತೆ. ಯಾಕೆಂದರೆ ಒಂದು ಗಿಡಕ್ಕೆ ಹೆಚ್ಚು ಕಡಿಮೆ ಒಂದು 25ರಿಂದ 30 ಗೊನೆಗಳು ಅಥವಾ 35 ಗೊನೆಗಳು, ಈ ರೀತಿಯಾಗಿ ನಾವು ಗೊನೆಗಳನ್ನು ಬೇರೆ ಬೇರೆ ಪ್ರಮಾಣದಲ್ಲಿ ಗೊನೆಗಳನ್ನು ಇಟ್ಟು ಕ್ವಾಲಿಟಿನ ಜಾಸ್ತಿ ಮಾಡುವಂಥ ಒಂದು ಸಾಧ್ಯತೆ. ಅದೇ ರೀತಿ ಕೇನುಗಳಂತಂದು ಹೇಳ್ತೀವಿ ನಾವು. ಎಷ್ಟು ಕೇನುಗಳನ್ನು ನಾವು ಬಿಡಬೇಕು, 1 ಸ್ಕ್ವೇರ್ ಮೀಟ್ರಿಗೆ ಅಥವಾ 1 ಸ್ಕ್ವೇರ್ ಫೀಟಿಗೆ ಎಷ್ಟು ಕೇನುಗಳನ್ನ ಬಿಟ್ಟರೆ ನಮ್ಗೆ ಒಳ್ಳೆಯದು. ಒಂದು ಗಿಡಕ್ಕೆ ಸರ್ವೇ ಸಾಮಾನ್ಯ ನಾವು 25ರಿಂದ 30 ಕೇನುಗಳನ್ನು ಮೇಂಟೈನ್ ಮಾಡ್ತೀವಿ. ಅಂದರೆ ಒಳ್ಳೆ ಕ್ವಾಲಿಟಿ
ಬರಬೇಕಂತಂದರೆ ಆ ನಿಟ್ಟಿನಲ್ಲಿ ಕೂಡ ಕೆಲವೊಮ್ಮೆ ಕೇನ್ ರೆಗ್ಯುಲೇಷನ್ ಮಾಡಿ ಕೆಲವೊಂದು 25 ಕೇನ್ ಬಿಡ್ತೀವಿ, ಕೆಲವೊಮ್ಮೆ 33 ಕೇನು, ಕೆಲವೊಮ್ಮೆ 50 ಕೇನು, ಈ ರೀತಿಯ ಕೇನುಗಳನ್ನ ಬಿಟ್ಕೊಂಡು ಕೂಡ ನಾವು ಯಾವುದು ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಮ್ಮೆ ನೋಡಿದಾಗ ನಮಗೆ ಸರಿಸುಮಾರು ಒಂದು 30-35 ಕೇನುಗಳು ಪ್ರತಿ ಗಿಡಗಳಿಗೆ, ಮತ್ತು ಒಂದು ಕೇನಿಗೆ ಒಂದು ಗೊನೆ ಅಥವಾ ಒಂದು ಕೇನಿನ ಸೈಜಿನ ಆಧಾರದ ಮೇಲೆ 2 ಗೊನೆಗಳನ್ನು ಈ ರೀತಿಯಾಗಿ ಬಿಟ್ಕೊಂಡು ನೋಡಿದಾಗ ನಮಗೆ ಹೆಚ್ಚಿನ ಒಂದು ಗುಣಮಟ್ಟ ಕೂಡ ಫಲಿತಾಂಶ ಕೂಡ ಇವತ್ತಿನ ದಿವಸ ನಮಗೆ ಬಂದಿದೆ ಅಂತಂದು ಹೇಳ್ಬೋದು. ಸೊ ಒಟ್ಟಾರೆಗೆ ತಮಗೆ ದ್ರಾಕ್ಷಿ ಬಗ್ಗೆ ಹೇಳಬೇಕಂತಂದರೆ ಇದು ಒಂದು ಕ್ರಿಟಿಕಲ್ ಆಗಿ ಇರ್ತಕ್ಕಂಥ ಬೇರೆ ಬೆಳೆಗಳಿಗೆ ನಾವು ಹೋಲಿಸಿ ನೋಡಿದಾಗ ಇದಕ್ಕೆ ಯಾವ ಸ್ಟೇಜಲ್ಲಿ ಏನು ಮಾಡಬೇಕು ಅದು ಮಾಡಲೇಬೇಕು ಆ ಹಂತಗಳಲ್ಲಿ. ಯಾಕೆಂದರೆ ಇಲ್ಲಿ ನಾವು 2 ಪ್ರೂನಿಂಗ್ಗಳನ್ನ ತೆಗೆದುಕೊಳ್ತೀವಿ, ಒಂದು ಏಪ್ರಿಲ್ ಪ್ರೂನಿಂಗ್ ತೆಗೆದುಕೊಳ್ತೀವಿ, ಒಂದು ಅಕ್ಟೋಬರ್ ಪ್ರೂನಿಂಗ್ ಅಂತ. ಈ ರೀತಿಯಾಗಿ 2 ಪ್ರೂನಿಂಗ್ಗಳನ್ನ ತೆಗೆದುಕೊಳ್ಳೋದು ಚಾಟ್ನಿ ಅಂತಂದು ಹೇಳ್ತೀವಿ. ಏಪ್ರಿಲ್ ಪ್ರೂನಿಂಗ್ ನಂತರ ಭಾಳ ಜನ ರೈತರು ಏನು ಮಾಡ್ತಾರೆ, ಏಪ್ರಿಲ್ ಪ್ರೂನಿಂಗ್ ಆದ ನಂತರ ಅಕ್ಟೋಬರ್ ಪ್ರೂನಿಂಗ್ವರೆಗೂ ಬೆಳೆಗಳನ್ನ ನೆಗ್ಲೆಕ್ಟ್ ಮಾಡುವಂಥ ಸಂದರ್ಭ. ಹೀಗಾಗಿ ಬಟ್ ವೆರಿ ಇಂಪಾರ್ಟೆಂಟ್ ರೈತರಿಗೆ ಏನು ಹೇಳಬೇಕಾಗಿದೆ ಅಂದರೆ ಏಪ್ರಿಲ್ ಪ್ರೂನಿಂಗ್ ಆದ ನಂತರ 45-60 ದಿವಸ ನಂತರ 45 ಮತ್ತು 60 ದಿವಸ ಈ ಹಂತ ಏನಿದೆ ಆ ಟೈಮಲ್ಲಿ ಯಾವಾಗಲೂ ಗಿಡಗಳಲ್ಲಿ ಗೊನೆ ಗರ್ಭ ಕಟ್ಟುತ್ತೆ, ಶೂಟ್ಗಳಲ್ಲಿ ಗರ್ಭ ಕಟ್ಟುತ್ತೆ. ಸೊ ಹೀಗಾಗಿ ಆ ಹಂತದಲ್ಲಿ ನಮಗೆ ಇಳುವರಿ ಮುಂದಿನ ಅಕ್ಟೋಬರ್ ಪ್ರೂನಿಂಗ್ ಆದ ನಂತರ ಬರ್ತಕ್ಕಂಥ ಇಳುವರಿ ನಮಗೆ ಇಲ್ಲಿ ಏಪ್ರಿಲ್ ಪ್ರೂನಿಂಗ್ ನಂತರ ನಾವು ಮಾಡ್ತಕ್ಕಂಥ ಕಾರ್ಯಗಳ ಮೇಲೆ ಅವಲಂಬಿತವಾಗಿರುತ್ತೆ. ಹೀಗಾಗಿ ಆ ಹಂತದಲ್ಲಿ ನಾವು ಕೂಡ ಭಾಳ ಇಂಪಾರ್ಟೆಂಟ್ ಏಪ್ರಿಲ್ ಪ್ರೂನಿಂಗ್ ನಂತರ ನಾವು ಎಷ್ಟು ಶೂಟ್ಗಳನ್ನ ಬಿಟ್ಕೋಬೇಕು, ಯಾಕೆ ಎಕ್ಸ್ಟ್ರಾ ಶೂಟ್ಗಳನ್ನ ತೆಗೆದು ಹಾಕುವಂಥದ್ದು, ಎಷ್ಟು ಪ್ರಮಾಣದಲ್ಲಿ ನಾವು ಶೂಟ್ಗಳನ್ನ ಬಿಟ್ಕೋಬೇಕು, ಕೇನುಗಳನ್ನ ಈ ಶೂಟ್ಗಳೇ ಮುಂದೆ ಕೇನುಗಳಾಗ್ತವೆ, ಅವನ್ನ ಎಷ್ಟು ಪ್ರಮಾಣದಲ್ಲಿ ಬಿಟ್ಕೋಬೇಕು ಅನ್ನೋದನ್ನು ಆ ಹಂತದಲ್ಲಿ ನಾವು ನಿರ್ಧಾರ ಮಾಡಿ ನಾವು ಕೇನುಗಳನ್ನ ಡೆವಲಪ್ ಮಾಡಬೇಕಾಗುತ್ತೆ. ನಾನು ಹೇಳ್ದಂಗೆ ಗರ್ಭ ಕಟ್ಟುವ ದೃಷ್ಟಿಯಲ್ಲಿ ನಾವು ಕೆಲವೊಂದು ಪ್ರಚೋದಕ ಗ್ರೋತ್ ರೆಗ್ಯುಲೇಟರ್ನೆಲ್ಲ ಯೂಸ್ ಮಾಡ್ತೀವಿ. ಆ ಹಂತದಲ್ಲಿ ಬೆಂಜಾಲಿಡಿನಿನ್ಗಳನ್ನ ಸಿಂಪಡಣೆಗಳನ್ನ ತೆಗೆದುಕೊಳ್ತೀವಿ 45-50-60 ದಿನಗಳ ಹಂತದಲ್ಲಿ. ಕೆಲವೊಂದು ಯುರಾಸಿಲ್ ಸ್ಪ್ರೇಗಳನ್ನು ನಾವು ಮಾಡ್ಕೊತೀವಿ. ಕೆಲವೊಂದು ಪೊಟ್ಯಾಷಿಕ್ ಫರ್ಟಿಲೈಸರ್ಸನ್ನು ಕೊಡೋದ್ರ ಮುಖಾಂತರ ಕಡ್ಡಿಗಳನ್ನು ಮ್ಯಾಚುರಿಟಿ ಮಾಡ್ಕೊತೀವಿ. ಸೊ ಇದು ಕೇನ್ ಮ್ಯಾಚುರಿಟಿ ಅನ್ನೋದು ಭಾಳ ಇಂಪಾರ್ಟೆಂಟ್ ನಮಗೆ. ಆ ಹಂತದಲ್ಲಿ ಏನೇ ಮಳೆ ಜಾಸ್ತಿ ಆದಾಗ ಕೆಲವೊಂದು ಅಂತ್ರಾಕ್ನೋಸು, ಬ್ಯಾಕ್ಟೀರಿಯಲ್ ಡಿಸೀಸು, ಈ ಥರ ಕೆಲವೊಂದು ಫಂಗಲ್ ಡಿಸೀಸ್ಗಳು ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೀಗಾಗಿ ನಾವು ಫಂಗಲ್ ಶಿಲೀಂಧ್ರಗಳಿಗೆ ಮೇಲೆ ಜಾಸ್ತಿ ಒತ್ತು ಕೊಟ್ಟು ಅವುಗಳ ಒಂದು ಸಿಂಪಡಣೆ ಅದಕ್ಕೆ ಸಂಬಂಧಪಟ್ಟ ಕೆಮಿಕಲ್ಸ್ಗಳನ್ನ ಸಿಂಪಡಣೆ ಮಾಡಿ ಕೇನುಗಳನ್ನ ಚೆನ್ನಾಗಿ ಡೆವಲಪ್ ಮಾಡಿ ಕೇನುಗಳನ್ನು ಮ್ಯಾಚುರಿಟಿ ಮಾಡ್ತಕ್ಕಂಥದ್ದು ನಮಗೆ ಏಪ್ರಿಲಿಂದ ಅಕ್ಟೋಬರ್ ಪ್ರೂನಿಂಗ್ವರೆಗೂ ಬರ್ತಕ್ಕಂಥದ್ದು. ಇನ್ನು ಅಕ್ಟೋಬರ್ ಪ್ರೂನಿಂಗ್ ಬಂದಾಗ ನಾವು ಗೊನೆಗಳು ಬರೋಂಥ ಹಂತ ಇರುತ್ತೆ. ಆ ಟೈಮಲ್ಲಿ ನಾವು ತೆಗೆದುಕೊಳ್ಳೋದು ಪ್ರಿಕಾಷನರಿ ಕೆಲವೊಂದು ಮೆಜರ್ಸ್ ಇರ್ತವೆ. ಅದಕ್ಕಿಂತ ಪೂರ್ವದಲ್ಲಿ ಕೆಲವೊಮ್ಮೆ ಇತ್ತೀಚಿನ ದಿನಗಳಲ್ಲಿ ಕಡ್ಡಿಗಳನ್ನು ಯಾವ ಟೈಮಲ್ಲಿ ಅಕ್ಟೋಬರ್ಗೆ ನಾವು ಸರ್ವೇ ಸಾಮಾನ್ಯವಾಗಿ 7-10 ಕಣ್ಣುಗಳಿಗೆ ನಾವು ಕಣ್ಣುಗಳನ್ನ ಚಾಟಿ ಮಾಡ್ತಕ್ಕಂಥದ್ದು ಅದು ಸರ್ವೇ ಸಾಮಾನ್ಯ. ಅದರಲ್ಲಿ ಕೂಡ ಕೆಲವೊಮ್ಮೆ ಈಗ ಕಡ್ಡಿಗಳನ್ನ ಪರೀಕ್ಷೆ ಮಾಡುವಂಥ ಒಂದು ಪ್ರಯೋಗ ಮಾಡುವಂಥ ಒಂದು ಸಾಧ್ಯತೆ ಕೂಡ ಇದೆ. ಈಗ ಫಾರ್ ಎಕ್ಸಾಂಪಲ್ ಸಾಂಗ್ಲಿಗೆ ಕೂಡ ಕೆಲವೊಂದು ಎಕ್ಸ್ಪೆರಿಮೆಂಟಲ್ ಸ್ಟೇಷನ್ಸ್ ಇದಾವೆ. ಅಲ್ಲಿ ಕಡ್ಡಿಗಳನ್ನು ಪರೀಕ್ಷೆ ಮಾಡಿ ಎಲ್ಲಿ ಗರ್ಭ ಎಲ್ಲಿದೆ ಸರ್ವೇ ಸಾಮಾನ್ಯವಾಗಿ ಈಗ 8ನೇ ಕಣ್ಣಲ್ಲಿ, 9ನೇ ಕಣ್ಣಲ್ಲಿ ಅಥವಾ 7ನೇ ಕಣ್ಣಲ್ಲಿ ಈ ರೀತಿಯಾಗಿ 100% ಗರ್ಭ ಇರತಕ್ಕಂಥ ಸಾಧ್ಯತೆ ಕಂಡು ಬಂದಾಗ ನಾವು ಆ ಗರ್ಭ ಪ್ರದೇಶನ ಬಿಟ್ಟು ನಾವು ಚಾಟ್ನಿನ ಮಾಡಿಕೊಂಡಾಗ ಮಾತ್ರ ನಾವು ಗೊನೆಗಳನ್ನು ಉಳಿಸ್ಕೋಬೋದು ಅಂತ ಹೇಳ್ಬೋದು. ಅದ ನಂತರ ಅದೊಂದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಅದು ತದನಂತರ ನಮಗೇನಿದೆ ಅಂತಂದರೆ ಚಾಟ್ನಿ ಮಾಡುವಂಥದ್ದು, ಸಿಸ್ಟಮೆಟಿಕ್ ಚಾಟ್ನಿ ಮಾಡಿ ಆ ಚಾಟ್ನಿ ಮಾಡಿದ ನಂತರ ಮೇನ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಡೌನಿ ಮಿಲ್ಡ್ಯೂ ಮ್ಯಾನೇಜ್ಮೆಂಟ್ ಭಾಳ ಕೇರ್ಫುಲ್ಲಾಗಿರುತ್ತೆ. ಬಿಗಿನಿಂಗಿಂದನೂ ಕೂಡ ನಾವು ಕೆಲವೊಂದು ಕೇರ್ಫುಲ್ಲಾಗಿ ಕೆಲವೊಂದು ಮೊಲೆಕುಲ್ಗಳನ್ನ ಉಪಯೋಗಿಸ್ಕೊಂಡು ಡೌನಿ ಮಿಲ್ಡ್ಯೂನ ರೋಗವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಯಾವಾಗ ನಮಗೆ ಗೊನೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ಮತ್ತು ಗೊನೆಗಳು ಬಂದ ನಂತರದ ಚಳಿ ಜಾಸ್ತಿ ಆದಾಗ ನಮಗೆ ಪೌಡ್ರಿ ಮಿಲ್ಡ್ಯೂ ಬರುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಪೌಡ್ರಿ ಮಿಲ್ಡ್ಯೂ ಕೂಡ ಭಾಳ ನಾವು ಒಂದು 25 ದಿನದ ನಂತರ ಹಿಡಿದು ನಾವು ಅದನ್ನು ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ಇದು ಭಾಳ ಕೆಲವೊಂದು 2-3 ಪಾಯಿಂಟ್ಗಳು ಭಾಳ ಕ್ರಿಟಿಕಲ್ ಆಗಿರುತ್ತೆ. ಇನ್ನೊಂದು ನಾನು ಈ ಸಲ ಭಾಳ ಅಬ್ಸರ್ವ್ ಮಾಡಿದ್ದೇನಪ್ಪ ಅಂದರೆ ಥಿನ್ನಿಂಗ್ ಮೇಲೆ. ಯಾಕಂದರೆ ಇವತ್ತು ಥಿನ್ನರ್ಸ್ನ ಕರ್ಕೊಂಬಂದು ಬೇರೆ ಕಡೆಯಿಂದ ಕರ್ಕೊಂಬಂದು ಮಾಡೋವಂಥ ಖರ್ಚು ಭಾಳ ಇದೆ. ಹೀಗಾಗಿ ಥಿನ್ನಿಂಗ್ ಮಾಡೋ ಸಲುವಾಗಿ ನಾವು ಈಗ ಈ ಸೆಲ್ಫ್ ಥಿನ್ನಿಂಗನ್ನು ಮಾಡತಕ್ಕಂಥ ಕೆಲವೊಂದು ಮೊಲೆಕುಲ್ಗಳನ್ನ ಉಪಯೋಗಿಸ್ಕೊಂಡು ಸೆಲ್ಫ್ ಥಿನ್ನಿಂಗ್ ಮಾಡುವಂಥ ಪ್ರಯತ್ನಗಳು ಮಾಡಿದ್ದೀವಿ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಜಬರ್ಲಿನ್ ಆ್ಯಸಿಡ್ ಇರ್ಬೋದು. ಹೂವು ಆಡುವ ಹಂತದಲ್ಲಿ ಕೆಲವೊಮ್ಮೆ 2-3 ಹಂತದಲ್ಲಿ ನಾವು ಜಿಬ್ಬರ್ಲಿಕ್ ಆ್ಯಸಿಡನ್ನು ಸಿಂಪಡಣೆ ಮಾಡೋಕ್ಕೊಂದು ಮುಖಾಂತರ ಗಿಡಗಳಿಗೆ ಥಿನ್ನಿಂಗನ್ನು ಮಾಡಿದ್ದೀವಿ. ಎರಡನೇದ್ದು ಕೆಲವೊಂದು ಮೊಲೆಕುಲ್ಸ್, ಕೆಲವೊಂದು ಸಲ್ಫರು ಮತ್ತು ಕೆರಾಟಿನ್ ಈ ಥರವಾಗಿ ನಾವು ಕೆಲವೊಂದು 70-75% ಹೂ ಇರುವ ಹಂತದಲ್ಲಿ ಸಿಂಪಡಣೆ ಮಾಡೋದನ್ನು ಕೂಡ ಸೆಲ್ಫ್ ಥಿನ್ನಿಂಗಾಗಿ ಆಟೋಮೆಟಿಕ್ಕಾಗಿ ಕಾಳುಗಳು ಉದುರುವಂಥ ಸಂದರ್ಭ ಇದೆ. ಸೊ ಈ ರೀತಿಯಾಗಿ ನಾವು ಮಾಡೋದ್ರಿಂದ ಕೂಡ ನಾವು ಕೆಲವೊಮ್ಮೆ ರೈತರು ಇದಕ್ಕೆ ಥಿನ್ನಿಂಗ್ ಮಾಡುವಂಥ ಖರ್ಚುಗಳನ್ನು ನಾವು ಇವತ್ತು ಕಡಿಮೆ ಮಾಡಬಹುದು ಅಂತಂದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇನ್ನು ಮೂರನೇದು ಪೋಷಕಾಂಶಗಳು ಮತ್ತು ನೀರಿನ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಪೋಷಕಾಂಶಗಳನ್ನ ಕಾಲಕ್ಕೆ ತಮಗೆಲ್ಲ ಗೊತ್ತಿದ್ದಂಗೆ ಯಾವಾಗ ಪೋಷಕಾಂಶಗಳನ್ನ 2 ಹಂತದಲ್ಲಿ ನಾವು ವಿಧವಾಗಿ ನಾವು ವರ್ಗಾಯಿಸ್ತೀವಿ. ಒಂದು ಏಪ್ರಿಲ್ ಚಾಟ್ನಿ ಆದ ನಂತರ ಪೋಷಕಾಂಶಗಳನ್ನ ಕೊಡೋದು, ಅಕ್ಟೋಬರ್ ಚಾಟ್ನಿ ಆದ ನಂತರ ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ. ತಮಗೆ ಎಲ್ಲ ಗೊತ್ತಿದ್ದಂಗೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಇವು ಭಾಳ ಇಂಪಾರ್ಟೆಂಟ್ ರೋಲ್ ಆಗಿರ್ತವೆ.
ಸಾರಜನಕ ಯಾವಾಗಲೂ ನಮಗೆ ಹೊಸ ಚಿಗುರು ಮತ್ತು ಶೂಟ್ಗಳ ಬೆಳವಣಿಗೆಗೆ ಭಾಳ ಹೆಲ್ಪ್ ಮಾಡುತ್ತೆ. ಅದೇ ರೀತಿಯಾಗಿ ಹೂ ಗರ್ಭ ಕಟ್ಟುವ ಹಂತದಲ್ಲಿ ರಂಜಕದ ಪ್ರಮಾಣ ಭಾಳ ಚೆನ್ನಾಗಿ ಬೇಕಾಗುತ್ತೆ. ಅದೇ ನಾವು ಏಪ್ರಿಲ್ ಪೂರ್ಣಿಮೆ ನಂತರ ಏನು ನಾವು 50 ದಿವಸ ಅಂತ ಹೇಳ್ತೀವಿ, ಆ ಟೈಮಲ್ಲಿ ರಂಜಕದ ಪ್ರಮಾಣ ಚೆನ್ನಾಗಿರ್ಬೇಕಾಗುತ್ತೆ. ಮತ್ತು ಪೊಟ್ಯಾಶ್ ಯಾವಾಗ ಕಡ್ಡಿ ಮ್ಯಾಚುರಿಟಿ ಆಗ್ತಾ ಹೋಗುತ್ತೆ ಆಗ ಪೊಟ್ಯಾಷಿಯಂ ಅಂಶಗಳು, ಪೊಟ್ಯಾಷ್ ಗೊಬ್ಬರಗಳನ್ನು ಜಾಸ್ತಿ ಕೊಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಾವು ಮೇನ್ ಪ್ರಮುಖವಾದ ಇವು ಸಾರಜನಕ, ರಂಜಕ, ಪೊಟ್ಯಾಷ್ ಆಯಿತು. ಮತ್ತು ಇನ್ನು ಅಕ್ಟೋಬರ್ ಪೂರ್ಣಿಮೆ ನಂತರ ಕೂಡ ಅದೇ ರೀತಿಯಾಗಿ ಸಾರಜನಕ, ರಂಜಕ, ಪೊಟ್ಯಾಷ್ ಭಾಳ ಇಂಪಾರ್ಟೆಂಟ್ ರೋಲ್ ಇರುತ್ತೆ. ಅದರ ಹೊರತಾಗಿ ಕೂಡ ಕೆಲವೊಂದು ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಕೂಡ ಬರ್ತಾಯಿದೆ. ಅದರಲ್ಲಿ ಪ್ರಮುಖವಾಗಿ ನಮಗೆ ಐರನ್ ಡೆಫಿಷಿಯನ್ಸಿ, ಜಿಂಕ್ ಡೆಫಿಷಿಯನ್ಸಿ, ಬೋರಾನ್ ಡೆಫಿಷಿಯನ್ಸಿ, ಈ ಥರದ ಕೆಲವೊಂದು ಮೈಕ್ರೋನ್ಯೂಟ್ರಿಯನ್ ಲಘು ಪೋಷಕಾಂಶಗಳು ಕೂಡ ನಮಗೆ ಅವಶ್ಯಕತೆ ಇರುತ್ತೆ. ಸೊ ಅವುಗಳನ್ನು ಕೂಡ ನಾವು ಹಂತದಲ್ಲಿ ನಾವು ಲಘು ಪೋಷಕಾಂಶಗಳನ್ನು ನಾವು ಮ್ಯಾನೇಜ್ ಮಾಡುತ್ತೆ. ಅದರ ಹೊರತಾಗಿ ಕೂಡ ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ ಇವು ಕೂಡ ಭಾಳ, ಯಾಕಂದರೆ ಯಾವಾಗ ಕಾಯಿ ಕಚ್ಚುವ ಸಂದರ್ಭ ಮತ್ತು ಕಾಯಿಯ ನಂತರ ಒಂದು 70ರಿಂದ ಹಿಡಿದು 100 ದಿನದವರೆಗೂ ಕ್ಯಾಲ್ಸಿಯಮ್ಮು, ಮ್ಯಾಗ್ನೀಷಿಯಮ್ಮು ಒಂದು ಸ್ವಲ್ಪ ನಾವು ಯಥೇಚ್ಛವಾಗಿ ಕೊಡಬೇಕಾಗುತ್ತೆ. ಆ ಹಂತದಲ್ಲಿ ಕೂಡ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಬಗ್ಗೆ ನಾವು ಜಾಸ್ತಿ ಗಮನ ಕೊಡಬೇಕಾಗುತ್ತೆ. ಸೊ ಇದು ಏನಪ್ಪ ಪೋಷಕಾಂಶಗಳು ನೀಡ್ ಬೇಸಿರ್ತಾವೆ. ಆ ಪೋಷಕಾಂಶಗಳ ಸಲುವಾಗಿ ನಾವೇನು ಮಾಡ್ತೀವಿ, 2-3 ಹಂತದಲ್ಲಿ ಕೆಲವೊಮ್ಮೆ ತೊಟ್ಟುಗಳ ಪರೀಕ್ಷೆ ಮಾಡೋದ್ರ ಮುಖಾಂತರ ಕೂಡ, ಈಗ ಎಲೆ ತೊಟ್ಟು ಅಂತಂದು ಹೇಳಿ ನಾವು ಏಪ್ರಿಲ್ ಪೂರ್ಣಿಮೆ ಆದ ನಂತರ ಒಂದು 45 ದಿವಸ ಆದ ನಂತರ ಎಲೆ ತೊಟ್ಟುಗಳನ್ನು ತೆಗೆದುಕೊಂಡೋಗಿ ಇಡೀ ತೋಟಕ್ಕೆ ಒಂದು 200 ಎಲೆ ತೊಟ್ಟುಗಳನ್ನು ರ್ಯಾಂಡಮಾಗಿ ಕಲೆಕ್ಟ್ ಮಾಡಿ ಅವುಗಳನ್ನು ಪರೀಕ್ಷೆಗೆ ಒಳಪಡಿಸುವಂಥದ್ದು. ಆ ಎಲೆ ತೊಟ್ಟಲ್ಲಿ ಇರ್ತಕ್ಕಂಥ ಕೆಲವೊಂದು ಪೋಷಕಾಂಶಗಳ ಪ್ರಮಾಣದ ಪ್ರಕಾರ ಈ ಕೆಲವೊಮ್ಮೆ ನಾವು ಅದರಲ್ಲಿ ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ಫಾಸ್ಫರಸ್ ರಂಜಕ ಪೋಷಕಾಂಶ, ಅದರಲ್ಲಿ 0.38% ರಂಜಕ ಪೋಷಕಾಂಶ ಇರಬೇಕಂತ ಹೇಳ್ತೀವಿ. ಇದ್ದರೆ ನಮಗೆ ಒಳ್ಳೆ ಚೆನ್ನಾಗಿ ಗೊನೆಗಳು ಬರ್ತಾವಂತಂದು ಒಂದು ವಾಡಿಕೆ. ಸೊ ಹೀಗಾಗಿ ಒಂದು ತೊಟ್ಟಿಗೆ ನಾವು ಪೋಷಕಾಂಶಗಳ ವಿಶ್ಲೇಷಣೆ ಮುಖಾಂತರ ಕೂಡ ನಾವು ಇವತ್ತು ನಮಗೆ ಬೇಕಾಗ್ತಕ್ಕಂಥ ಕೆಲವೊಂದು ಪೋಷಕಾಂಶಗಳನ್ನ ಇವತ್ತು ಒದಗಿಸ್ಬೋದು. ಸೊ ಒಟ್ಟಾರೆಯಾಗಿ ಇದೊಂದು ದ್ರಾಕ್ಷಿ ಅನ್ನೋದು ಭಾಳ ಕೇರ್ಫುಲ್ಲಾಗಿ ಮ್ಯಾನೇಜ್ ಮಾಡತಕ್ಕಂಥ ಬೆಳೆ. ಬಟ್ ನೀವು ಯಾವಾಗ ಕೇರ್ಫುಲ್ಲಾಗಿ, ಸಿಸ್ಟಮೆಟಿಕ್ಕಾಗಿ, ಟೈಮ್ ಟು ಟೈಮ್ ಏನು ಆಪ್ರೇಷನ್ಗಳು ಮಾಡಬೇಕು ಅವನ್ನೆಲ್ಲ ಮಾಡ್ಕೊಂಡು ಹೋದಾಗ ನೀವು ಸಕ್ಸಸ್ಫುಲ್ಲಾಗಿ ನೀವು ದ್ರಾಕ್ಷಿನ ಬೆಳಿಬೋದು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನಾವೀಗ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದ ಒಂದು ಸಂಶೋಧನಾ ಕೇಂದ್ರವಾದಂಥ ಮುಖ್ಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಾಗಲಕೋಟ, ಇದಕ್ಕೆ ನಾವು ಕೂಡ ಸೆಕ್ಟರ್ ನಂಬರ್ 70 ಮತ್ತು ಆರ್ಚರ್ಡ್ ಆಫೀಸ್ ಅಂತ ಕೂಡ ಹೇಳ್ತಾ ಇದ್ದೀವಿ. ಈ ದಿವಸ ತಾವು ಇಲ್ಲಿ ಕಂಡು ಬರ್ತದೆ ಅಂದರೆ ಒಟ್ಟು ಟೋಟಲ್ 23 ವಿವಿಧ ದ್ರಾಕ್ಷಿ ತಳಿಗಳನ್ನು ಕಂಡು ಬರ್ತಾ ಇದೆ. ಈ 23 ತಳಿಗಳಲ್ಲಿ 12 ತಳಿಗಳು ಈಗ ನಾವು ತಾಜಾ ಹಣ್ಣಿಗೋಸ್ಕರ ಏನು ಉಪಯೋಗಿಸ್ತಾ ಇದ್ದೀವಿ, 12 ತಳಿಗಳು ಟೇಬಲ್ ವೆರೈಟಿ ಅಂತ ನಾವೇನು ಹೇಳ್ತೀವಿ, ಆ ಟೇಬಲ್ ವೆರೈಟಿಗಳನ್ನ ಬೆಳೆಯಲಾಗ್ತಾ ಇದೆ. ಅದರ ಜೊತೆಗೆ ಇನ್ನುಳಿದ 11 ತಳಿಗಳು ವೈನ್ ತಳಿಗಳಾಗಿದ್ದಾವೆ. ಇದರಲ್ಲಿ ಟೇಬಲ್ ತಳಿಗಳಲ್ಲಿ ಕೂಡ ಅದರಲ್ಲಿ ಕಲರ್ ತಳಿಗಳಿದ್ದಾವೆ, ಕೆಲವೊಂದು ವೈಟ್ ತಳಿಗಳು ಕೂಡ ಇದ್ದಾವೆ. ಅದೇ ರೀತಿಯಾಗಿ ವೈನ್ ತಳಿಯಲ್ಲಿ ಕೂಡ ಬಣ್ಣದ ತಳಿಗಳು ಕೂಡ ಇದೆ ಅಂತಂದು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ತಳಿಗಳನ್ನು ನಾವು ಮದರ್ ಬ್ಲಾಕ್ ಆಗಿ ಯೂಸ್ ಮಾಡ್ತೀವಿ, ತಾಯಿ ಗಿಡಗಳ ತಾಕುಗಳಾಗಿ ನಾವನ್ನ ಯೂಸ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇಲ್ಲಿ ಕೂಡ ರಿಸರ್ಚ್ ಕೂಡ, ಸಂಶೋಧನೆ ಕೂಡ ನಡೆಸಲಾಗ್ತಾ ಇದೆ. ಈ ತಳಿಗಳನ್ನು ನಾವು 2011ರಲ್ಲಿ ಇಲ್ಲಿ 1.5 ಎಕರೆ ಪ್ರದೇಶದ ಕ್ಷೇತ್ರದಲ್ಲಿ ನಾವು ನಾಟಿಯನ್ನು ಮಾಡಲಾಗಿದೆ. ಇವತ್ತು ಸರಿಸುಮಾರು ಇವತ್ತಿನ ದಿವಸ 13 ವರ್ಷದ ಗಿಡಗಳು ಇವಾಗಿದ್ದಾವೆ. 13 ವರ್ಷಗಳಿಂದ ನಾವು ಇಳುವರಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದೀವಿ. ಇಲ್ಲಿ ಪ್ರಮುಖವಾಗಿ ಯಾಕೆ ಈ ತಳಿಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಅಂದರೆ, ಈ ಭಾಗದಲ್ಲಿ, ಈ ಉತ್ತರ ಕರ್ನಾಟಕದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ದ್ರಾಕ್ಷಿ ಕೂಡ ಉತ್ತರ ಕರ್ನಾಟಕದ ಒಂದು ಮುಖ್ಯ ಹಣ್ಣಿನದು ಬೆಳೆ ಅಂತಂದು ಹೇಳ್ಬೋದು. ಸೊ ಹೀಗಾಗಿ ಈ ಭಾಗದಲ್ಲಿ ಯಾವ ತಳಿಗಳು ಕೂಡ ಈ ಭಾಗಕ್ಕೆ ಯಾವ ತಳಿಗಳು ಸೂಕ್ತ, ಈ ತಳಿಗಳ ಒಂದು ಅಧ್ಯಯನವನ್ನು ಮಾಡಿ ನಾವು ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ರೈತರಿಗೆ ಯಾವ ತಳಿಗಳು ಒಂದು ಒಳ್ಳೆಯ ಇಳುವರಿಯನ್ನು ಕೊಡ್ತಾ ಇದ್ದೀವಿ ಅನ್ನೋ ಒಂದು ಮಾರ್ಗದಲ್ಲಿ ನಾವು ಸಂಶೋಧನೆಯನ್ನು ತೆಗೆದುಕೊಂಡು ರೈತರಿಗೆ ಒಂದು ಹೇಳುವಂಥ ಕಾರ್ಯವನ್ನು ನಾವಿನ್ನು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಈ ತಳಿಗಳಲ್ಲಿ ಬೇರೆ ಬೇರೆ ವಿಷಯದ ಮೇಲೆ, ಈಗ ಬಂಚ್ ರೆಗ್ಯುಲೇಷನ್ಸ್ ಇರ್ಬೋದು, ಕೇನ್ ರೆಗ್ಯುಲೇಷನ್ ಇರ್ಬೋದು, ಮತ್ತು ಕೆಲವೊಂದು ಬರ್ತಕ್ಕಂಥ ಹೊಸ ಮೊಲೆಕುಳುಗಳಿರ್ಬೋದು, ರೋಗಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೇರೆ ಹೊಸ ಮೊಲೆಕುಳುಗಳು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯಗಳಿದ್ದಾವೆ. ಅವುಗಳ ಮೇಲೆ ಕೂಡ ಕೆಲವೊಂದು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಇವತ್ತೊಂದು ದಿವಸ ಅಧ್ಯಯನ ಕೂಡ ಈ ಒಂದು ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಸೊ ನಮಗೆ ಒಂದೊಂದೇ ತಳಿ ಬಗ್ಗೆ ನಾನು ಈ ಸದ್ಯಕ್ಕೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಬೇಕು, ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಥಾಮ್ಸನ್ ಸೀಡ್ಲೆಸ್. ನಮಗೆಲ್ಲ ಗೊತ್ತಿದ್ದಂಗೆ ವಿಶ್ವದ ಪ್ರಮುಖ ಒಂದು ಹಣ್ಣಿನ ತಳಿ ಅಂತಂದು ಹೇಳಬೇಕು, ಥಾಮ್ಸನ್ ಸೀಡ್ಲೆಸ್ ಅಂತಂದು. ಇದನ್ನು ನಾವು ತಾಜಾ ಹಣ್ಣಿಗೋಸ್ಕರ ಕೂಡ ಉಪಯೋಗಿಸ್ಬೋದು, ಮನುಕ ಮಾಡಲಿಕ್ಕೆ ಕೂಡ ಉಪಯೋಗಿಸ್ಬೋದು, ಜ್ಯೂಸ್ ಮಾಡಲಿಕ್ಕೆ ಕೂಡ ಉಪಯೋಗಿಸ್ಬೋದು, ವೈನ್ ಮಾಡಲಿಕ್ಕೆ ಕೂಡ ಉಪಯೋಗಿಸ್ಬೋದು. ಅಂಥ ಒಂದು ಶ್ರೇಷ್ಠ ಒಂದು ತಳಿ ಕೂಡ ಇಲ್ಲಿ ಥಾಮ್ಸನ್ ಸೀಡ್ಲೆಸ್ಸು. ಅತಿ ಹೆಚ್ಚಿನ ರೈತರು ಇತ್ತೀಚಿನ ದಿನದಲ್ಲಿ ಹೆಚ್ಚಿನ ಕ್ಷೇತ್ರದಲ್ಲಿ ಈ ಥಾಮ್ಸನ್ ತಳಿಯನ್ನು ಇವತ್ತು ಬೆಳೆಯಲಾಗ್ತಾ ಇದೆ. ಸೊ ಇನ್ನು ಎರಡನೇದ್ದು ಅದೇ ಥರ ನೋಡ್ಕೊತ ಬಂದಾಗ ಪ್ರಮುಖವಾಗಿ ಬರ್ತಕ್ಕಂಥ ಅಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡಿ, ಮುಂದೆ ಸೋನಾಕ ಅಂಥೇಳಿ, ಇದು ಕೂಡ ಒಂದು ಥಾಮ್ಸನ್ ಸೀಡ್ಲೆಸ್ಸಿನ
ಒಂದು ಮುಟೆಂಟ್ ಅಂತ ಹೇಳ್ತೀವಿ. ಥಾಮ್ಸನ್ ಸೀಡ್ಲೆಸ್ಸಿಂದ ವೆರೈಟಿನೇ ಡೆವಲಪ್ ಆಗಿದ್ದು. ಒಂದು ವಿಶೇಷತೆ ಏನಪ್ಪ ಥಾಮ್ಸನ್ ಸೀಡ್ಲೆಸ್ಗೆ ಅಂದರೆ, ಥಾಮ್ಸನ್ ಸೀಡ್ಲೆಸ್ಸು ರೌಂಡ್ ಟು ಓವಲ್ ಶೇಪ್ ಬರುತ್ತೆ. ಬಟ್ ಇದರಲ್ಲಿ ಏನಂದರೆ ಮಣುಕ ಉದ್ದ ಬರುತ್ತೆ, ಪಾಯಿಂಟೆಡ್ ಅಂತೀವಿ. ಇತ್ತೀಚಿನ ದಿನಗಳ ತಾವೆಲ್ಲ ನೋಡಿದರೆ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಪಾಯಿಂಟೆಡ್ ಇರ್ತಕ್ಕಂಥ ತಳಿಗಳು ಹೆಚ್ಚಿನ ಒಂದು ಬೇಡಿಕೆ ಇರೋದ್ರಿಂದ ಥಾಮ್ಸನ್ ಸೀಡ್ಲೆಸ್ಗೆ ಕಂಪೇರ್ ಮಾಡಿ ಇದು ಪಾಯಿಂಟೆಡ್ ಆಗಿ ಬರುತ್ತೆ. ಸೊ ಹೀಗಾಗಿ ಭಾಳ ಬೇಡಿಕೆ, ಮಾರುಕಟ್ಟೆಯಲ್ಲಿ ಬೇಡಿಕೆನ ಇದು ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಅನ್ನೋದೇ. ಅದೇ ರೀತಿ ಈ ಸೋನಾಕನ್ನು ಕೂಡ ನಾವು ಮಣುಕ ಮಾಡಲಿಕ್ಕೆ ಒಂದು ಶ್ರೇಷ್ಠವಾದ ತಳಿ ಅಂತಂದು ಕೂಡ ಹೇಳ್ಬೋದು. ಅದೇ ರೀತಿ ಇಲ್ಲಿ ಇನ್ನೊಂದು ಥಾಮ್ಸನ್ ಸೀಡ್ಲೆಸ್ಸಿಂದನೇ ಬಿಡುಗಡೆಗೊಂಡಂಥ ಇನ್ನೊಂದು ಇಂಪಾರ್ಟೆಂಟ್ ತಳಿ ಅಂತಂದು ಹೇಳಿದರೆ ಮಾನಿಕ್ ಚಮನ್ ಅಂತ ಹೇಳ್ತೀವಿ. ಅತಿ ಹೆಚ್ಚಿನ ಇತ್ತೀಚೆಗಳಲ್ಲಿ ಏನಾದರೂ ನಾವು ಥಾಮ್ಸನ್ ಸೀಡ್ಲೆಸ್ಸಲ್ಲಿ ನೆಕ್ಸ್ಟ್ ಏನಾದರೂ ನಾವು ಥಾಮ್ಸನ್ ಸೀಡ್ಲೆಸ್ ಆದಮೇಲೆ ಯಾವುದು ಬೆಳಿಬೇಕು ಅನ್ನೋದೊಂದು ವಿಚಾರ ಮಾಡಿದಾಗ ಮಾಣಿಕ್ ಚಮನ್ ಅಂತಂದು ಹೇಳ್ಬೋದು. ಯಾಕಂದರೆ ಇದು ರೆಗ್ಯುಲರಾಗಿ ಬರುತ್ತೆ, ಯಾವುದೇ ತೊಂದರೆ ಇಲ್ಲ, ವರ್ಷವಿಡೀ ಬರ್ತಾನೆ ಇರುತ್ತೆ, ಯಾವ ಪ್ರಾಬ್ಲಮ್ ಇಲ್ಲದೆ. ಮತ್ತು ಇನ್ನೊಂದು ಏನಪ್ಪ ಅಂತ ಒಳ್ಳೆಯ ವಿಶೇಷತೆ ಅಂತಂದರೆ ಇದು ಮಣುಕ ಕೂಡ ಬಹಳ ಯೋಗ್ಯವಾದ್ದು. ಅದ್ರ ಜೊತೆಗೆ ಪಾಯಿಂಟೆಡ್ ಇರುತ್ತೆ, ಉದ್ದಕ್ಕೆ ಬರುತ್ತೆ. ಹೀಗಾಗಿ ಇದನ್ನು ಭಾಳ ಪ್ರಿಫರ್ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ. ಒಳ್ಳೆ ಇಳುವರಿ ಕೊಡೋದು, ಈ ಥಾಮ್ಸನ್ ಸೀಡ್ಲೆಸ್ಗಿಂತ ಜಾಸ್ತಿ ಇಳುವರಿ ಕೊಡ್ತಕ್ಕಂಥ ಒಂದು ತಳಿ ಅಂತಂದು ಹೇಳಿದ್ರು ತಪ್ಪಾಗಲಾರ್ದು. ಇನ್ನು ಮುಂದೆ ನೋಡ್ತಾ ಹೋಗ್ತಾ ಇದ್ರಿ, ಇಲ್ಲೊಂದು ನೋಡ್ತಾರೆ ಕಿಸ್ಮಿಸ್ ರೋಸಾವಿಸ್ ವೈಟ್ ಅಂತ ಹೇಳಿ. ತಾವೆಲ್ಲ ಗೊತ್ತಿದೆ ರೋಸಾವಿಸ್ ವೈಟ್ ಅಂತಂದು ಒಂದು ತಳಿ ಇದೆಯಲ್ಲ, ಅದರಿಂದ ಬಿಡುಗಡೆಗೊಂಡಂಥ, ಅದು ರೋಸಾವಿಸ್ ಏನು ಕೆಂಪು ಇತ್ತು, ಅದರಿಂದ ಬಿಡುಗಡೆಗೊಂಡಂಥ ಒಂದು ಬಿಳಿ ತಳಿ ಅಂತಂದು ಹೇಳಿದರೆ ತಪ್ಪಾಗದು. ಕಿಸ್ಮಿಸ್ KR ವೈಟ್ ಅಂತೀವಿ. ಇತ್ತೀಚಿನ ದಿನಗಳಲ್ಲಿ ಈಗ ಥಾಮ್ಸನ್ ಸೀಡ್ಲೆಸ್ನ ಬದಲಾಗಿ ಸುಮಾರು ಸುಮಾರು ಈ ನಾಸಿಕ್ ಭಾಗದಲ್ಲಿ, ಮಹಾರಾಷ್ಟ್ರದಲ್ಲಿ 1000 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತಿನ ದಿವಸ ಈ KR ವೈಟನ್ನು ಬೆಳೆಯಲಾಗ್ತಿದೆ. ಗೊನೆಗಳು ಒಂದು ಒಳ್ಳೆಯ ಸಿಲಿಂಡ್ರಿಕ್ ಆಕಾರದಲ್ಲಿ ಬೆಳುತ್ತವೆ. ನಮಗೆ ಮಣುಕ ಮಾಡಿ ಕೂಡ ಬಹಳ ಯೋಗ್ಯವಾದಂಥ ತಳಿ ಇದು. ರೈತರಲ್ಲಿ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಕೂಡ ಇದನ್ನು ಬೆಳೀತಾ ಇದ್ದಾರೆ. ಸೊ ಇನ್ನು ಮುಂದೆ ನೋಡ್ತಾ ಹೋದಂಗೆ ಇನ್ನೂ ಒಂದು ತಳಿ ಅಂತಂದು ಹೇಳ್ಬೋದು, 2A ಕ್ಲೋನ್ ಅಂತಂದು ಹೇಳಿ. ಇದು ಕೂಡ ಥಾಮ್ಸನ್ ಸೀಡ್ಲೆಸ್ಸಿಂದ ಬಿಡುಗಡೆಗೊಂಡಂಥ ಇನ್ನೊಂದು ಮುಟೆಂಟ್ ಅಂತಂದರೂ ಕೂಡ ತಪ್ಪಾಲಾರದು. ಇದನ್ನು ಕೂಡ ಇತ್ತೀಚೆಗೆ ಇದು ಏನು ನಾನು ಈಗ ಹೇಳಿದೆ KR ವೈಟ್ ಅಂತ ಹೇಳಿದೆ, ಅದೇ ರೀತಿಯಾಗಿ ಇದು 2A ಕ್ಲೋನ್ ಕೂಡ ಸುಮಾರು ನಾಸಿಕ್ ಮತ್ತು ಕೆಲವೊಂದು ಮಹಾರಾಷ್ಟ್ರ ಭಾಗದಲ್ಲಿ 1000 ಹೆಕ್ಟೇರ್ ಪ್ರದೇಶದಲ್ಲಿ ಇದರ ಒಂದು ಏರಿಯಾ ಕಲ್ಟಿವೇಷನ್ ಕೂಡ ಇವತ್ತಿನ ದಿವಸ ಆಗ್ತಾಯಿದೆ. ಇದನ್ನು ಕೂಡ ನಾವು ಟೇಬಲ್ ಪರ್ಪಸ್ಸು ಮತ್ತು ಮಣುಕ ಮಾಡಲಿಕ್ಕೆ ಭಾಳ ಶ್ರೇಷ್ಠವಾದಂಥ ತಳಿ ಅಂತಂದು ಹೇಳಿದರೆ ತಪ್ಪಾಗಲಾರದು. ಇನ್ನು ಇಳುವರಿ ಕೂಡ ಈಗ ನಾವು ಲಾಸ್ಟ್ ಟೈಮ್ ನಾವು ಕೆಲವೊಂದು ಅಧ್ಯಯನಗಳನ್ನು ತೆಗೆದುಕೊಂಡಾಗ ಇಳುವರಿ ಕೂಡ ಈ 2A ಕ್ಲೋನು ಮತ್ತು KR ವೈಟು ಥಾಮ್ಸನ್ ಸೀಡ್ಲೆಸ್ಗಿಂತ ಜಾಸ್ತಿ ನಾವು ರೆಕಾರ್ಡ್ ಕೂಡ ಮಾಡಿದ್ವಿ. ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾದಂಥ ತಳಿ ಅಂತಂದು ಹೇಳ್ಬೇಕು, ಮಾಂಜ್ರಿ ನವೀನ್ ಅಂತಂದು ಹೇಳ್ತೀವಿ ನಾವು. ಇದು ನಮ್ಮ ಸೋಲಾಪುರಿನ ನ್ಯಾಷನಲ್ ರಿಸರ್ಚ್ ಸೆಂಟರ್ ಇದೆ, ನಮ್ಮ ಪೂಣಾ ಏನಿದೆ ನ್ಯಾಷನಲ್ ರಿಸರ್ಚ್ ಸೆಂಟರ್ ಪೂಣಾ, ಅಲ್ಲಿಂದ ಬಿಡುಗಡೆಗೊಂಡಂಥ ಒಂದು ಒಳ್ಳೆಯ ಶ್ರೇಷ್ಠವಾದಂಥ ತಳಿ ಅಂತ ಹೇಳ್ತೀವಿ. ಇದರ ಒಂದು ಇಂಪಾರ್ಟೆನ್ಸ್ ಏನಪ್ಪ ಅಂದರೆ ಸೆಲ್ಫ್ ಥಿನ್ನಿಂಗ್ ಮೆಕ್ಯಾನಿಸಮ್ ಅಂತೀವಿ. ಇದಕ್ಕೆ ನಮಗೆ ಥಿನ್ನಿಂಗಿನ ಅವಶ್ಯಕತೆ ಇರೋದು. ಯಾಕಂದರೆ ರೈತರು ತಮಗೆಲ್ಲ ಗೊತ್ತಿದೆ, ಥಿನ್ನಿಂಗ್ ಮಾಡಲಿಕ್ಕೆ ನಾವು ಸುಮಾರು ಎಷ್ಟೋ ದುಡ್ಡುಗಳನ್ನ ಖರ್ಚು ಮಾಡ್ಬೇಕಾಗೈತೆ. ಇವತ್ತಿನ ದಿವಸ ಲೇಬರ್ ಹಚ್ಬೇಕಾಗುತ್ತೆ, ಒಂದು ಗಡಿಗೆ 10 ರೂಪಾಯಿ 11 ರೂಪಾಯಿ ಈ ರೀತಿಯಾಗಿ ಲೇಬರ್ ತೊಗೊತಾರೆ. ಆದರೆ ಆ ತೊಂದರೆ ಈ ತಳೀಲಿ ಇರೋದಿಲ್ಲ. ಯಾಕಂದರೆ ಸೆಲ್ಫ್ ಥಿನ್ನಿಂಗ್ ಆಟೋಮೆಟಿಕ್ ತಾನೇ ತಿನ್ನೌಟ್ ಆಗಿಬಿಡುತ್ತೆ. ಮತ್ತು ಅದಕ್ಕೆ ಜಾಸ್ತಿ GAನು ಕೂಡ ತೆಗೆದುಕೊಳ್ಳೋದಿಲ್ಲ. ಈ GA ಭಾಳ ಕಡಿಮೆ ಪ್ರಮಾಣದಲ್ಲಿ ನಾವು ಇವತ್ತು GAನ ಡಿಪ್ ಮಾಡೋದಲ್ಲಿ ಮತ್ತು ಸಿಂಪಡಣೆ ಮಾಡೋದಲ್ಲಿ ನಾವು ಇವತ್ತಿನ ದಿವಸ ಮಾಡ್ತಾಯಿದ್ದೀವಿ. ಹೀಗಾಗಿ ಇದು ಭಾಳ ಶ್ರೇಷ್ಠ ತಳಿ ಮತ್ತು ಬೇಗ ಮಾರುಕಟ್ಟೆಗೆ ಬರ್ತಕ್ಕಂಥದ್ದು. ಕೇವಲ 90-100 ದಿವಸದಲ್ಲಿ ಇದು ಮಾರುಕಟ್ಟೆಗೆ ರೆಡಿ ಆಗಿಬಿಡುತ್ತೆ. ಹೀಗಾಗಿ ಇದು ಕೂಡ ಒಂದು ಒಳ್ಳೆಯ ತಳಿ ಅಂತಂದು ಕೂಡ ಹೇಳಿದ್ರೆ ತಪ್ಪಾಗಲಾರ್ದು. ಇನ್ನು ನೆಕ್ಸ್ಟ್ ನೋಡೋಣ, ಆ ಭಾಗದಲ್ಲಿ ಹೋದಾಗ ನಮಗೆ ಇನ್ನು ಬೇರೆ ಕಲರ್ ತಳಿಗಳು ಇದುವರೆಗೆ ನೋಡಿದ್ದು ಎಲ್ಲ ವೈಟ್ ತಳಿ ಅಂತೀವಿ ನಾವು, ವೈಟ್ ತಳಿ ಅಥವಾ ಗ್ರೀನ್ ತಳಿಗಳು ಅಂತ ಹೇಳ್ತೀವಿ. ಆ ಭಾಗದಲ್ಲಿ ಬಂದಾಗ ಕಲರ್ ತಳಿಗಳನ್ನು ನಾವು ನೋಡ್ತೀವಿ. ಥಿನ್ನಿಂಗ್ ಮಾಡೋ ಆಪರೇಷನ್ ಬಗ್ಗೆ ಹೇಳ್ತಾ ಇದ್ದೆ ನೋಡಿ, ಎಷ್ಟೊಂದು ಲೇಬೋರಿಯಸ್ ಆಗಿರುತ್ತೆ. ಇದಕ್ಕೆಲ್ಲ ಸ್ವಲ್ಪ ನಾಲೆಜ್ ಬೇಕಾಗುತ್ತೆ. ಯಾಕಂದರೆ ಥಿನ್ನಿಂಗ್ ಯಾಕೆ ಮಾಡ್ಬೇಕಂದ್ರೆ ನಾವು ಸುಮಾರು ಒಂದು ಗೊನೆಯಲ್ಲಿ ಸರಿಸುಮಾರು 250-300 ಕಾಳುಗಳಿರ್ತವೆ. ಈಗ ನಾವು ಅಷ್ಟು ಕಾಳುಗಳನ್ನ ಬಿಟ್ಟಾಗ ಅವು ಬೆಳೀಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಸೊ ಹೀಗಾಗಿ ಅವನ್ನ ತಿನ್ನೌಟ್ ಮಾಡಬೇಕಾಗುತ್ತೆ. ಸರಿಸುಮಾರು ನಾವು ಒಂದು ಗೊನೆಯಲ್ಲಿ 120-150 ಕಾಳುಗಳು, 120 ಆದರೆ ನಾವು ಎಕ್ಸ್ಪೋರ್ಟ್ಗೆಲ್ಲ ನಾವು ಈಗ 18 mm ಸೈಜ್ ಬರ್ಬೇಕಂತಂದರೆ ನಾವು ಒಂದು 120 ಕಾಳುಗಳನ್ನ ಬಿಟ್ಕೊಂಡ್ರೆ ಒಂದು ಒಳ್ಳೆ ಸೈಜ್ ಬರಲಿಕ್ಕೆ ಸಾಧ್ಯ ಇದೆ. ಸೊ ಹೀಗಾಗಿ ಅದನ್ನು ಥಿನ್ನಿಂಗ್ ಮಾಡೋದ್ರಿಂದ ಕೂಡ ನಮಗೇನೈತೆ ಒಂದಕ್ಕೊಂದು ಕಾಂಪಿಟೇಷನ್ ಕಡಿಮೆ ಆಗುತ್ತೆ. ಎರಡು ಕಾಳುಗಳ ಬಗ್ಗೆ ನೋಡಿ, ಈಗ ಇನ್ನೂ ಸ್ವಲ್ಪ ಆಗ್ಬೇಕಂತ ನೋಡಿ. ಈಗ ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ಥಿನ್ನಿಂಗ್ ಆದಾಗ ಮಾತ್ರ ನಾವು ಇನ್ನೂ ಒಂದು ಹೆಚ್ಚಿನ ಒಂದು ಈ ಬಿಡಿ ಕಾಣುತ್ತೆ ನೋಡಿ. ಈಗ ಸರಿ ಸುಮಾರಾಗಿ ಇಡೀ ಗೊನೆಯಲ್ಲಿ ಬಿಡಿ ಆಗಿರೋದ್ರಿಂದ ನಾವು ಒಳ್ಳೆ ಸೈಜ್ ಬರಲಿಕ್ಕೆ ಸಾಧ್ಯತೆ ಇದೆ. ಹೀಗೆ ಓಕೆ, ತಾವು ನೋಡ್ತಕ್ಕಂಥ ಒಂದು ಶ್ರೇಷ್ಠ ತಳಿ ರೆಡ್ ಗ್ಲೋಬ್ ಅಂತಂದು ಹೇಳ್ತೀವಿ. ವಿಶ್ವದ ಅತಿ ಹೆಚ್ಚಿನ ಬೇಡಿಕೆ ಇರ್ತಕ್ಕಂಥ ತಳಿ ಅಂತ ಹೇಳಿದರೂ ತಪ್ಪಾಗಲಾರ್ದು.
ಇದು ಕ್ಯಾಲಿಫೋರ್ನಿಯಾ ರಿಸರ್ಚ್ ಇನ್ಸ್ಟಿಟ್ಯೂಟಿಂದ ಬಿಡುಗಡೆಗೊಂಡಂಥ ತಳಿ. ನೋಡಲಿಕ್ಕೆ ಭಾಳ ದಪ್ಪಾಗಿರುತ್ತೆ. ಹೆಚ್ಚು ಕಡಿಮೆ ಒಂದೊಂದು ಫ್ರೂಟು ನಿಮಗೆ ಒಂದು 8ರಿಂದ 10 ಗ್ರಾಮುವರೆಗೂ ಅದು ವೆಯ್ಟ್ ಬರುತ್ತೆ. ಒಳಗಡೆ ಬೀಜ ಇದ್ದರೂ ಕೂಡ ಜನರು ಇದನ್ನು ಲೈಕ್ ಮಾಡ್ತಾರೆ. ಯಾಕೆ ಲೈಕ್ ಮಾಡ್ತಾರೆ ಅಂದರೆ ಅದರಲ್ಲಿರ್ತಕ್ಕಂಥ ಪಲ್ಪ್, ಕ್ರಿಸ್ಪ್ರಿ ಪಲ್ಪ್ ಅಂತೀವಿ ನಾವು, ತಿಂದರೆ ಕ್ರಂಚಿನೆಸ್ ಬರಬೇಕು. ಆ ಒಂದು ಪಲ್ಪನ್ನು ಹೊಂದಿರೋದ್ರಿಂದ ಇದು ಬಹಳ ಬೇಡಿಕೆ ಇರ್ತಕ್ಕಂಥ ಮಾರುಕಟ್ಟೆಯಲ್ಲಿ ಬರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಪ್ರಾಬ್ಲಿ ನನಗಿಷ್ಟ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಒಂದು ಕ್ಷೇತ್ರದಲ್ಲಿ ವ್ಯಾಪರಿಸುವಂಥ ಸಾಧ್ಯತೆಯನ್ನು ಇರತಕ್ಕಂಥ ಒಂದು ಏಕೈಕ ತಳಿ ಅಂತಂದರೆ ತಪ್ಪಾಗಲಾರದು. ಇವತ್ತು ದಿವಸ ಚಿಕ್ಕಬಳ್ಳಾಪುರ ಆ ಏರಿಯಾದಲ್ಲೆಲ್ಲ ನಾವು ಸುಮಾರು 1,000-1,500 ಎಕರೆ ಪ್ರದೇಶದಲ್ಲಿ ಇವತ್ತಿನ ದಿವಸ ರೈತರು ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಇವತ್ತು ಬೆಳೀತಾ ಇದ್ದಾರೆ. ಅದು ಅಲ್ಲದೆ ಮಾರುಕಟ್ಟೆಗೆ ಸ್ವಲ್ಪ ಇದ್ರದ್ದು ಏನಪ್ಪ ಅಂದರೆ ಸ್ವಲ್ಪ ಲೇಟಾಗಿ ಬರುತ್ತೆ. ಯಾವಾಗಲೂ ಬೇರೆ ತಳಿಗಳೆಲ್ಲ ನಮಗೆ 130 ದಿವಸ ತೊಗೊಂಡ್ರೆ ಇದು 145ರಿಂದ 150 ದಿವಸಗಳವರೆಗೆ ಬರುತ್ತೆ. ಕಲರ್ ಸ್ವಲ್ಪ ಡಲ್, ಕಲರ್ ಸ್ವಲ್ಪ ನಮ್ಮಲ್ಲಿ ಪ್ರಾಬ್ಲಮ್ ಅಂದರೆ ಸ್ವಲ್ಪ ಕಲರ್ ಲೇಟಾಗಿ ಬರೋದ್ರಿಂದ ಸಮ್ಮರ್ಗೆ ಕೋಯಿನ್ಸೈಡ್ ಆಗೋದ್ರಿಂದ ಕಲರಲ್ಲಿ ಸ್ವಲ್ಪ ಫೇಡ್ ಆಗ್ತಾ ಇದೆ. ಬಟ್ ಆದರೂ ಕೂಡ ಇದಕ್ಕೆ ಬಹಳ ಒಳ್ಳೆಯ ಮಾರುಕಟ್ಟೆ ಇರ್ತಕ್ಕಂಥ ಒಂದು ಶ್ರೇಷ್ಠವಾದ ತಳಿ. ಒಂದೊಂದು ಗೊನೆಗಳು ನಿಮಗೆ ಹೆಚ್ಚು ಕಡಿಮೆ ನಿಯರ್ ಅಬೌಟ್ 1 kg ಬರುವಂಥ ಸಾಧ್ಯತೆ ಕೂಡ ಇರತಕ್ಕಂಥ ತಳಿ ಇದು. ನೆಕ್ಸ್ಟು ನಮಗೆಲ್ಲ ಗೊತ್ತಿದ್ದಂಗೆ ನೋಡಿ, ನಾನೆಲ್ಲ ಹೇಳ್ತಾ ಇದ್ದೀವಿ ಕಲರ್ ತಳಿಗಳು, ಇವೆಲ್ಲ ಕಲರ್ ತಳಿಗಳು. ನಾವು ಈ ಕಡೆ ಎಲ್ಲ ಬೆಳ್ತಕ್ಕಂಥ ರೆಡ್ ಗ್ಲೋಬ್ ಇರ್ಬೋದು. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಕ್ರಿಮ್ಸನ್ ಸೀಡ್ಲೆಸ್ ಅಂತ, ಇದು ಇನ್ನೊಂದು ಕಲರ್ ತಳಿ. ಇದೊಂದು ರೆಡ್ ಕ್ರಿಮ್ಸನ್ ಕಲರ್ ಇರ್ತಕ್ಕಂಥದ್ದು. ಸ್ವಲ್ಪ ರೆಡ್ ರೋಸ್ ಕಲರ್ನ ಒಂದು ಕೊನೆಗೆ ಹಣ್ಣು ಆಗುವಂಥ ಹಂತದಲ್ಲಿ ಸ್ವಲ್ಪ ಬ್ಲ್ಯಾಕಿಶ್ ಪರ್ಪಲ್ ಕಲರ್ ಇರುತ್ತೆ ಹೇಳ್ತೀನಿ ನೋಡಿ, ನೀಲಿ ಪರ್ಪಲ್ ಅಥವಾ ಕಲರ್, ಆ ಕಲರ್ನ ಟರ್ನ್ ಆಗ್ತಕ್ಕಂಥದ್ದು. ಇದು ಕೂಡ ಒಂದು ಶ್ರೇಷ್ಠವಂತ ತಳಿ. ಒಂದು ಏನಪ್ಪ ಅಂತಂದ್ರೆ ನಮ್ಮ ಭಾಗದಲ್ಲಿ ಇದರದ ಒಂದು ಪ್ರಾಬ್ಲಮ್ ಅಂದರೆ ಯೂನಿಫಾರ್ಮ್ ರೈಪನಿಂಗ್ ಆಗೋದಿಲ್ಲ. ಹೀಗಾಗಿ ಅದರ ಸಂಬಂಧವಾಗಿ ಕೂಡ ಕೆಲವೊಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆ ಕೂಡ ನಡೀತಾ ಇದ್ದಾವೆ. ಸ್ವಲ್ಪ ಏನಂದರೆ ಕೆಲವು ಗೊನೆಗಳಲ್ಲಿ ಕೆಲವೊಂದು ಹಣ್ಣಾಗೋದು, ಕೆಲವೊಂದು ಕಲರ್ನು ಡಲ್ ಇರೋದು, ಈ ಕಲರ್ ಟರ್ನ್ ಆಗದೆ ಇರತಕ್ಕಂಥ ಅದು ಸ್ವಲ್ಪ ತೊಂದರೆ ಇದರಲ್ಲಿ ಕಂಡು ಬರ್ತಾ ಇದೆ. ಅದಕ್ಕಾಗಿ ಕೆಲವೊಂದು ಸಂಶೋಧನೆಗಳ ಮುಖಾಂತರ ನಾವು ಕೂಡ ಸಿಂಪರಣೆಗಳನ್ನು ತೆಗೆದುಕೊಂಡು ಅದರ ಒಂದು ಹೋಗಲಾಡಿಸುವಂಥ ಪ್ರಯತ್ನ ಕೂಡ ನಾವು ಮಾಡಿದ್ವಿ. ಅದ್ರ ಮಾರುಕಟ್ಟೆಯಲ್ಲಿ ಭಾಳ ಬೇಡಿಕೆ ಇರ್ತಕ್ಕಂಥದ್ದು. ಭಾಳ ದಿನ ಅದಕ್ಕೆ ಪೋಸ್ಟ್ ಹಾರ್ವೆಸ್ಟ್ ಲೈಫ್ ಅಂತೀವಿ ನಾವು. ಪೋಸ್ಟ್ ಹಾರ್ವೆಸ್ಟ್ ಭಾಳ ದಿನ ಕೆಡದೇ ಇರ್ತಕ್ಕಂಥ ಒಂದು ಶ್ರೇಷ್ಠವಾದಂಥ ತಳಿ ಅಂತಂದು ಹೇಳಿದ್ರು ತೊಂದರೆ ಇಲ್ಲ. ಇನ್ನು ಹಾಗೆ ಮುಂದೆ ಹೋಗ್ತಾ ನೋಡಿದ್ರೆ ನೀವು ಕಲರ್ ವೆರೈಟಿನ ಹೇಳ್ತಾ ಇದ್ದೆ, ಅದರಲ್ಲಿ ಕೂಡ ಇದು ಒಂದು ಕೂಡ ಭಾಳ ಶ್ರೇಷ್ಠವಾದಂಥ ತಳಿ ಹೇಳ್ತೀನಿ, ಫ್ಯಾಂಟಸಿ ಸೀಡ್ಲೆಸ್ ಅಂತೇಳಿ. ಭಾಳ ಎಲ್ರಿಗೂ ಲೈಕ್ ಆಗ್ತಕ್ಕಂಥ ತಳಿ ಇದು. ಫ್ಯಾಂಟಸಿ ಸೀಡ್ಲೆಸ್ ಕಪ್ಪು ವರ್ಣ ಇರ್ತಕ್ಕಂಥದ್ದು. ಆದರೆ ಇದ್ರದ್ದು ಒಂದು ತೊಂದರೆ ಏನಪ್ಪ ಅಂತಂದರೆ ಇದಕ್ಕೆ ಕಡಿಮೆ ತೆಗೆದುಕೊಳುತ್ತೆ. ಆದರೆ ನಮ್ಮ ಭಾಗದಲ್ಲಿ ಅಷ್ಟೊಂದು ಸೂಕ್ತವಾಗಿ ಇದು ಬರ್ತಾಯಿಲ್ಲ. ಯಾಕೆ ಇಳುವರಿ ನಾವು ವರ್ಷ ನಾವು ಇದನ್ನು ಅಬ್ಸರ್ವ್ ಮಾಡ್ತಾಯಿದ್ದೀವಿ. ಕೇವಲ ಗೊನೆಗಳು ಸರಿಸುಮಾರು ಒಂದು ಗಿಡದಲ್ಲಿ 8 ಗೊನೆ, 10 ಗೊನೆ, 15 ಗೊನೆ ಇಷ್ಟು ಬಿಟ್ಟರೆ ನಮಗೆ ಜಾಸ್ತಿ ಗೊನೆಗಳು ಸಿಗ್ತಾ ಇಲ್ಲ. ಅದರದ್ದೇ ಆದ ಕೆಲವೊಂದು ಕ್ಲೈಮೆಟಿಕ್ ರಿಕ್ವೈರ್ಮೆಂಟು ಇಲ್ಲಿ ಸೂಕ್ತ ಅನ್ನಿಸ್ತಾ ಇಲ್ಲ. ಯಾಕಂದರೆ ಇದು ಕೆಲವೊಂದು ಈ ತಳಿಗಳು ಹೆಚ್ಚಾಗಿ ನಾವು ಟೆಂಪ್ರೇಟ್ ಕ್ಲೈಮೇಟಲ್ಲಿ ಜಾಸ್ತಿ ಚೆನ್ನಾಗಿ ಬರ್ತಕ್ಕಂಥ ತಳಿಗಳು. ಮತ್ತು ಅವೆಲ್ಲ ಕೆಲವೊಂದು ಪ್ರೂನಿಂಗ್ ಸಿಸ್ಟಮ್ ಕೂಡ ಅಲ್ಲಿ ಬೇರೆ ಥರ ಇರುತ್ತೆ. ಅಲ್ಲಿ ಸ್ಪರ್ ಪ್ರೂನಿಂಗ್ ಅಂತಂದು ಮಾಡ್ತೀವಿ ನಾವು, ಕೆಲ ಲೋ ಲೆವೆಲ್ ಪ್ರೂನಿಂಗ್ ಮಾಡ್ತಕ್ಕಂಥದ್ದು. ಬಟ್ ಇಲ್ಲಿಲ್ಲ. ಈ ಭಾಗದಲ್ಲಿ ಈ ತಳಿಗಳು ಯಾಕೋ ಸ್ವಲ್ಪ ಅಷ್ಟೊಂದು ಸಮಂಜಸವಾಗಿ ಬರ್ತಾಯಿಲ್ಲ. ಆದರೂ ಕೂಡ ಒಂದು ತಿನ್ನಲಿಕ್ಕೆ ಮಾತ್ರ ಭಾಳ ಶ್ರೇಷ್ಠವಾದಂಥ ತಳಿ ಅಂತ ಹೇಳಿದರೆ ತಪ್ಪಾಗಲ್ದು. ಇನ್ನು ಹಾಗೆ ಮುಂದೆ ಹೋಗ್ತಾ ನೋಡ್ತಾ ಇದ್ದೀವಿ ನಾವು. ಇದು ಕೃಷ್ಣ ಶರದ್ದು, ನಮಗೆಲ್ಲ ಗೊತ್ತಿದೆ, ಅತಿ ಶ್ರೇಷ್ಠವಾದ ಒಂದು ಪರ್ಪಲ್ ಕಲರ್ ಇರ್ತಕ್ಕಂಥ ಹಣ್ಣಿನ ಒಂದು ತಳಿ. ಸೊ ಈ ತಳಿಯನ್ನು ಕೂಡ ನಾವು ಒಂದು ಜ್ಯೂಸ್ ಮಾಡಲಿಕ್ಕೆ ಕೂಡ ಉಪಯೋಗಿಸ್ಬೋದು. ಹಾಗೆ ಆ್ಯಸ್ ಇಟ್ ಈಸ್ ಮಾರುಕಟ್ಟೆಯಲ್ಲಿ ತಾವೆಲ್ಲ ನೋಡಿದರೆ ಥಾಮ್ಸನ್ ಸೀಡ್ಲೆಸ್ಸು ಮತ್ತು ಈ ತಳಿಗಳನ್ನು ನೋಡಿದಾಗ ಈ ತಳಿಗಳು ಬೇಗ ಅಟ್ರಾಕ್ಟ್ ಆಗ್ತವೆ. ಯಾಕಂದರೆ ಕಲರ್ ಕೂಡ ಮತ್ತು ಎಣ್ಣೆದ್ದು ಅದರ ಕ್ರಂಚಿನೆಸ್ ಇರೋದ್ರಿಂದ ಕೂಡ ಅದು ತಿನ್ನಲಿಕ್ಕೆ ಕೂಡ ಭಾಳ ಯೋಗ್ಯವಾದದ್ದು. ಸ್ವೀಟ್ನೆಸ್ಸು ಚೆನ್ನಾಗಿರುತ್ತೆ. ಹೆಚ್ಚು ಕಡಿಮೆ ಒಂದು 22-23 ಡಿಗ್ರಿ ಬ್ರಿಕ್ಸ್ವರೆಗೂ ಬರುತ್ತೆ. ಈ ತಳಿಗನ್ನು ಕೂಡ ಇವತ್ತಿನ ದಿವಸ ಮಾರುಕಟ್ಟೆಯಲ್ಲಿ ತಾವೆಲ್ಲ ನೋಡಿದ್ದೀರ. ಮಣುಕ, ಈಗ ಕಪ್ಪು ಕಲರ್ದ ಮಣುಕ ಕೂಡ ಬರ್ತಾ ಇದ್ದಾವೆ. ಅದರದ ಒಂದು ಮೆಡಿಸಿನಲ್ ಪ್ರಾಪರ್ಟಿ ಕೂಡ ಜಾಸ್ತಿ ಇರುತ್ತೆ. ಹೀಗಾಗಿ ಆ ದೃಷ್ಟಿಯಲ್ಲಿ ಇದನ್ನು ತಾಜಾ ಹಣ್ಣಿಗೋಸ್ಕರವಾಗಿ ಮತ್ತು ಅದು ಅಲ್ಲದೆ ನಾವು ಮಣುಕ ಮಾಡಲಿಕ್ಕೆ ಕೂಡ ಈ ತಳಿನ ಉಪಯೋಗಿಸಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಶರದ್ ಸೀಡ್ಲೆಸ್ ಅಂತಂದು ಹೇಳ್ತೀವಿ ನಾವು. ಮುಂದೆ ಆ ಕೃಷ್ಣ ಶರದ್ದು ಮತ್ತು ಶರದ್ ಎರಡು ಒಂಥರ ಅಣ್ಣ ತಮ್ಮ ಇದ್ದಂಗೆ. ಸೊ ಇದು ಕೂಡ ಸೇಮ್ ಏನು ನಾವು ಕೃಷ್ಣ ಶರದಲ್ಲಿ ಗುಣಗಳನ್ನು ನೋಡಿದ್ವಿ, ಅದೇ ಥರ ಇದನ್ನು ಕೂಡ ನಾವು ಶರದ್ ಸೀಡ್ಲೆಸ್ಸನ್ನು ತಾಜಾ ಹಣ್ಣಿಗೋಸ್ಕರವಾಗಿ ನಾವು ಇವತ್ತು ಬೆಳೆಯಲಾಗ್ತದೆ. ಇದನ್ನ ಮಣುಕ ಕೂಡ ನಾವು ಮಾಡ್ಬೋದು. ಕಪ್ಪು ಕಲರ್ದ ಮಣುಕ ತಾವೆಲ್ಲ ನೋಡಿದ್ರಿ ಮಾರುಕಟ್ಟೆಯಲ್ಲಿ ಇವತ್ತಿನ ದಿವಸ 800 ರೂಪಾಯಿಂದ ₹1,000 kg ಒಂದು ಕೆಲವೊಂದು ಕಪ್ಪು ಕಲರ್ದ ಮಣುಕಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅದು ಈ ತಳಿಯಿಂದ, ಇದು ಮತ್ತು ಕೃಷ್ಣ ಶರದಿಂದ ನಾವು ಮಣುಕನ್ನು ತಯಾರು ಮಾಡ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿದಾಗ ಭಾಳ ಬ್ಯೂಟಿಫುಲ್ ಅಂತ ಹೇಳ್ಬೋದು, ಫ್ಲೇಮ್ ಸೀಡ್ಲೆಸ್ ಅಂತ ಹೇಳಿ.
ಭಾಳ ಚೆನ್ನಾಗಿರ್ತದೆ. ಅದರ ಸ್ವಲ್ಪ ಏನಪ್ಪ ಅಂದರೆ ಇದ್ರ ಕೀಪಿಂಗ್ ಕ್ವಾಲಿಟಿ ಕಡಿಮೆ, ಆದರೆ ಇಳುವರಿ ಮಾತ್ರ ಭಾಳ ಸಖತ್ತಾಗಿರುತ್ತೆ. ಒಂದು ಹೆಚ್ಚು ಕಡಿಮೆ ಒಂದು ಗಿಡಕ್ಕೆ ನಾವೇನಾದರೂ 15ರಿಂದ 20 kg ನಾವು ಇಳುವರಿನ ಇವತ್ತು ತೆಗೆದುಕೊಳ್ಬೋದು ಸಲೀಸಾಗಿ. ಬೇಗ ಮಾರುಕಟ್ಟೆಗೆ ಬರ್ತಕ್ಕಂಥ ತಳಿ. ಸೊ ಭಾಳ 110 ಡೇಸಲ್ಲಿ ಇದು ಮಾರುಕಟ್ಟೆಗೆ ಬರ್ತಾ ಇರುತ್ತೆ. ಸೊ ಇನ್ನು ಹಾಗೆ ನಾವು ಮುಂದೆ ಹೋದಂಗೆಲ್ಲ ನಿಮಗೆ ಇವೆಲ್ಲ ತಳಿಗಳು ಇವೆಲ್ಲ ನೋಡಿ ಎಷ್ಟೊಂದು ಇಳುವರಿನ ಕೊಡ್ತಾಯಿದೆ, ಎಷ್ಟೊಂದು ಗೊನೆಗಳು ಕೂಡ ಕಾಣಿಸ್ತಾ ಇದೆ. ಇವೆಲ್ಲ ನಾವು ತಳಿಗಳು ಯಾವ ಅಂದರೆ ವೈನ್ ತಳಿಗಳಿಗಾಗಿ, ವೈನಿಗಾಗಿ ನಾವು ಉಪಯೋಗಿಸ್ತಕ್ಕಂಥ ತಳಿ. ಅದರಲ್ಲಿ ಭಾಳ ಶ್ರೇಷ್ಠವಾದ ವೈನಲ್ಲಿ ಕೂಡ ತಾವು ನೋಡಿದ್ರೆ ಕೆಂಪು ವೈನು, ಬಿಳಿ ವೈನು, ಈ ಥರ ಆಗಿ ಬೇರೆ ಸ್ಪಾರ್ಕ್ಲಿಂಗ್ ವೈನು, ಈ ಥರ ಆಗಿ ಬೇರೆ ಬೇರೆ ಥರದ ವೈನ್ಗಳನ್ನ ಇವತ್ತು ಪ್ರಿಪೇರ್ ಮಾಡ್ತಾಯಿದ್ವಿ. ಅದು ಬಿಕಾಸ್ ಆಫ್ ಯಾವಾಗ ನಾವು ಕಲರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇವೆಲ್ಲ ರೆಡ್ ವೈನ್ಸ್ ಅಂತಂದು ಹೇಳ್ತೀವಿ ನಾವು. ಕ್ಯಾಬರೆಟ್ ಸವಿನಾನದಲ್ಲಿ ಭಾಳ ಶ್ರೇಷ್ಠವಂತೇಳಿ. ಸೊ ಗೊನೆಗಳ ಸೈಜು ನಾವು ಭಾಳ ಚಿಕ್ಕ ಇರುತ್ತೆ. ಯಾವಾಗಲೂ 75 ಗ್ರಾಮ್ 100 ಗ್ರಾಮ್ ಒಂದು ಗೊನೆ. ಬಟ್ ಒಂದು ಗಿಡಕ್ಕೆ ಹೆಚ್ಚು ಕಡಿಮೆ ನಾವು ಗೊನೆಗಳು ಜಾಸ್ತಿ ಇದ್ದರೂ ಕೂಡ ನಾವು ಒಂದು 5 kg 6 kg ಅಥವಾ ಒಂದು 7 kgವರೆಗೂ ನಾವು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಎಷ್ಟು ಕಡಿಮೆ ಗೊನೆಗಳು ಕಡಿಮೆ ಇಳುವರಿ ತೆಗೆದುಕೊಂಡಷ್ಟು ನಮಗೆ ಇದರಲ್ಲಿ ವೈನ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಸೊ ಆ ದೃಷ್ಟಿಯಲ್ಲಿ ಈ ವೈನ್ ತಳಿಗಳನ್ನ ಕೂಡ ನಾವು ಒಂದು ಎಕ್ಸ್ಪೆರಿಮೆಂಟಲ್ ರೂಪದಲ್ಲಿ, ನಾವು ಸಂಶೋಧನೆ ರೂಪದಲ್ಲಿ ನಾವು ಇಲ್ಲಿ ಬೇರೆ ಬೇರೆ ಥರದ ವೈನ್ ತಳಿಗಳನ್ನ ನಾವು ಇಲ್ಲಿ ಹಾಕ್ಕೊಂಡಿದ್ದೀವಿ. ಅದೇ ಥರ ಗ್ರೀನಿಚ್ ನಾಯರ್ ಅಂತಂದು ಹೇಳ್ಬಿಟ್ಟು ಅದು ಒಂದು ಕೂಡ ಇದು ದ್ರಾಕ್ಷಾರಸ ತಳಿ. ಸೊ ನೋಡಿ ಚಿಕ್ಕ ಇವೆಲ್ಲ ಪ್ರತಿಯೊಂದು ವೈನ್ ತಳಿಗಳಲ್ಲಿ ಕೂಡ ಇಳುವರಿ ಚೆನ್ನಾಗಿರುತ್ತೆ. ಸಣ್ಣ ಇದಾಗಿರುತ್ತೆ, ಸಣ್ಣ ಗೊನೆಗಳನ್ನು ನಾವು ಇಲ್ಲಿ ಕಾಣ್ಬೋದು. ಇನ್ನು ಹಾಗೆ ನಾವು ಮುಂದೆ ಹೋಗ್ತಾ ನೋಡಿದಾಗ ಸಿಮ್ಲಾನ್ಸ್ಕಿ ಚೆರ್ರಿ ಅಂತ ಇದು ಕೂಡ ಒಂದು ವೈನ್ ತಯಾರು ಮಾಡಲಿಕ್ಕೆ ಮತ್ತು ದ್ರಾಕ್ಷಾರಸ ತಯಾರು ಮಾಡಲಿಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಶ್ರೇಷ್ಠವಂತ ತಳಿ ಅಂತಂದು ಹೇಳಿದರೆ ತಪ್ಪಾಗಲ್ಲ. ಅದೇ ರೀತಿ ಸಾವಿನಾನ್ ಬ್ಲಾಂಕ್, ನಾವು ಅದೇ ಹೇಳಿದ್ರೆ ಬಿಳಿ ವೈನ್ ಅಂತ, ವೈಟ್ ವೈನ್ ರೂಪದಲ್ಲಿ ಕೆಲವೊಂದು ಬ್ಲಾಂಕ್ ಅಂತ ಒಂದು ಏನಿದೆ, ಸವಿನಾನ್ ಬ್ಲಾಂಕ್ ಅಂತ ಹೇಳಿ, ಇದು ವೈಟ್ ಹಣ್ಣಾದಾಗ ಕೂಡ ಕೊನೆಯವರೆಗೂ ಇದು ಹಸಿರಾಗೇ ಇರುತ್ತೆ. ಸೊ ಈ ತಳಿ ಕೂಡ ಇವತ್ತು ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನ ರೈತರು ಈ ಭಾಗದಲ್ಲಿ ಇವತ್ತು ಈ ತಳಿನ ಬೆಳೀತಾ ಇದ್ದಾರೆ. ಸೊ ಸರಿಸುಮಾರು ನಾವು ಒಂದು ಗಿಡಕ್ಕೆ ನಾನು ಹೇಳ್ದಂಗೆ ಒಂದು 7-8 kgವರೆಗೂ ನಾವು ಇಳುವರಿನ ತೆಗೆದುಕೊಳ್ತಾ ಇದ್ವಿ. ಅದೇ ರೀತಿಯಾಗಿ ಬಿಯಾಂಕಾ ಅಂತೇಳಿ ಇದು ಕೂಡ ಒಂದು ವೈಟ್ ವೈನ್ ತಯಾರು ಮಾಡಲಿಕ್ಕೆ ಉಪಯೋಗಿಸ್ತಕ್ಕಂಥ ಭಾಳ ಶ್ರೇಷ್ಠ ಅಂತೇಳಿ. ಭಾಳ ಸ್ವೀಟ್ ಇರುತ್ತೆ. ನಿಮಗೆ ಕೊಯ್ಲು ಮಾಡೋ ಹಂತದಲ್ಲಿ ಹೆಚ್ಚು ಕಡಿಮೆ ನಮಗೆ 24 ಡಿಗ್ರಿವರೆಗೂ ಇದು ಸ್ವೀಟ್ನೆಸ್ ಬರುತ್ತೆ, ಡಿಗ್ರಿ ಬ್ರಿಕ್ಸ್ವರೆಗೂ. ಸೊ ಹೀಗಾಗಿ ಅದೇ ರೀತಿಯಾಗಿ ನಾವು ಇಲ್ಲೇ ಮುಂದೆ ಮತ್ತೆ ನೋಡಿದಾಗ ಗ್ರೀನಿಚ್ ಬ್ಲಾಂಕ್ ಅಂತಂದು ಹೇಳ್ತೀವಿ. ಇದು ಕೂಡ ಗ್ರೀನಿಚ್ ಬ್ಲಾಂಕ್ ಅಂತೇಳಿ ಇದು ಕೂಡ ಒಂದು ಶ್ರೇಷ್ಠವಂತ ತಳಿ. ಇವುಗಳು ಕೂಡ ನಾವು ಇಲ್ಲಿ ಅಧ್ಯಯನನ ತೆಗೆದುಕೊಳ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿದ್ದಂಗೆ ಇಲ್ಲೆಲ್ಲ ತಳಿಗಳ ಇವೇನು ವೈನ್ ತಳಿಗಳಿದ್ದಾವೆ, ಈ ವೈನ್ ತಳಿಗಳನ್ನ ಒಂದು ಇಳುವರಿಗೋಸ್ಕರವಾಗಿರ್ಬೋದು, ಅದ್ರ ಜೊತೆಗೆ ಈ ವೈನ್ ತಳಿ ಬೇರೆ ಬೇರೆ ವೈನ್ಗಳನ್ನು ಬ್ಲೆಂಡ್ ಮಾಡೋದ್ರ ಮುಖಾಂತರ ಆಗಲಿ ಅಥವಾ ಸಪ್ರೇಟಾಗಿ ಮಾಡೋ ಮುಖಾಂತರವಾಗಿ ವೈನ್ ಕ್ವಾಲಿಟಿ ಯಾವ ರೀತಿಯಾಗಿ ಬರ್ತಾಯಿದೆ, ಮತ್ತು ಅದ್ರ ಜೊತೆಗೆ ಯಾವ ಥರದಂಥ ಪೋಷಕಾಂಶಗಳನ್ನು ಕೊಡೋದ್ರ ಮುಖಾಂತರ ನಾವು ಇನ್ನೂ ಹೆಚ್ಚಿನ ಒಂದು ಕ್ವಾಲಿಟಿಯನ್ನು ತೆಗೆದುಕೊಳ್ಬೋದು. ಅದೇ ರೀತಿಯಾಗಿ ಕೆಲವೊಮ್ಮೆ ಈ ತಳಿಗಳನ್ನ ಎಷ್ಟು ಪ್ರಮಾಣದಲ್ಲಿ ನಾವು ಇಳುವರಿನ ತೆಗೆದುಕೊಂಡ್ರೆ, ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಇಳುವರಿನ ತೆಗೆದುಕೊಂಡಾಗ ನಮಗೆ ವೈನ್ ಕ್ವಾಲಿಟಿ ಜಾಸ್ತಿ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೀಗಾಗಿ ಆ ಥರದಂಥ ಕೆಲವೊಂದು ಸಂಶೋಧನೆಗಳನ್ನು ಕೂಡ ನಾವು ಇಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಇಲ್ಲಿ ಕೆಲವೊಂದು ಟೇಬಲ್ ವೆರೈಟೀಸ್ ಹೇಳಿದೆ ನಿಮಗೆ, ತಾಜಾ ಹಣ್ಣಿಗೋಸ್ಕರ ಬೆಳೀತಕ್ಕಂಥ ಈ ಹಲವಾರು ತಳಿಗಳಲ್ಲಿ ನಮಗೆ ಇವತ್ತಿನ ದಿವಸ ಸಂಶೋಧನೆಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಈ ತಳಿಗಳ ಸೂಕ್ತತೆ, ಈ ತಳಿಗಳು ಬೇರೆ, ಯಾಕಂದರೆ ನಾವು ಹೆಚ್ಚು ಥಾಮ್ಸನ್ ತಳಿಗಳನ್ನು ನಾವು ಥಾಮ್ಸನ್ ತಳಿಗಳನ್ನ ಜಾಸ್ತಿ ಬೆಳೀತಾ ಇರ್ತೀವಿ. ಆ ತಳಿಗಳಿಗೆ ಹೊರತಾಗಿ ಏನಾದರೂ ಇನ್ನೂ ಹೆಚ್ಚಿನ ಒಂದು ಇಳುವರಿ ಕೊಡ್ತಕ್ಕಂಥ ತಳಿಗಳು ಏನಾದರೂ ನಮ್ಮಲ್ಲಿ ಸಾಧ್ಯತೆ ಇದೆಯಾ, ಮತ್ತು ಆ ರೀತಿಯಾಗಿ ಯಾವುದಾದ್ರು ತಳಿಗಳಿದಾವ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ಸಂಶೋಧನೆಗಳು ನಡೀತಾ ಇದ್ದಾವೆ. ಅದೇ ರೀತಿಯಾಗಿ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ದ್ರಾಕ್ಷಿಲಿ ಅಂತಂದಾಗ ಗೊನೆಗಳು ಚೆನ್ನಾಗಿರಬೇಕು, ಕಾಳುಗಳು ದಪ್ಪಾಗಿರಬೇಕು. ಯಾಕಂದರೆ ಇವತ್ತಿನ ದಿವಸ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಂತಂದರೆ ಹೆಚ್ಚಾಗಿ ನಮಗೆ 18 mm ಸೈಜ್ ಇರಬೇಕಂತ ಹೇಳ್ತೀವಿ. ಬ್ಯೂಟಿಫುಲ್ ಕಲರ್ ಗೊನೆಗಳಿರಬೇಕು. ಒಂದು ಗೊನೆಯ ತೂಕ ಸರಿಸುಮಾರು 400ರಿಂದ 450 ಗ್ರಾಮ್ವರೆಗೂ ಒಂದು ಗೊನೆ ತೂಗಬೇಕು. ಈ ನಿಟ್ಟಿನಲ್ಲಿ ನಾವು ಏನು ಮಾಡ್ಬೋದು? ಸೊ ಹಾಗಾಗಿ ಆ ರೀತಿಯಲ್ಲಿ ನಾವು ಗೊನೆಗಳನ್ನು ಕಡಿಮೆ ಮಾಡಬೇಕಾಗುತ್ತೆ, ವಿರಳಗೊಳಿಸ್ಬೇಕಾಗುತ್ತೆ. ಯಾಕಂದರೆ ಒಂದು ಗಿಡಕ್ಕೆ ಹೆಚ್ಚು ಕಡಿಮೆ ಒಂದು 25ರಿಂದ 30 ಗೊನೆಗಳು ಅಥವಾ 35 ಗೊನೆಗಳು, ಈ ರೀತಿಯಾಗಿ ನಾವು ಗೊನೆಗಳನ್ನು ಬೇರೆ ಬೇರೆ ಪ್ರಮಾಣದಲ್ಲಿ ಗೊನೆಗಳನ್ನು ಇಟ್ಟು
ಕ್ವಾಲಿಟಿನೇ ಜಾಸ್ತಿ ಮಾಡುವಂಥ ಒಂದು ಸಾಧ್ಯತೆ. ಅದೇ ರೀತಿ ಕೇನುಗಳಂತಂದು ಹೇಳ್ತೀವಿ ನಾವು. ಕೇನುಗಳು ಎಷ್ಟು ಕೇನುಗಳನ್ನ ನಾವು ಬಿಡಬೇಕು, 1 ಸ್ಕ್ವೇರ್ ಮೀಟ್ರಿಗೆ ಅಥವಾ 1 ಸ್ಕ್ವೇರ್ ಫೀಟಿಗೆ ಎಷ್ಟು ಕೇನುಗಳನ್ನ ಬಿಟ್ಟರೆ ನಮ್ಗೆ ಒಳ್ಳೆಯದು. ಒಂದು ಗಿಡಕ್ಕೆ ಸರ್ವೇಸಾಮಾನ್ಯ ನಾವು 25ರಿಂದ 30 ಕೇನುಗಳನ್ನು ಮೇಂಟೈನ್ ಮಾಡ್ತೀವಿ, ಅಂದರೆ ಒಳ್ಳೆ ಕ್ವಾಲಿಟಿ ಬರಬೇಕಂತಂದರೆ. ಆ ನಿಟ್ಟಿನಲ್ಲಿ ಕೂಡ ಕೆಲವೊಮ್ಮೆ ಕೇನ್ ರೆಗ್ಯುಲೇಷನ್ ಮಾಡಿ ಕೆಲವೊಂದು 25 ಕೇನು ಬಿಡ್ತೀವಿ, ಕೆಲವೊಮ್ಮೆ 33 ಕೇನು, ಕೆಲವೊಮ್ಮೆ 50 ಕೇನು, ಈ ರೀತಿಯಾಗಿ ಕೇನುಗಳನ್ನ ಬಿಟ್ಕೊಂಡು ಕೂಡ ನಾವು ಯಾವುದು ಚೆನ್ನಾಗಿ ಬರ್ತೇನೆ ಒಂದು ನಿಟ್ಟಿನಲ್ಲಿ ಕೆಲವೊಮ್ಮೆ ನೋಡಿದಾಗ ನಮಗೆ ಸರಿಸುಮಾರು ಒಂದು 30-35 ಕೇನುಗಳು ಪ್ರತಿ ಗಿಡಗಳಿಗೆ, ಮತ್ತು ಒಂದು ಕೇನಿಗೆ 1 ಗೊನೆ ಅಥವಾ ಒಂದು ಕೇನಿನ ಸೈಜಿನ ಆಧಾರದ ಮೇಲೆ 2 ಗೊನೆಗಳನ್ನು ಈ ರೀತಿಯಾಗಿ ಬಿಟ್ಕೊಂಡು ನೋಡಿದಾಗ ನಮಗೆ ಹೆಚ್ಚಿನ ಒಂದು ಗುಣಮಟ್ಟ ಕೂಡ ಫಲಿತಾಂಶ ಕೂಡ ಇವತ್ತಿನ ದಿವಸ ನಮಗೆ ಬಂದಿದೆ ಅಂತಂದು ಹೇಳ್ಬೋದು. ಸೊ ಒಟ್ಟಾರೆಗೆ ತಮಗೆ ದ್ರಾಕ್ಷಿ ಬಗ್ಗೆ ಹೇಳಬೇಕಂತಂದರೆ ಇದು ಒಂದು ಕ್ರಿಟಿಕಲ್ ಆಗಿ ಇರ್ತಕ್ಕಂಥ ಬೇರೆ ಬೆಳೆಗಳಿಗೆ ನಾವು ಹೋಲಿಸಿ ನೋಡಿದಾಗ ಇದಕ್ಕೆ ಯಾವ ಸ್ಟೇಜಲ್ಲಿ ಏನು ಮಾಡಬೇಕು ಅದು ಮಾಡಲೇಬೇಕು ಆ ಹಂತಗಳಲ್ಲಿ. ಯಾಕೆಂದರೆ ಇಲ್ಲಿ ನಾವು 2 ಪ್ರೂನಿಂಗ್ಗಳನ್ನ ತೆಗೆದುಕೊಳ್ತೀವಿ, ಒಂದು ಏಪ್ರಿಲ್ ಪ್ರೂನಿಂಗ್ ತೆಗೆದುಕೊಳ್ತೀವಿ, ಒಂದು ಅಕ್ಟೋಬರ್ ಪ್ರೂನಿಂಗ್ ಅಂತ. ಈ ರೀತಿಗೆ 2 ಪ್ರೂನಿಂಗ್ಗಳನ್ನ ತೆಗೆದುಕೊಳ್ಳೋದು ಚಾಟ್ನಿ ಅಂತಂದು ಹೇಳ್ತೀವಿ. ಏಪ್ರಿಲ್ ಪ್ರೂನಿಂಗ್ ನಂತರ ಭಾಳ ಜನ ರೈತರು ಏನು ಮಾಡ್ತಾರೆ, ಏಪ್ರಿಲ್ ಪ್ರೂನಿಂಗ್ ಆದ ನಂತರ ಅಕ್ಟೋಬರ್ ಪ್ರೂನಿಂಗ್ವರೆಗೂ ಬೆಳೆಗಳನ್ನ ನೆಗ್ಲೆಕ್ಟ್ ಮಾಡುವಂಥ ಸಂದರ್ಭ. ಹೀಗಾಗಿ ಬಟ್ ವೆರಿ ಇಂಪಾರ್ಟೆಂಟ್ ರೈತರಿಗೆ ಏನು ಹೇಳಬೇಕಾಗಿದೆ ಅಂದರೆ ಏಪ್ರಿಲ್ ಪ್ರೂನಿಂಗ್ ಆದ ನಂತರ 45-60 ದಿವಸ ನಂತರ 45 ಮತ್ತು 60 ದಿವಸ ಈ ಹಂತ ಏನಿದೆ ಆ ಟೈಮಲ್ಲಿ ಯಾವಾಗಲೂ ಗಿಡಗಳಲ್ಲಿ ಗೊನೆ ಗರ್ಭ ಕಟ್ಟುತ್ತೆ, ಶೂಟ್ಗಳಲ್ಲಿ ಗರ್ಭ ಕಟ್ಟುತ್ತೆ. ಸೊ ಹೀಗಾಗಿ ಆ ಹಂತದಲ್ಲಿ ನಮಗೆ ಇಳುವರಿ ಮುಂದಿನ ಅಕ್ಟೋಬರ್ ಪ್ರೂನಿಂಗ್ ಆದ ನಂತರ ಬರ್ತಕ್ಕಂಥ ಇಳುವರಿ ನಮಗೆ ಇಲ್ಲಿ ಏಪ್ರಿಲ್ ಪ್ರೂನಿಂಗ್ ನಂತರ ನಾವು ಮಾಡ್ತಕ್ಕಂಥ ಕಾರ್ಯಗಳ ಮೇಲೆ ಅವಲಂಬಿತವಾಗಿರುತ್ತೆ. ಹೀಗಾಗಿ ಆ ಹಂತದಲ್ಲಿ ನಾವು ಕೂಡ ಭಾಳ ಇಂಪಾರ್ಟೆಂಟ್ ಏಪ್ರಿಲ್ ಪ್ರೂನಿಂಗ್ ನಂತರ ನಾವು ಎಷ್ಟು ಶೂಟ್ಗಳನ್ನ ಬಿಟ್ಕೋಬೇಕು, ಯಾಕಂದರೆ ಎಕ್ಸ್ಟ್ರಾ ಶೂಟ್ಗಳನ್ನ ತೆಗೆದು ಹಾಕುವಂಥದ್ದು, ಎಷ್ಟು ಪ್ರಮಾಣದಲ್ಲಿ ನಾವು ಶೂಟ್ಗಳನ್ನ ಬಿಟ್ಕೋಬೇಕು, ಕೇನುಗಳನ್ನ ಈ ಶೂಟ್ಗಳೇ ಮುಂದೆ ಕೇನುಗಳಾಗ್ತವೆ, ಅವನ್ನ ಎಷ್ಟು ಪ್ರಮಾಣದಲ್ಲಿ ಬಿಟ್ಕೋಬೇಕು ಅನ್ನೋದನ್ನು ಆ ಹಂತದಲ್ಲಿ ನಾವು ನಿರ್ಧಾರ ಮಾಡಿ ನಾವು ಕೇನುಗಳನ್ನ ಡೆವಲಪ್ ಮಾಡಬೇಕಾಗುತ್ತೆ. ನಾನು ಹೇಳ್ದಂಗೆ ಗರ್ಭ ಕಟ್ಟುವ ದೃಷ್ಟಿಯಲ್ಲಿ ನಾವು ಕೆಲವೊಂದು ಪ್ರಚೋದಕ ಗ್ರೋತ್ ರೆಗ್ಯುಲೇಟರ್ನೆಲ್ಲ ಯೂಸ್ ಮಾಡ್ತೀವಿ. ಆ ಹಂತದಲ್ಲಿ ಬೆಂಜಾಲಿಡಿನಿನ್ಗಳನ್ನ ಸಿಂಪಡಣೆಗಳನ್ನ ತೆಗೆದುಕೊಳ್ತೀವಿ 45ರಿಂದ 50-60 ದಿನಗಳ ಹಂತದಲ್ಲಿ. ಕೆಲವೊಂದು ಯುರಾಸಿಲ್ ಸ್ಪ್ರೇಗಳನ್ನು ನಾವು ಮಾಡ್ಕೊತೀವಿ. ಕೆಲವೊಂದು ಪೊಟ್ಯಾಷಿಕ್ ಫರ್ಟಿಲೈಸರ್ಸನ್ನು ಕೊಡೋದ್ರ ಮುಖಾಂತರ ಕಡ್ಡಿಗಳನ್ನು ಮ್ಯಾಚುರಿಟಿ ಮಾಡ್ಕೊತೀವಿ. ಸೊ ಇದು ಕೇನ್ ಮ್ಯಾಚುರಿಟಿ ಅನ್ನೋದು ಭಾಳ ಇಂಪಾರ್ಟೆಂಟ್ ನಮಗೆ. ಆ ಹಂತದಲ್ಲಿ ಏನೇ ಮಳೆ ಜಾಸ್ತಿ ಆದಾಗ ಕೆಲವೊಂದು ಅಂತ್ರಾಕ್ನೋಸು, ಬ್ಯಾಕ್ಟೀರಿಯಲ್ ಡಿಸೀಸು, ಈ ಥರ ಕೆಲವೊಂದು ಫಂಗಲ್ ಡಿಸೀಸ್ಗಳು ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೀಗಾಗಿ ನಾವು ಫಂಗಲ್ ಶಿಲೀಂಧ್ರಗಳಿಗೆ ಮೇಲೆ ಜಾಸ್ತಿ ಒತ್ತು ಕೊಟ್ಟು ಅವುಗಳ ಒಂದು ಸಿಂಪಡಣೆ ಮಾಡೋದಕ್ಕೆ ಸಂಬಂಧಪಟ್ಟ ಕೆಮಿಕಲ್ಸ್ಗಳನ್ನ ಸಿಂಪಡಣೆ ಮಾಡಿ ಕೇನುಗಳನ್ನ ಚೆನ್ನಾಗಿ ಡೆವಲಪ್ ಮಾಡಿ ಕೇನುಗಳನ್ನು ಮ್ಯಾಚುರಿಟಿ ಮಾಡ್ತಕ್ಕಂಥದ್ದು ನಮಗೆ ಏಪ್ರಿಲಿಂದ ಅಕ್ಟೋಬರ್ ಪ್ರೂನಿಂಗ್ವರೆಗೂ ಬರ್ತಕ್ಕಂಥದ್ದು. ಇನ್ನು ಅಕ್ಟೋಬರ್ ಪ್ರೂನಿಂಗ್ ಬಂದಾಗ ನಾವು ಗೊನೆಗಳು ಬರೋಂಥ ಹಂತ ಇರುತ್ತೆ. ಆ ಟೈಮಲ್ಲಿ ನಾವು ತೆಗೆದುಕೊಳ್ಳೋದು ಪ್ರಿಕಾಷನರಿ ಕೆಲವೊಂದು ಮೆಜರ್ಸ್ ಇರ್ತವೆ. ಅದಕ್ಕಿಂತ ಪೂರ್ವದಲ್ಲಿ ಕೆಲವೊಮ್ಮೆ ಇತ್ತೀಚಿನ ದಿನಗಳಲ್ಲಿ ಕಡ್ಡಿಗಳನ್ನು ಯಾವ ಟೈಮಲ್ಲಿ ಅಕ್ಟೋಬರ್ಗೆ ನಾವು ಸರ್ವೇಸಾಮಾನ್ಯವಾಗಿ 7ರಿಂದ 10 ಕಣ್ಣುಗಳಿಗೆ ನಾವು ಕಣ್ಣುಗಳನ್ನ ಚಾಟಿ ಮಾಡ್ತಕ್ಕಂಥದ್ದು ಅದು ಸರ್ವೇ ಸಾಮಾನ್ಯ. ಅದರಲ್ಲಿ ಕೂಡ ಕೆಲವೊಮ್ಮೆ ಕಡ್ಡಿಗಳನ್ನ ಪರೀಕ್ಷೆ ಮಾಡುವಂಥ ಒಂದು ಪ್ರಯೋಗ ಮಾಡುವಂಥ ಒಂದು ಸಾಧ್ಯತೆ ಕೂಡ ಇದೆ. ಈಗ ಫಾರ್ ಎಕ್ಸಾಂಪಲ್ ಸಾಂಗ್ಲಿಲಿ ಕೂಡ ಕೆಲವೊಂದು ಎಕ್ಸ್ಪೆರಿಮೆಂಟಲ್ ಸ್ಟೇಷನ್ಸ್ ಇದಾವೆ. ಅಲ್ಲಿ ಕಡ್ಡಿಗಳನ್ನು ಪರೀಕ್ಷೆ ಮಾಡಿ ಎಲ್ಲಿ ಗರ್ಭ ಎಲ್ಲಿದೆ ಸರ್ವೇಸಾಮಾನ್ಯವಾಗಿ ಈಗ 8ನೇ ಕಣ್ಣಲ್ಲಿ 9ನೇ ಕಣ್ಣಲ್ಲಿ ಅಥವಾ 7ನೇ ಕಣ್ಣಲ್ಲಿ ಈ ರೀತಿಯಾಗಿ 100% ಗರ್ಭ ಇರತಕ್ಕಂಥ ಸಾಧ್ಯತೆ ಕಂಡು ಬಂದಾಗ ನಾವು ಆ ಗರ್ಭ ಪ್ರದೇಶನ ಬಿಟ್ಟು ನಾವು ಚಾಟ್ನಿನ ಮಾಡಿಕೊಂಡಾಗ ಮಾತ್ರ ನಾವು ಗೊನೆಗಳನ್ನು ಉಳಿಸ್ಕೋಬೋದು ಅಂತ ಹೇಳ್ಬೋದು. ಅದ ನಂತರ ಅದೊಂದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಅದು ತದನಂತರ ನಮಗೇನಿದೆ ಅಂತಂದರೆ ಚಾಟ್ನಿ ಮಾಡುವಂಥದ್ದು, ಸಿಸ್ಟಮೆಟಿಕ್ ಚಾಟ್ನಿ ಮಾಡಿ ಆ ಚಾಟ್ನಿ ಮಾಡಿದ ನಂತರ ಮೇನ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಡೌನಿ ಮಿಲ್ಡ್ಯೂ ಮ್ಯಾನೇಜ್ಮೆಂಟ್ ಭಾಳ ಕೇರ್ಫುಲ್ಲಾಗಿರುತ್ತೆ. ಬಿಗಿನಿಂಗಿಂದನೂ ಕೂಡ ನಾವು ಕೆಲವೊಂದು ಕೇರ್ಫುಲ್ಲಾಗಿ ಕೆಲವೊಂದು ಮೊಲೆಕ್ಯುಲ್ಗಳನ್ನು ಉಪಯೋಗಿಸ್ಕೊಂಡು ಡೌನಿ ಮಿಲ್ಡ್ಯೂನ ರೋಗವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಯಾವಾಗ ನಮಗೆ ಗೊನೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ಮತ್ತು ಗೊನೆಗಳು ಬಂದ ನಂತರದ ಚಳಿ ಜಾಸ್ತಿ ಆದಾಗ ನಮಗೆ ಪೌಡ್ರಿ ಮಿಲ್ಡ್ಯೂ ಬರುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಪೌಡ್ರಿ ಮಿಲ್ಡ್ಯೂ ಕೂಡ ಭಾಳ ನಾವು ಒಂದು 25 ದಿನದ ನಂತರ ಹಿಡಿದು ನಾವು ಅದನ್ನು ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ಇದು ಭಾಳ ಇವು ಕೆಲವೊಂದು 2-3 ಪಾಯಿಂಟ್ಗಳು ಭಾಳ ಕ್ರಿಟಿಕಲ್ ಆಗಿರುತ್ತೆ. ಇನ್ನೊಂದು ನಾನು ಈ ಸಲ ಭಾಳ ಅಬ್ಸರ್ವ್ ಮಾಡಿದ್ದೇನಪ್ಪ ಅಂದರೆ ಥಿನ್ನಿಂಗ್ ಮೇಲೆ. ಯಾಕಂದರೆ ಇವತ್ತು ಥಿನ್ನರ್ಸ್ನ ಕರ್ಕೊಂಬಂದು ಬೇರೆ ಕಡೆಯಿಂದ ಕರ್ಕೊಂಬಂದು ಮಾಡೋವಂಥ ಖರ್ಚು ಭಾಳ ಇದೆ. ಹೀಗಾಗಿ ಥಿನ್ನಿಂಗ್ ಮಾಡೋ ಸಲುವಾಗಿ ನಾವು ಈಗ ಈ ಸೆಲ್ಫ್ ಥಿನ್ನಿಂಗನ್ನು ಮಾಡತಕ್ಕಂಥ ಕೆಲವೊಂದು ಮೊಲೆಕ್ಯುಲ್ಗಳನ್ನ ಉಪಯೋಗಿಸ್ಕೊಂಡು ಸೆಲ್ಫ್ ಥಿನ್ನಿಂಗ್ ಮಾಡುವಂಥ ಪ್ರಯತ್ನಗಳು ಮಾಡಿದ್ದೀವಿ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಜಿಬ್ಬರ್ಲಿನ್ ಆ್ಯಸಿಡ್ ಇರ್ಬೋದು. ಹೂವು ಆಡುವ ಹಂತದಲ್ಲಿ ಕೆಲವೊಮ್ಮೆ 2-3 ಹಂತದಲ್ಲಿ ನಾವು ಜಿಬ್ಬರ್ಲಿಕ್ ಆ್ಯಸಿಡನ್ನು ಸಿಂಪಡಣೆ ಮಾಡೋಕ್ಕೊಂದು ಮುಖಾಂತರ ಗಿಡಗಳಿಗೆ ಥಿನ್ನಿಂಗನ್ನು ಮಾಡಿದ್ದೀವಿ. ಎರಡನೇದ್ದು ಕೆಲವೊಂದು ಮೊಲೆಕ್ಯುಲ್ಸ್, ಕೆಲವೊಂದು ಸಲ್ಫರು ಮತ್ತು ಕೆರಾಟಿನ್ ಈ ಥರವಾಗಿ ನಾವು ಕೆಲವೊಂದು 70-75% ಹೂ ಇರುವ ಹಂತದಲ್ಲಿ ಸಿಂಪಡಣೆ ಮಾಡೋದನ್ನು ಕೂಡ ಸೆಲ್ಫ್ ಥಿನ್ನಿಂಗಾಗಿ ಆಟೋಮೆಟಿಕ್ಕಾಗಿ ಕಾಳುಗಳು ಉದುರುವಂಥ ಸಂದರ್ಭ ಇದೆ. ಸೊ ಈ ರೀತಿಯಾಗಿ ನಾವು ಮಾಡಿದ್ರಿಂದ ಕೂಡ ನಾವು ಕೆಲವೊಮ್ಮೆ ರೈತರ ಇದಕ್ಕೆ ಥಿನ್ನಿಂಗ್ ಮಾಡುವಂಥ ಖರ್ಚುಗಳನ್ನು ನಾವು ಇವತ್ತು ಕಡಿಮೆ ಮಾಡಬಹುದು ಅಂತಂದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಮೂರನೇದು ಪೋಷಕಾಂಶಗಳು ಮತ್ತು ನೀರಿನ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಪೋಷಕಾಂಶಗಳನ್ನು ಕಾಲಕ್ಕೆ ತಮಗೆಲ್ಲ ಗೊತ್ತಿದ್ದಂಗೆ ಯಾವಾಗ
ಪೋಷಕಾಂಶಗಳನ್ನ 2 ಹಂತದಲ್ಲಿ ನಾವು ವಿಧವಾಗಿ ನಾವು ವರ್ಗಾಯಿಸ್ತೀವಿ. ಒಂದು ಏಪ್ರಿಲ್ ಚಾಟ್ನಿ ಆದ ನಂತರ ಪೋಷಕಾಂಶಗಳನ್ನ ಕೊಡೋದು, ಅಕ್ಟೋಬರ್ ಚಾಟ್ನಿ ಆದ ನಂತರ ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ. ತಮಗೆ ಎಲ್ಲ ಗೊತ್ತಿದ್ದಂಗೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಇವು ಭಾಳ ಇಂಪಾರ್ಟೆಂಟ್ ರೋಲ್ ಆಗಿರ್ತವೆ. ಸಾರಜನಕ ಯಾವಾಗಲೂ ನಮಗೆ ಹೊಸ ಚಿಗುರು ಮತ್ತು ಶೂಟ್ಗಳ ಬೆಳವಣಿಗೆಗೆ ಭಾಳ ಹೆಲ್ಪ್ ಮಾಡುತ್ತೆ. ಅದೇ ರೀತಿಯಾಗಿ ಹೂ ಗರ್ಭ ಕಟ್ಟುವ ಹಂತದಲ್ಲಿ ರಂಜಕದ ಪ್ರಮಾಣ ಭಾಳ ಚೆನ್ನಾಗಿ ಬೇಕಾಗುತ್ತೆ. ಅದೇ ನಾವು ಏಪ್ರಿಲ್ ಪೂರ್ಣಿಮೆ ನಂತರ ಏನು ನಾವು 50 ದಿವಸ ಅಂತ ಹೇಳ್ತೀವಿ, ಆ ಟೈಮಲ್ಲಿ ರಂಜಕದ ಪ್ರಮಾಣ ಚೆನ್ನಾಗಿರ್ಬೇಕಾಗುತ್ತೆ. ಮತ್ತು ಪೊಟ್ಯಾಷ್ ಯಾವಾಗ ಕಡ್ಡಿ ಮ್ಯಾಚುರಿಟಿ ಆಗ್ತಾ ಹೋಗುತ್ತೆ ಆಗ ಪೊಟ್ಯಾಷಿಯಂ ಅಂಶಗಳು, ಪೊಟ್ಯಾಷ್ ಗೊಬ್ಬರಗಳನ್ನ ಜಾಸ್ತಿ ಕೊಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಾವು ಮೇನ್ ಪ್ರಮುಖವಾದ ಇವು ಸಾರಜನಕ, ರಂಜಕ, ಪೊಟ್ಯಾಷ್ ಆಯಿತು. ಮತ್ತು ಇನ್ನು ಅಕ್ಟೋಬರ್ ಪೂರ್ಣಿಮೆ ನಂತರ ಕೂಡ ಅದೇ ರೀತಿಯಾಗಿ ಸಾರಜನಕ, ರಂಜಕ, ಪೊಟ್ಯಾಷ್ ಭಾಳ ಇಂಪಾರ್ಟೆಂಟ್ ರೋಲ್ ಇರುತ್ತೆ. ಅದರ ಹೊರತಾಗಿ ಕೂಡ ಕೆಲವೊಂದು ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಕೂಡ ಬರ್ತಾಯಿದೆ. ಅದರಲ್ಲಿ ಪ್ರಮುಖವಾಗಿ ನಮಗೆ ಐರನ್ ಡೆಫಿಷಿಯನ್ಸಿ, ಜಿಂಕ್ ಡೆಫಿಷಿಯನ್ಸಿ, ಬೋರಾನ್ ಡೆಫಿಷಿಯನ್ಸಿ ಈ ಥರದ ಕೆಲವೊಂದು ಮೈಕ್ರೋನ್ಯೂಟ್ರಿಯನ್ ಲಘು ಪೋಷಕಾಂಶಗಳು ಕೂಡ ನಮಗೆ ಅವಶ್ಯಕತೆ ಇರುತ್ತೆ. ಸೊ ಅವುಗಳನ್ನು ಕೂಡ ನಾವು ಹಂತದಲ್ಲಿ ನಾವು ಲಘು ಪೋಷಕಾಂಶಗಳನ್ನ ನಾವು ಮ್ಯಾನೇಜ್ ಮಾಡುತ್ತೆ. ಅದರ ಹೊರತಾಗಿ ಕೂಡ ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ ಇವು ಕೂಡ ಭಾಳ, ಯಾಕಂದರೆ ಯಾವಾಗ ಕಾಯಿ ಕಚ್ಚುವ ಸಂದರ್ಭ ಮತ್ತು ಕಾಯಿ ನಂತರ ಒಂದು 70ರಿಂದ ಹಿಡಿದು 100 ದಿನವರೆಗೂ ಕ್ಯಾಲ್ಸಿಯಮ್ಮು, ಮ್ಯಾಗ್ನೀಷಿಯಮ್ಮು ಒಂದು ಸ್ವಲ್ಪ ನಾವು ಯಥೇಚ್ಛವಾಗಿ ಕೊಡಬೇಕಾಗುತ್ತೆ. ಆ ಹಂತದಲ್ಲಿ ಕೂಡ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಬಗ್ಗೆ ನಾವು ಜಾಸ್ತಿ ಗಮನ ಕೊಡಬೇಕಾಗುತ್ತೆ. ಸೊ ಇದು ಏನಪ್ಪ ಪೋಷಕಾಂಶಗಳು ನೀಡ್ ಬೇಯಿಸಿರ್ತವೆ. ಆ ಪೋಷಕಾಂಶಗಳ ಸಲುವಾಗಿ ನಾವೇನು ಮಾಡ್ತೀವಿ, 2-3 ಹಂತದಲ್ಲಿ ಕೆಲವೊಮ್ಮೆ ತೊಟ್ಟುಗಳ ಪರೀಕ್ಷೆ ಮಾಡೋದ್ರ ಮುಖಾಂತರ ಕೂಡ, ಈಗ ಎಲೆ ತೊಟ್ಟು ಅಂತಂದು ಹೇಳಿ ನಾವು ಏಪ್ರಿಲ್ ಪೂರ್ಣಿಮೆ ಆದ ನಂತರ ಒಂದು 45 ದಿವಸ ಆದ ನಂತರ ಎಲೆ ತೊಟ್ಟುಗಳನ್ನು ತೆಗೆದುಕೊಂಡೋಗಿ ಇಡೀ ತೋಟಕ್ಕೆ ಒಂದು 200 ಎಲೆ ತೊಟ್ಟುಗಳನ್ನು ರ್ಯಾಂಡಮಾಗಿ ಕಲೆಕ್ಟ್ ಮಾಡಿ ಅವುಗಳನ್ನು ಪರೀಕ್ಷೆಗೆ ಒಳಪಡಿಸುವಂಥದ್ದು. ಆ ಎಲೆ ತೊಟ್ಟಲ್ಲಿ ಇರ್ತಕ್ಕಂಥ ಕೆಲವೊಂದು ಪೋಷಕಾಂಶಗಳ ಪ್ರಮಾಣದ ಪ್ರಕಾರ ಈ ಕೆಲವೊಮ್ಮೆ ನಾವು ಅದರಲ್ಲಿ ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ಫಾಸ್ಫರಸ್ ರಂಜಕ ಪೋಷಕಾಂಶ, ಅದರಲ್ಲಿ 0.38% ರಂಜಕ ಪೋಷಕಾಂಶ ಇರಬೇಕಂತ ಹೇಳ್ತೀವಿ. ಇದ್ದರೆ ನಮಗೆ ಒಳ್ಳೆ ಚೆನ್ನಾಗಿ ಗೊನೆಗಳು ಬರ್ತಾವಂತಂದು ಒಂದು ವಾಡಿಕೆ. ಸೊ ಹೀಗಾಗಿ ಒಂದು ತೊಟ್ಟಿನ ಪೋಷಕಾಂಶಗಳ ವಿಶ್ಲೇಷಣೆ ಮುಖಾಂತರ ಕೂಡ ನಾವು ಇವತ್ತು ನಮಗೆ ಬೇಕಾಗ್ತಕ್ಕಂಥ ಕೆಲವೊಂದು ಪೋಷಕಾಂಶಗಳನ್ನ ಇವತ್ತು ಒದಗಿಸ್ಬೋದು. ಸೊ ಒಟ್ಟಾರೆಯಾಗಿ ಇದೊಂದು ದ್ರಾಕ್ಷಿ ಅನ್ನೋದು ಭಾಳ ಕೇರ್ಫುಲ್ಲಾಗಿ ಮ್ಯಾನೇಜ್ ಮಾಡತಕ್ಕಂಥ ಬೆಳೆ. ಬಟ್ ನೀವು ಯಾವಾಗ ಕೇರ್ಫುಲ್ಲಾಗಿ, ಸಿಸ್ಟಮೆಟಿಕ್ಕಾಗಿ, ಟೈಮ್ ಟು ಟೈಮ್ ಏನು ಆಪ್ರೇಷನ್ಗಳು ಮಾಡಬೇಕು ಅವನ್ನೆಲ್ಲ ಮಾಡ್ಕೊಂಡು ಹೋದಾಗ ನೀವು ಸಕ್ಸಸ್ಫುಲ್ಲಾಗಿ ನೀವು ದ್ರಾಕ್ಷಿನ ಬೆಳಿಬೋದು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನಾವೀಗ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದ ಒಂದು ಸಂಶೋಧನಾ ಕೇಂದ್ರವಾದಂಥ ಮುಖ್ಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಾಗಲಕೋಟ, ಇದಕ್ಕೆ ನಾವು ಕೂಡ ಸೆಕ್ಟರ್ ನಂಬರ್ 70 ಮತ್ತು ಆರ್ಚರ್ಡ್ ಆಫೀಸ್ ಅಂತ ಕೂಡ ಹೇಳ್ತಾ ಇದ್ದೀವಿ. ಈ ದಿವಸ ತಾವು ಇಲ್ಲಿ ಕಂಡು ಬರ್ತದೆ ಅಂದರೆ ಒಟ್ಟು ಟೋಟಲ್ 23 ವಿವಿಧ ದ್ರಾಕ್ಷಿ ತಳಿಗಳನ್ನು ಕಂಡು ಬರ್ತಾಯಿದೆ. ಈ 23 ತಳಿಗಳಲ್ಲಿ 12 ತಳಿಗಳು ಈಗ ನಾವು ತಾಜಾ ಹಣ್ಣಿಗೋಸ್ಕರ ಏನು ಉಪಯೋಗಿಸ್ತಾ ಇದ್ದೀವಿ, 12 ತಳಿಗಳು ಟೇಬಲ್ ವೆರೈಟಿ ಅಂತ ನಾವೇನು ಹೇಳ್ತೀವಿ, ಆ ಟೇಬಲ್ ವೆರೈಟಿಗಳನ್ನ ಬೆಳೆಯಲಾಗ್ತಾಯಿದೆ. ಅದರ ಜೊತೆಗೆ ಇನ್ನುಳಿದ 11 ತಳಿಗಳು ವೈನ್ ತಳಿಗಳಾಗಿದ್ದಾವೆ. ಇದರಲ್ಲಿ ಟೇಬಲ್ ತಳಿಗಳಲ್ಲಿ ಕೂಡ ಅದರಲ್ಲಿ ಕಲರ್ ತಳಿಗಳಿದ್ದಾವೆ, ಕೆಲವೊಂದು ವೈಟ್ ತಳಿಗಳು ಕೂಡ ಇದ್ದಾವೆ. ಅದೇ ರೀತಿಯಾಗಿ ವೈನ್ ತಳಿಯಲ್ಲಿ ಕೂಡ ಬಣ್ಣದ ತಳಿಗಳು ಕೂಡ ಇದೆ ಅಂತಂದು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ತಳಿಗಳನ್ನು ನಾವು ಮದರ್ ಬ್ಲಾಕ್ ಆಗಿ ಯೂಸ್ ಮಾಡ್ತೀವಿ, ತಾಯಿ ಗಿಡಗಳ ತಾಕುಗಳಾಗಿ ನಾವನ್ನ ಯೂಸ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇಲ್ಲಿ ಕೂಡ ರಿಸರ್ಚ್ ಕೂಡ, ಸಂಶೋಧನೆ ಕೂಡ ನಡೆಸಲಾಗ್ತಾ ಇದೆ. ಈ ತಳಿಗಳನ್ನು ನಾವು 2011ರಲ್ಲಿ ಇಲ್ಲಿ 1.5 ಎಕರೆ ಪ್ರದೇಶದ ಕ್ಷೇತ್ರದಲ್ಲಿ ನಾವು ನಾಟಿಯನ್ನು ಮಾಡಲಾಗಿದೆ. ಇವತ್ತು ಸರಿಸುಮಾರು ಇವತ್ತಿನ ದಿವಸ 13 ವರ್ಷದ ಗಿಡಗಳು ಇವಾಗಿದ್ದಾವೆ. 13 ವರ್ಷಗಳಿಂದ ನಾವು ಇಳುವರಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದೀವಿ. ಇಲ್ಲಿ ಪ್ರಮುಖವಾಗಿ ಯಾಕೆ ಈ ತಳಿಗಳನ್ನು ನಾವು ಅಧ್ಯಯನ ಮಾಡ್ತಾಯಿದ್ದೀವಿ ಅಂದರೆ, ಈ ಭಾಗದಲ್ಲಿ, ಈ ಉತ್ತರ ಕರ್ನಾಟಕದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ದ್ರಾಕ್ಷಿ ಕೂಡ ಉತ್ತರ ಕರ್ನಾಟಕದ ಒಂದು ಮುಖ್ಯ ಹಣ್ಣಿನ ಬೆಳೆ ಅಂತಂದು ಹೇಳ್ಬೋದು. ಸೊ ಹೀಗಾಗಿ ಈ ಭಾಗದಲ್ಲಿ ಯಾವ ತಳಿಗಳು ಕೂಡ ಈ ಭಾಗಕ್ಕೆ ಯಾವ ತಳಿಗಳು ಸೂಕ್ತ, ಈ ತಳಿಗಳ ಒಂದು ಅಧ್ಯಯನವನ್ನು ಮಾಡಿ ನಾವು ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ರೈತರಿಗೆ ಯಾವ ತಳಿಗಳು ಒಂದು ಒಳ್ಳೆಯ ಇಳುವರಿಯನ್ನು ಕೊಡ್ತಾ ಇದ್ದೀವಿ ಅನ್ನೋ ಒಂದು ಮಾರ್ಗದಲ್ಲಿ ನಾವು ಸಂಶೋಧನೆಯನ್ನು ತೆಗೆದುಕೊಂಡು ರೈತರಿಗೆ ಒಂದು ಹೇಳುವಂಥ ಕಾರ್ಯವನ್ನು ನಾವಿಲ್ಲಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಈ ತಳಿಗಳಲ್ಲಿ ಬೇರೆ ಬೇರೆ ವಿಷಯದ ಮೇಲೆ, ಈಗ ಬಂಚ್ ರೆಗ್ಯುಲೇಷನ್ಸ್ ಇರ್ಬೋದು, ಕೇನ್ ರೆಗ್ಯುಲೇಷನ್ ಇರ್ಬೋದು, ಮತ್ತು ಕೆಲವೊಂದು ಬರ್ತಕ್ಕಂಥ ಹೊಸ ಮೊಲೆಕುಳುಗಳಿರ್ಬೋದು, ರೋಗಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಬೇರೆ ಹೊಸ ಮೊಲೆಕುಳುಗಳು ಇವತ್ತು ಮಾರುಕಟ್ಟೆಯಲ್ಲಿ ಲಭ್ಯಗಳಿದ್ದಾವೆ. ಅವುಗಳ ಮೇಲೆ ಕೂಡ ಕೆಲವೊಂದು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಇವತ್ತೊಂದು ದಿವಸ ಅಧ್ಯಯನ ಕೂಡ ಈ ಒಂದು ಕ್ಷೇತ್ರದಲ್ಲಿ ಮಾಡ್ತಾಯಿದ್ದಾರೆ. ಸೊ ನಮಗೆ ಒಂದೊಂದೇ ತಳಿ ಬಗ್ಗೆ ನಾನು ಈ ಸದ್ಯಕ್ಕೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಬೇಕು, ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಥಾಮ್ಸನ್ ಸೀಡ್ಲೆಸ್. ನಮಗೆಲ್ಲ ಗೊತ್ತಿದ್ದಂಗೆ ವಿಶ್ವದ ಪ್ರಮುಖ ಒಂದು ಹಣ್ಣಿನ ತಳಿ ಅಂತಂದು ಹೇಳಬೇಕು ಥಾಮ್ಸನ್ ಸೀಡ್ಲೆಸ್ ಅಂತಂದು. ಇದನ್ನು ನಾವು ತಾಜಾ ಹಣ್ಣಿಗೋಸ್ಕರ ಕೂಡ ಉಪಯೋಗಿಸ್ಬೋದು, ಮನುಕ ಮಾಡಲಿಕ್ಕೆ ಕೂಡ ಉಪಯೋಗಿಸ್ಬೋದು, ಜ್ಯೂಸ್ ಮಾಡಲಿಕ್ಕೆ ಕೂಡ ಉಪಯೋಗಿಸ್ಬೋದು, ವೈನ್ ಮಾಡಲಿಕ್ಕೆ ಕೂಡ ಉಪಯೋಗಿಸ್ಬೋದು. ಅಂಥ ಒಂದು ಶ್ರೇಷ್ಠ ಒಂದು ತಳಿ ಕೂಡ ಇಲ್ಲಿ ಥಾಮ್ಸನ್ ಸೀಡ್ಲೆಸ್ಸು. ಅತಿ ಹೆಚ್ಚಿನ ರೈತರು ಇತ್ತೀಚಿನ ದಿನದಲ್ಲಿ
ಹೆಚ್ಚಿನ ಕ್ಷೇತ್ರದಲ್ಲಿ ಈ ಥಾಮ್ಸನ್ ತಳಿಯನ್ನು ಇವತ್ತು ಬೆಳೆಯಲಾಗ್ತಾ ಇದೆ. ಸೊ ಇನ್ನು ಎರಡನೇದ್ದು ಅದೇ ಥರ ನೋಡ್ಕೊತ ಬಂದಾಗ ಪ್ರಮುಖವಾಗಿ ಬರ್ತಕ್ಕಂಥ ಅಲ್ಲಿ ನಾವು ನೋಡ್ತಾ ಇದ್ವಿ ನೋಡಿ, ಮುಂದೆ ಸೋನಾಕ ಅಂಥೇಳಿ, ಇದು ಕೂಡ ಒಂದು ಥಾಮ್ಸನ್ ಸೀಡ್ಲೆಸ್ಸಿನ ಒಂದು ಮುಟೆಂಟ್ ಅಂತ ಹೇಳ್ತೀವಿ. ಥಾಮ್ಸನ್ ಸೀಡ್ಲೆಸ್ಸಿಂದ ವೆರೈಟಿನೇ ಡೆವಲಪ್ ಆಗಿದ್ದು. ಒಂದು ವಿಶೇಷತೆ ಏನಪ್ಪ ಥಾಮ್ಸನ್ ಸೀಡ್ಲೆಸ್ಗೆ ಅಂದರೆ, ಥಾಮ್ಸನ್ ಸೀಡ್ಲೆಸ್ಸು ರೌಂಡ್ ಟು ಓವಲ್ ಶೇಪ್ ಬರುತ್ತೆ. ಬಟ್ ಇದರಲ್ಲಿ ಏನಂದರೆ ಮಣುಕ ಉದ್ದ ಬರುತ್ತೆ, ಪಾಯಿಂಟೆಡ್ ಅಂತೀವಿ. ಇತ್ತೀಚಿನ ದಿನಗಳ ತಾವೆಲ್ಲ ನೋಡಿದರೆ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಪಾಯಿಂಟೆಡ್ ಇರ್ತಕ್ಕಂಥ ತಳಿಗಳು ಹೆಚ್ಚಿನ ಒಂದು ಬೇಡಿಕೆ ಇರೋದ್ರಿಂದ ಥಾಮ್ಸನ್ ಸೀಡ್ಲೆಸ್ಗೆ ಇದು ಪಾಯಿಂಟೆಡ್ ಆಗಿ ಬರುತ್ತೆ. ಸೊ ಹೀಗಾಗಿ ಭಾಳ ಬೇಡಿಕೆ, ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನು ಇದು ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಅನ್ನೋದೇ. ಅದೇ ರೀತಿ ಈ ಸೋನಾಕನ್ನು ಕೂಡ ನಾವು ಮಣುಕ ಮಾಡಲಿಕ್ಕೆ ಒಂದು ಶ್ರೇಷ್ಠವಾದ ತಳಿ ಅಂತಂದು ಕೂಡ ಹೇಳ್ಬೋದು. ಅದೇ ರೀತಿ ಇಲ್ಲಿ ಇನ್ನೊಂದು ಥಾಮ್ಸನ್ ಸೀಡ್ಲೆಸ್ಸಿಂದನೇ ಬಿಡುಗಡೆಗೊಂಡಂಥ ಇನ್ನೊಂದು ಇಂಪಾರ್ಟೆಂಟ್ ತಳಿ ಅಂತಂದು ಹೇಳಿದರೆ ಮಾಣಿಕ್ ಚಮನ್ ಅಂತ ಹೇಳ್ತೀವಿ. ಅತಿ ಹೆಚ್ಚಿನ ಇತ್ತೀಚೆಗಳಲ್ಲಿ ಏನಾದರೂ ನಾವು ಥಾಮ್ಸನ್ ಸೀಡ್ಲೆಸ್ಸಲ್ಲಿ ನೆಕ್ಸ್ಟ್ ಏನಾದರೂ ನಾವು ಥಾಮ್ಸನ್ ಸೀಡ್ಲೆಸ್ ಆದಮೇಲೆ ಯಾವ್ದು ತಳಿ ಬೆಳಿಬೇಕು ಅನ್ನೋದೊಂದು ವಿಚಾರ ಮಾಡಿದಾಗ ಮಾಣಿಕ್ ಚಮನ್ ಅಂತಂದು ಹೇಳ್ಬೋದು. ಯಾಕಂದರೆ ಇದು ರೆಗ್ಯುಲರಾಗಿ ಬರುತ್ತೆ, ಯಾವುದೇ ತೊಂದರೆ ಇಲ್ಲ, ವರ್ಷವಿಡೀ ಬರ್ತಾನೆ ಐತಿ, ಯಾವ ಪ್ರಾಬ್ಲಮ್ ಇಲ್ಲದೆ. ಮತ್ತು ಇನ್ನೊಂದು ಏನಪ್ಪ ಅಂತ ಒಳ್ಳೆಯ ವಿಶೇಷತೆ ಅಂತಂದರೆ ಇದು ಮಣುಕ ಕೂಡ ಬಹಳ ಯೋಗ್ಯವಾದ್ದು. ಅದ್ರ ಜೊತೆಗೆ ಪಾಯಿಂಟೆಡ್ ಇರುತ್ತೆ, ಉದ್ದಕ್ಕೆ ಬರುತ್ತೆ. ಹೀಗಾಗಿ ಇದನ್ನು ಭಾಳ ಪ್ರಿಫರ್ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ. ಒಳ್ಳೆ ಇಳುವರಿ ಕೊಡೋದು, ಈ ಥಾಮ್ಸನ್ ಸೀಡ್ಲೆಸ್ಗಿಂತ ಜಾಸ್ತಿ ಇಳುವರಿ ಕೊಡ್ತಕ್ಕಂಥ ಒಂದು ತಳಿ ಅಂತಂದು ಹೇಳಿದ್ರು ತಪ್ಪಾಗಲಾರ್ದು. ಇನ್ನು ಮುಂದೆ ನೋಡ್ತಾ ಹೋಗ್ತಾಯಿದ್ರಿ, ಇಲ್ಲೊಂದು ನೋಡ್ತಾರೆ, ಕಿಸ್ಮಿಸ್ ರೋಸಾವಿಸ್ ವೈಟ್ ಅಂತ ಹೇಳಿ. ತಾವೆಲ್ಲ ಗೊತ್ತಿದೆ, ರೋಸಾವಿಸ್ ವೈಟ್ ಅಂತಂದು ಒಂದು ತಳಿ ಇದೆಯಲ್ಲ, ಅದರಿಂದ ಬಿಡುಗಡೆಗೊಂಡಂಥ, ಅದು ರೋಸಾವಿಸ್ ಏನು ಕೆಂಪು ಇತ್ತು, ಅದರಿಂದ ಬಿಡುಗಡೆಗೊಂಡಂಥ ಒಂದು ಬಿಳಿ ತಳಿ ಅಂತಂದು ಹೇಳಿದರೆ ತಪ್ಪಾಗದು. ಕಿಸ್ಮಿಸ್ KR ವೈಟ್ ಅಂತೀವಿ. ಇತ್ತೀಚಿನ ದಿನಗಳಲ್ಲಿ ಈಗ ಥಾಮ್ಸನ್ ಸೀಡ್ಲೆಸ್ನ ಬದಲಾಗಿ ಸುಮಾರು ಈ ನಾಶಿಕ್ ಭಾಗದಲ್ಲಿ, ಮಹಾರಾಷ್ಟ್ರದಲ್ಲಿ 1000 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತಿನ ದಿವಸ ಈ KR ವೈಟನ್ನು ಬೆಳೆಯಲಾಗ್ತಿದೆ. ಗೊನೆಗಳು ಒಂದು ಒಳ್ಳೆಯ ಸಿಲಿಂಡ್ರಿಕ್ ಆಕಾರದಲ್ಲಿ ಬೆಳುತ್ತವೆ. ನಮಗೆ ಮಣುಕ ಮಾಡಲಿಕ್ಕೆ ಕೂಡ ಬಹಳ ಯೋಗ್ಯವಾದಂಥ ತಳಿ ಇದು. ರೈತರಲ್ಲಿ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಕೂಡ ಇದನ್ನು ಬೆಳೀತಾ ಇದ್ದಾರೆ. ಸೊ ಇನ್ನು ಮುಂದೆ ನೋಡ್ತಾ ಹೋದಂಗೆ ಇನ್ನೂ ಒಂದು ತಳಿ ಅಂತಂದು ಹೇಳ್ಬೋದು, 2A ಕ್ಲೋನ್ ಅಂತಂದು ಹೇಳಿ. ಇದು ಕೂಡ ಥಾಮ್ಸನ್ ಸೀಡ್ಲೆಸ್ಸಿಂದ ಬಿಡುಗಡೆಗೊಂಡಂಥ ಇನ್ನೊಂದು ಮುಟೆಂಟ್ ಅಂತಂದರೂ ಕೂಡ ತಪ್ಪಾಲಾರದು. ಇದನ್ನು ಕೂಡ ಇತ್ತೀಚೆಗೆ ಇದು ಏನು ನಾನು ಈಗ ಹೇಳಿದೆ KR ವೈಟ್ ಅಂತ ಹೇಳಿದೆ, ಅದೇ ರೀತಿಯಾಗಿ ಇದು 2A ಕ್ಲೋನ್ ಕೂಡ ಸುಮಾರು ನಾಶಿಕ್ ಮತ್ತು ಕೆಲವೊಂದು ಮಹಾರಾಷ್ಟ್ರ ಭಾಗದಲ್ಲಿ 1000 ಹೆಕ್ಟೇರ್ ಪ್ರದೇಶದಲ್ಲಿ ಇದರ ಒಂದು ಏರಿಯಾ ಕಲ್ಟಿವೇಷನ್ ಕೂಡ ಇವತ್ತಿನ ದಿವಸ ಆಗ್ತಾಯಿದೆ. ಇದನ್ನು ಕೂಡ ನಾವು ಟೇಬಲ್ ಪರ್ಪಸ್ಸು ಮತ್ತು ಮಣುಕ ಮಾಡಲಿಕ್ಕೆ ಭಾಳ ಶ್ರೇಷ್ಠವಾದಂಥ ತಳಿ ಅಂತಂದು ಹೇಳಿದರೆ ತಪ್ಪಾಗಲಾರ್ದು. ಇನ್ನು ಇಳುವರಿ ಕೂಡ ಈಗ ನಾವು ಲಾಸ್ಟ್ ಟೈಮ್ ನಾವು ಕೆಲವೊಂದು ಅಧ್ಯಯನಗಳನ್ನು ತೆಗೆದುಕೊಂಡಾಗ ಇಳುವರಿ ಕೂಡ ಈ 2A ಕ್ಲೋನು ಮತ್ತು KR ವೈಟು ಥಾಮ್ಸನ್ ಸೀಡ್ಲೆಸ್ಗಿಂತ ಜಾಸ್ತಿ ನಾವು ರೆಕಾರ್ಡ್ ಕೂಡ ಮಾಡಿದ್ವಿ. ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾದಂಥ ತಳಿ ಅಂತಂದು ಹೇಳ್ಬೇಕು, ಮಾಂಜ್ರಿ ನವೀನ್ ಅಂತಂದು ಹೇಳ್ತೀವಿ ನಾವು. ಇದು ನಮ್ಮ ಸೋಲಾಪುರಿನ ನ್ಯಾಷನಲ್ ರಿಸರ್ಚ್ ಸೆಂಟ್ರ್ ಇದೆ, ನಮ್ಮ ಪೂಣಾ ಏನಿದೆ ನ್ಯಾಷನಲ್ ರಿಸರ್ಚ್ ಸೆಂಟ್ರ್ ಪೂಣಾ, ಅಲ್ಲಿಂದ ಬಿಡುಗಡೆಗೊಂಡಂಥ ಒಂದು ಒಳ್ಳೆಯ ಶ್ರೇಷ್ಠವಾದಂಥ ತಳಿ ಅಂತ ಹೇಳ್ತೀವಿ. ಇದರ ಒಂದು ಇಂಪಾರ್ಟೆನ್ಸ್ ಏನಪ್ಪ ಅಂದರೆ ಸೆಲ್ಫ್ ಥಿನ್ನಿಂಗ್ ಮೆಕ್ಯಾನಿಸಮ್ ಅಂತೀವಿ. ಇದಕ್ಕೆ ನಮಗೆ ಥಿನ್ನಿಂಗಿನ ಅವಶ್ಯಕತೆ ಇರೋದು. ಯಾಕಂದರೆ ರೈತರು ತಮಗೆಲ್ಲ ಗೊತ್ತಿದೆ, ಥಿನ್ನಿಂಗ್ ಮಾಡಲಿಕ್ಕೆ ನಾವು ಸುಮಾರು ಎಷ್ಟೋ ದುಡ್ಡುಗಳನ್ನ ಖರ್ಚು ಮಾಡ್ಬೇಕಾಗತ್ತೆ. ಇವತ್ತಿನ ದಿವಸ ಲೇಬರ್ ಹಚ್ಬೇಕಾಗುತ್ತೆ, ಒಂದು ಗಡಿಗೆ 10 ರೂಪಾಯಿ 11 ರೂಪಾಯಿ ಈ ರೀತಿಯಾಗಿ ಲೇಬರ್ ತೊಗೊತಾರೆ. ಆದರೆ ಆ ತೊಂದರೆ ಈ ತಳೀಲಿ ಇರೋದಿಲ್ಲ. ಯಾಕಂದರೆ ಸೆಲ್ಫ್ ಥಿನ್ನಿಂಗ್ ಆಟೋಮೆಟಿಕ್ ತಾನೇ ತಿನ್ನೌಟ್ ಆಗಿಬಿಡುತ್ತೆ. ಮತ್ತು ಅದಕ್ಕೆ ಜಾಸ್ತಿ GAನು ಕೂಡ ತೆಗೆದುಕೊಳ್ಳೋದಿಲ್ಲ. ಈ GA ಭಾಳ ಕಡಿಮೆ ಪ್ರಮಾಣದಲ್ಲಿ ನಾವು ಇವತ್ತು GAನ ಡಿಪ್ ಮಾಡೋದಾಗಲಿ ಮತ್ತು ಸಿಂಪಡಣೆ ಮಾಡೋದಾಗಲಿ ನಾವು ಇವತ್ತಿನ ದಿವಸ ಮಾಡ್ತಾಯಿದ್ದೀವಿ. ಹೀಗಾಗಿ ಇದು ಭಾಳ ಶ್ರೇಷ್ಠ ತಳಿ ಮತ್ತು ಬೇಗ ಮಾರುಕಟ್ಟೆಗೆ ಬರ್ತಕ್ಕಂಥದ್ದು. ಕೇವಲ 90-100 ದಿವಸದಲ್ಲಿ ಇದು ಮಾರುಕಟ್ಟೆಗೆ ರೆಡಿ ಆಗಿಬಿಡುತ್ತೆ. ಹೀಗಾಗಿ ಇದು ಕೂಡ ಒಂದು ಒಳ್ಳೆಯ ತಳಿ ಅಂತಂದು ಕೂಡ ತಪ್ಪಾಗಲಾರ್ದು. ಇನ್ನು ನೆಕ್ಸ್ಟ್ ನೋಡೋಣ, ಆ ಭಾಗದಲ್ಲಿ ಹೋದಾಗ ನಮಗೆ ಇನ್ನು ಬೇರೆ ಕಲರ್ ತಳಿಗಳು ಇದುವರೆಗೆ ನೋಡಿದ್ದು ಎಲ್ಲ ವೈಟ್ ತಳಿ ಅಂತೀವಿ ನಾವು, ವೈಟ್ ತಳಿ ಅಥವಾ ಗ್ರೀನ್ ತಳಿಗಳು ಅಂತ ಹೇಳ್ತೀವಿ. ಆ ಭಾಗದಲ್ಲಿ ಬಂದಾಗ ಕಲರ್ ತಳಿಗಳನ್ನು ನಾವು ನೋಡ್ತೀವಿ. ಥಿನ್ನಿಂಗ್ ಮಾಡೋ ಆಪ್ರೇಷನ್ ಬಗ್ಗೆ ಹೇಳ್ತಾ ಇದ್ದೆ ನೋಡಿ, ಎಷ್ಟೊಂದು ಲೇಬೋರಿಯಸ್ ಆಗಿರುತ್ತೆ. ಇದಕ್ಕೆಲ್ಲ ಸ್ವಲ್ಪ ನಾಲೆಜ್ ಬೇಕಾಗುತ್ತೆ. ಯಾಕಂದರೆ ಥಿನ್ನಿಂಗ್ ಯಾಕೆ ಮಾಡ್ಬೇಕಂದ್ರೆ ನಾವು ಸುಮಾರು ಒಂದು ಕೊನೆಯಲ್ಲಿ ಸರಿಸುಮಾರು 250-300 ಕಾಳುಗಳಿರ್ತವೆ. ಈಗ ನಾವು ಅಷ್ಟು ಕಾಳುಗಳನ್ನ ಬಿಟ್ಟಾಗ ಅವು ಬೆಳೀಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಸೊ ಹೀಗಾಗಿ ಅವನ್ನ ತಿನ್ನೌಟ್ ಮಾಡಬೇಕಾಗುತ್ತೆ. ಸರಿಸುಮಾರು ನಾವು ಒಂದು ಕೊನೆಯಲ್ಲಿ ಒಂದು 120-150 ಕಾಳುಗಳು, 120 ಆದರೆ ನಾವು ಎಕ್ಸ್ಪೋರ್ಟ್ಗೆಲ್ಲ ನಾವು ಈಗ 18 mm ಸೈಜ್ ಬರ್ಬೇಕಂತಂದರೆ ನಾವು ಒಂದು 120 ಕಾಳುಗಳನ್ನ ಬಿಟ್ಕೊಂಡ್ರೆ ಒಂದು ಒಳ್ಳೆ ಸೈಜ್ ಬರಲಿಕ್ಕೆ ಸಾಧ್ಯ ಇದೆ. ಸೊ ಹೀಗಾಗಿ ಅದನ್ನು ಥಿನ್ನಿಂಗ್ ಮಾಡೋದ್ರಿಂದ ಕೂಡ ನಮಗೇನೈತೆ ಒಂದಕ್ಕೊಂದು ಕಾಂಪಿಟೇಷನ್ ಕಡಿಮೆ ಆಗುತ್ತೆ ಎರಡು ಕಾಳುಗಳ ಬಗ್ಗೆ. ನೋಡಿ ಈಗ ಇನ್ನೂ ಸ್ವಲ್ಪ ಆಗ್ಬೇಕಂತ ನೋಡಿ, ಈಗ ಇಲ್ಲಿ ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ಥಿನ್ನಿಂಗ್ ಆದಾಗ ಮಾತ್ರ ನಾವು ಇನ್ನೂ ಒಂದು ಹೆಚ್ಚಿನ ಒಂದು ಈ ಬಿಡಿ ಕಾಂತ ನೋಡಿ, ಈಗ ಸರಿ ಸುಮಾರಾಗಿ ಇಡೀ ಕೊನೆಯಲ್ಲಿ ಬಿಡಿ ಆಗಿರೋದ್ರಿಂದ ನಾವು ಒಳ್ಳೆ ಸೈಜ್ ಬರಲಿಕ್ಕೆ ಸಾಧ್ಯತೆ ಇದೆ.
एक्सपोर्ट के लिए। कोठिಗೆ